ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಸದ್ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ. ಇಂದಿನ ಪ್ರವಚನಕಾರರಾಗಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯ ಶ್ರೀ ಡಾಕ್ಟರ್ ಎಸ್ ರಂಗನಾಥ್ ಇವರನ್ನು ಹಾಗೂ ಇವರ ಪ್ರವಚನವನ್ನು ಆಲಿಸಲು ಉತ್ಸುಕರಾಗಿ ವೇದಿಕೆ ಮುಂದುಗಡೆ ಆಸೀನರಾಗಿರುವ ಜಿಜ್ಞಾಸುಗಳಾದ ಸಭಿಕರನ್ನು ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸುತ್ತಾ ಮತ್ತು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣದ ಕೆಲವು ನುಡಿಗಳನ್ನು ತಮ್ಮ ಮುಂದೆ ಇಡ್ತಿದ್ದೀನಿ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು 1880ರಲ್ಲಿ ಅವತರಿಸಿ ಶ್ರೀ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಎಂಬ ಹೆಸರಿನಿಂದ ನಾಮಾಂಕಿತರಾದರು. 1920ರಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ತಮ್ಮ ಮನೆಯಲ್ಲಿಯೇ ಸ್ಥಾಪಿಸಿದರು. 1937ರಲ್ಲಿ ಇದು ಸ್ಥಿರವಾಗಿ ಹೊಳೆನರಸೀಪುರದಲ್ಲಿ ನೆಲೆ ನಿಂತಿತು. ಶ್ರೀ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಅಥವಾ ವೈ ಸುಬ್ಬರಾಯರು ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವನ್ನು ಒಂದು ಕಾರ್ಯಕಾರಿ ಸಮಿತಿಗೆ ವಹಿಸಿ 1948ರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂದು ಅಭಿಧಾನವನ್ನು ಹೊಂದಿದರು. ಈ ಕಾರ್ಯಕಾರಿ ಸಮಿತಿಯು 1964ರಲ್ಲಿ ಒಂದು ಪ್ರೈವೇಟ್ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡು ನಂತರ 1992ರಲ್ಲಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿ ನೋಂದಣಿಗೊಂಡು ಕಾರ್ಯನಿರ್ವಹಿಸುತ್ತಿದೆ. ಪರಿಶುದ್ಧ ವೇದಾಂತ ಪ್ರಚಾರವೇ ಈ ಕಾರ್ಯಾಲಯದ ಉದ್ದೇಶ ಮತ್ತು ಜಗತ್ತಿನ ಸಮಸ್ತ ಮಾನವ ಜನಾಂಗಕ್ಕೆ ಇದನ್ನು ತಲುಪಿಸಬೇಕೆಂಬುದೇ ಸಂಸ್ಥೆಯ ಗುರಿ. ಅದಕ್ಕಾಗಿ ಶ್ರೀಗಳವರು ಹಾಕಿಕೊಟ್ಟ ಮಾರ್ಗವಾದ ಅಧ್ಯಾತ್ಮ ಗ್ರಂಥಗಳ ಪ್ರಕಟಣೆ ಮತ್ತು ಮರುಮುದ್ರಣಗಳು, ವೇದಾಂತ ವಿಷಯವನ್ನೊಳಗೊಂಡ ಮಾಸಿಕ ಮತ್ತು ತ್ರೈಮಾಸಿಕ ಪತ್ರಿಕೆಗಳನ್ನು ಹೊರತರುವುದು, ವೇದಾಂತ ಪ್ರವಚನ ಸಪ್ತಾಹ ಮತ್ತು ಶಿಬಿರಗಳನ್ನು ಆಯೋಜಿಸುವುದು, ಅಧ್ಯಾತ್ಮ ವಿದ್ಯಾಲಯ ನಡೆಸುವುದು ಇವುಗಳನ್ನು ಕಾರ್ಯಾಲಯ ನಡೆಸಿಕೊಂಡು ಬರುತ್ತಿದೆ. ಈ ಕಾರ್ಯಾಲಯದ ಕಾರ್ಯಚಟುವಟಿಕೆಗಳೆಲ್ಲ ಮಹಾಜನರು ನೀಡುವ ಸಹಾಯ ಮತ್ತು ಸಹಕಾರದಿಂದ ನಡೆಯುತ್ತಿದೆ. ಉದಾರಾಶಯರಾದ ಮಹಾಜನಗಳು ನೀಡುವ ಧನ ಸಹಾಯವೇ ಕಾರ್ಯಾಲಯದ ಜೀವಾಳ. ಕಾರ್ಯಾಲಯ ಇಲ್ಲಿಯವರೆಗೆ ಶ್ರೀಗಳ ಮತ್ತು ಅವರ ಶಿಷ್ಯರುಗಳ ಸುಮಾರು 270ಕ್ಕೂ ಹೆಚ್ಚು ಗ್ರಂಥಗಳನ್ನು ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಕಟಿಸಿದೆ ಹಾಗೂ ಮರುಮುದ್ರಣಗಳನ್ನು ಮಾಡುತ್ತಿದೆ. ಇಂದಿನ ಪ್ರವಚನ ವಿಷಯವಾದ ಜೀವಂತ ವೇದಾಂತವು 1962ರ ಚಾತುರ್ಮಾಸದಲ್ಲಿ ಶ್ರೀಗಳವರು ಬೆಂಗಳೂರಲ್ಲಿ ಮಾಡಿದ ಉಪದೇಶಗಳಾಗಿವೆ. ವೇದಾಂತವು ಜೀವಂತ ದರ್ಶನವೆನ್ನುವುದಕ್ಕೆ ಗುರುತುಗಳೇನು ಎಂಬ ವಿಷಯವನ್ನು ಕುರಿತು ಶ್ರೀಗಳು ಈ ಉಪದೇಶ ಮಾಲಿಕೆಯನ್ನು ಅನುಗ್ರಹಿಸಿರುತ್ತಾರೆ. ವೇದಾಂತದ ಸಿದ್ಧಾಂತ, ಸಾಧನ ಎರಡೂ ಭಾಗಗಳು ಇದರಲ್ಲಿ ಸೇರಿವೆ. ಕೇವಲ ವಿದ್ವಾಂಸರನ್ನು ಮಾತ್ರ ಲಕ್ಷ್ಯದಲ್ಲಿಡದೆ ಸಾಮಾನ್ಯ ವಿದ್ಯಾಭ್ಯಾಸವುಳ್ಳ ಸ್ತ್ರೀ ಪುರುಷರಿಗೂ ಪ್ರಯೋಜನವಾಗುವಂತೆ ಸರಳ ಭಾಷೆಯಿಂದ ಉಪದೇಶಗಳನ್ನು ಮಾಡಿದೆ. ಉಪನಿಷತ್ತುಗಳಲ್ಲೆಲ್ಲ ಬಳಸಿರುವ ಪ್ರಧಾನ ಪ್ರಕ್ರಿಯೆ ಒಂದೇ, ಮಿಕ್ಕವುಗಳೆಲ್ಲ ಇದರ ಒಳಭೇದಗಳೇ ಎಂಬುದನ್ನು ಇದರಲ್ಲಿ ತಿಳಿಸಿರುವುದಲ್ಲದೆ ವೇದಾಂತದಲ್ಲಿ ಆ ಕ್ರಮದಿಂದ ಸ್ವತಃ ಸಿದ್ಧವಾದ ಆತ್ಮತತ್ವವನ್ನು ಹೇಗೆ ಜಿಜ್ಞಾಸುಗಳ ಮನಸ್ಸಿಗೆ ಹತ್ತಿಸಿದೆ ಎಂಬುದನ್ನು ಚರ್ಚೆಗಳ ಗಡಿಬಿಡಿ ಇಲ್ಲದೆಯೂ ಶಾಸ್ತ್ರ ವ್ಯಾಖ್ಯಾನಗಳ ಕೋಲಾಹಲವಿಲ್ಲದೆಯೂ ಅತ್ಯಂತ ಸರಳ ಮಾರ್ಗದಿಂದ ಇಲ್ಲಿ ಮನಗಾಣಿಸಿಕೊಟ್ಟಿದೆ. ಹಾಗೂ ವೇದಾಂತ ಸಿದ್ಧಾಂತವನ್ನು ಮನಗಾಣಬೇಕೆನ್ನುವವರು ಅನುಸರಿಸಬೇಕಾದ ಸಾಧನಗಳನ್ನು ಅತ್ಯಂತ ಸುಲಭವಾಗಿ ಅರ್ಥವಾಗುವ ಶೈಲಿಯಲ್ಲಿ ಉಪದೇಶಿಸಿದೆ. ನಾಳಿನ ಪ್ರವಚನ ವಿಷಯವಾದ ಅನುಭವಗಮ್ಯ ವೇದಾಂತವು 1969ರ ಚಾತುರ್ಮಾಸದಲ್ಲಿ ಶ್ರೀಗಳು ಬೆಂಗಳೂರಲ್ಲಿ ಮಾಡಿದ ಉಪದೇಶಗಳಾಗಿವೆ. ವೇದಾಂತವೆಂಬುದು ಪಾಶ್ಚಾತ್ಯರಿಗೆ ಚಿರಪರಿಚಿತವಾಗಿರುವ ಕೇವಲ ತರ್ಕಬದ್ಧ ವಿಚಾರಗಳ ಕಟ್ಟಡಗಳಂತೆ ಶುಷ್ಕ ತರ್ಕದ ಮೇಲೆ ನಿಂತಿರುವುದಿಲ್ಲ. ನಮ್ಮ ದೇಶದಲ್ಲಿ ಧಾರ್ಮಿಕ ಪ್ರಮಾಣ ಗ್ರಂಥಗಳ ಆಧಾರದ ಮೇಲೆ ನಿಂತಿರುವ ವೈದಿಕ ಮತ್ತು ಅವೈದಿಕ ಮತಗಳಂತೆ ಶಬ್ದ ಪ್ರಮಾಣಗಳನ್ನು ಆಶ್ರಯಿಸಿಕೊಂಡಿರುವುದೂ ಅಲ್ಲ. ನ್ಯಾಯ ಸಾಂಖ್ಯಾದಿಗಳಂತೆ ಪ್ರಮಾಣ ಮತ್ತು ಪ್ರಮಾಣಾಶ್ರಿತ ತರ್ಕ ಇವುಗಳನ್ನು ನಂಬಿರುವ ದರ್ಶನವೂ ಅಲ್ಲ. ಪಾತಂಜಲ ಯೋಗಾದಿಗಳಂತೆ ವೈಯಕ್ತಿಕಾನುಭವದಿಂದ ದೊರೆಯಬೇಕಾಗಿರುವ ಅವಸ್ಥಾ ವಿಶೇಷವನ್ನು ಅವಲಂಬಿಸಿರುವ ದರ್ಶನವೂ ಅಲ್ಲ. ಅದು ಉಪನಿಷತ್ತುಗಳೆಂಬ ಹೆಸರಿಂದ ಪ್ರಸಿದ್ಧವಾಗಿರುವ ರಹಸ್ಯ ತತ್ವಜ್ಞಾಪಕಗಳಾದ ವೇದ ಭಾಗಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಚಲಿತವಾಗಿದ್ದರೂ ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಮೀರಿರುವ ಸಾರ್ವತ್ರಿಕಾನುಭವದ ಆಸರೆಯಿಂದ ಹೊರಹೊಮ್ಮಿರುವ ಋಷಿಗಳ ಉಪದೇಶವಾಗಿವೆ. ಋಷಿಗಳು ಎಂದರೆ ಪರಮಾರ್ಥ ತತ್ವವನ್ನು ಕಂಡುಕೊಂಡ ಮಹನೀಯರು. ಆ ತತ್ವವು ವೇದ್ಯ ಪ್ರಪಂಚಕ್ಕೆಲ್ಲ ತಿರುಳಾಗಿರುವ ಬ್ರಹ್ಮಾತ್ಮ ತತ್ವವಾಗಿದ್ದು ಋಷಿವಾಕ್ಯವೆಂಬ ಕಾರಣದಿಂದ ನಂಬಬೇಕೆಂಬ ನಿರ್ಬಂಧವಿಲ್ಲದೆ ಅಧಿಕಾರ ಸಂಪತ್ತಿರುವವರೆಲ್ಲರಿಗೂ ದೇಶಕಾಲಗಳ ಪರಿಚ್ಛೇದಕ್ಕೆ ಒಳಪಡದೆ ಹೊಳೆಯುವ ಅವರ ಸ್ವರೂಪವೇ ಆಗಿರುತ್ತದೆ. ಈ ಕಾರಣದಿಂದ ಈ ಸಿದ್ಧಾಂತವನ್ನು ಅನುಭವಗಮ್ಯ ವೇದಾಂತ, ಅಂದರೆ ಅನುಭವದಿಂದ ಮಾತ್ರವೇ ತಿಳಿಯಬರುವ ಸಿದ್ಧಾಂತ ಎಂಬ ಅನ್ವರ್ಥನಾಮದಿಂದ ಕರೆಯಬಹುದಾಗಿದೆ.
ಇಂದಿನ ಮತ್ತು ನಾಳೆಯ ಪ್ರವಚನವನ್ನು ನಡೆಸಿಕೊಡಲಿರುವ ಪೂಜ್ಯ ಶ್ರೀ ಡಾಕ್ಟರ್ ಎಸ್ ರಂಗನಾಥರವರು ಬೆಂಗಳೂರು ವಿಶ್ವವಿದ್ಯಾಲಯದ MA ತರಗತಿಯಲ್ಲಿ ಪ್ರಥಮ ಶ್ರೇಣಿ ಹಾಗೂ ಪ್ರಥಮ ರ್ಯಾಂಕ್ ಪಡೆದವರು. ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಿಂದ ಅದ್ವೈತ ವೇದಾಂತದಲ್ಲಿ ವಿದ್ವಾನ್ ಪದವಿಯನ್ನು ಪಡೆದಿರುವರು. ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಎಂಬ ವಿಷಯವನ್ನು ಕುರಿತು ಬರೆದ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ದೊರಕಿದೆ. ಇವರು ಇಲ್ಲಿಯವರೆಗೆ 90 ಪುಸ್ತಕಗಳನ್ನು ಮತ್ತು 100ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರು ಈಗ NMKRV ಕಾಲೇಜಿನ ಸಂಸ್ಕೃತ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಕಾಶಿಯ ಅಖಿಲ ಭಾರತ ವಿದ್ವತ್ ಪರಿಷತ್ 2017ನೇ ಸಾಲಿನ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜಗದ್ಗುರು ಶಂಕರಾಚಾರ್ಯ ಸೋಂದ ಸ್ವರ್ಣವಲ್ಲಿ ಮಠಾಧೀಶರಾದ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ವಿದ್ಯಾ ಸುಧಾರಣವ ಎಂಬ ಪ್ರಶಸ್ತಿಯನ್ನಿತ್ತು ನವೆಂಬರ್ 5ರಂದು ಸ್ವರ್ಣವಲ್ಲಿಯಲ್ಲಿ ಗೌರವಿಸಿದ್ದಾರೆ. ಇವರು ನಮ್ಮ ಕಾರ್ಯಾಲಯಕ್ಕೆ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಅತ್ಯಂತ ಚಿರಪರಿಚಿತರು ಹಾಗೂ ನಮ್ಮ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಅಭಿಮಾನಿಗಳು ಆಗಿರುತ್ತಾರೆ. ಪೂಜ್ಯರು ಈಗ ನಡೆಸಿಕೊಡಲಿರುವ ಪ್ರವಚನವನ್ನು ತಾವೆಲ್ಲರೂ ಸಮಾಧಾನ ಚಿತ್ತದಿಂದ ಆಲಿಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರವಚನವನ್ನು ಪ್ರಾರಂಭಿಸಬೇಕೆಂದು ಪೂಜ್ಯ ಶ್ರೀ ಡಾಕ್ಟರ್ ಎಸ್ ರಂಗನಾಥ್ ಇವರನ್ನು ಬೇಡಿಕೊಳ್ಳುತ್ತೇನೆ. ನಮಸ್ಕಾರ. ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಶ್ರೀ ಶಂಕರಾಚಾರ್ಯ ಪಾದಾಬ್ಜ ಸ್ಮರಣಾಪ್ತ ಪ್ರಬೋಧಕಃ ವೇದಾಂತಾಬ್ಜ ಸಹಸ್ರಾಂಶುಃ ಜ್ಞಾನವೈರಾಗ್ಯಭೂಷಣಃ ಅಧ್ಯಾತ್ಮವಿದ್ಯಾ ಶ್ರೀಯುಕ್ತಃ ಸಚ್ಚಿದಾನಂದನಾಮಕಃ ಯತಿವರ್ಯಃ ಕೃಪಾಸಿಂಧುಃ ನೈಕಪುಸ್ತಕ ಲೇಖಕಃ ಕಾರ್ಯಾಲಯ ವಿನಿರ್ಮಾತ ಶಿಷ್ಯ ಅನುಗ್ರಹ ತತ್ಪರಃ ಕರ್ನಾಟದೇಶ ರತ್ನೋಸೌ ಸದಾ ವಿಜಯತೆ ತಮಾಂ. ಬ್ರಹ್ಮನಿಷ್ಠಾಯ ವಿದ್ಮಹೆ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಇದಂ ಪ್ರಥಮವಾಗಿ ಯಾದೃಚ್ಛಿಕವಾಗಿ ನನಗೆ ಒದಗಿ ಬಂದಂತಹ ಈ ಸುಯೋಗಕ್ಕಾಗಿ ನನ್ನ ಸನ್ಮಿತ್ರ ಕರ್ಮಯೋಗಿ ಶ್ರೀ BS ರಾಮು ಅವರಿಗೆ ಇದಂ ಪ್ರಥಮವಾಗಿ ನಾನು ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿ ಅವರಿಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ನಂಬಿಕೆಗೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ. ರವಿಯವರು ಕಾರ್ಯಾಲಯದ ಪರವಾಗಿ ಬಂದು ಇಲ್ಲಿಯವರೆಗೂ ಕೂಡ ಪರಮಪೂಜ್ಯ ಸ್ವಾಮಿಗಳ ಬಗ್ಗೆ ಹಾಗೂ ನನ್ನ ಬಗ್ಗೆ ಕೆಲವು ವಿಷಯಗಳನ್ನು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ವಿಜ್ಞಾಪಿಸಿಕೊಂಡಿದ್ದಾರೆ. ಅವರಿಗೂ ಕಾರ್ಯಾಲಯದ ಇನ್ನಿತರ ಬಂಧುಗಳಿಗೂ ಮತ್ತು ಇಂದು ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಪರಮಪೂಜ್ಯ ಮಹಾಸ್ವಾಮಿಗಳ ಶಿಷ್ಯವೃಂದಕ್ಕೂ ತಮಗೂ ಇದಂ ಪ್ರಥಮವಾಗಿ ನನ್ನ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ವಿನಯಪೂರ್ವಕವಾಗಿ ಸಮರ್ಪಿಸಿ, ಇಂದು ಮತ್ತು ನಾಳೆ 2 ದಿನಗಳ ಕಾಲ ಪರಮಪೂಜ್ಯ ಸ್ವಾಮಿಗಳ ಜೀವಂತ ವೇದಾಂತ ಹಾಗೂ ಅನುಭವಗಮ್ಯ ವೇದಾಂತ ಎಂಬ ವಿಷಯದ ಬಗ್ಗೆ ಸ್ವಾಮಿಗಳು ಏನು ಸ್ಫುರಣೆ ಕೊಡ್ತಾರೋ ಇರತಕ್ಕಂತಹ ಸಮಯದಲ್ಲಿ ಇರತಕ್ಕಂತಹ ವಿಚಾರಧಾರೆಯನ್ನು ಅವರು ಹೇಗೆ ನನ್ನ ಬಾಯಲ್ಲಿ ಹೇಳಿಸ್ತಾರೋ ಆ ರೀತಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಾನು ಹೇಳೋದಲ್ಲ, ಅವರು ಹೇಳಿಸ್ಬೇಕು. ಪರಮಪೂಜ್ಯ ಸ್ವಾಮಿಗಳ ಬಗ್ಗೆ ಡಾಕ್ಟರ್ ಎಸ್ ಹೇಮಲತಾ ಎಂಬತಕ್ಕಂಥವರು PhD ಪ್ರಬಂಧವನ್ನು ಸಂಸ್ಕೃತದಲ್ಲಿ ಬರೆದು ಈಗಾಗಲೇ ಖ್ಯಾತನಾಮರಾಗಿದ್ದಾರೆ. ಅದು ಪುಸ್ತಕ ರೂಪದಲ್ಲೂ ಕೂಡ ಇನ್ನೇನು ಸದ್ಯದಲ್ಲೇ ಹೊರಬರಲಿದೆ. ಅವರ PhD ಥೀಸಿಸೇ ಪರಮಪೂಜ್ಯ ಸ್ವಾಮಿಗಳ ಯೋಗದಾನವನ್ನು ಕುರಿತು ಸಂಸ್ಕೃತದಲ್ಲಿ ಬರೆದಿರತಕ್ಕಂಥದ್ದು. ಸುಮಾರು 12 ವರ್ಷಗಳ ಕೆಳಗೆ ದಿಲ್ಲಿಯಲ್ಲಿರ್ತಕ್ಕಂತಹ 5825 ನ್ಯೂ ಚಂದ್ರವಾಲ್, ಜವಾಹರ್ ನಗರ್, ಡೆಲ್ಲಿ 110007ನಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಸಚ್ಚಿದಾನಂದ ಸರಸ್ವತಿ ಟು 20th ಸೆಂಚುರಿ ಅದ್ವೈತ ವೇದಾಂತ ಅಂತ ಒಂದು 220 ಪುಟ ಇರತಕ್ಕಂಥ ಚಿಕ್ಕ ಪುಸ್ತಕವನ್ನು ಆಂಗ್ಲ ಭಾಷೆಯಲ್ಲಿ ನಾನು ಕೂಡ ಬರೆದಿರತಕ್ಕಂತಹ ನೆನಪು.
ಮತ್ತು ಕನ್ನಡದಲ್ಲಿ ಎಷ್ಟೋ ಜನ ಸ್ವಾಮಿಗಳ ಬಗ್ಗೆ ಅನೇಕ ಉದ್ದಾಮವಾಗಿರ್ತಕ್ಕಂಥದ್ದನ್ನು ಬರೆದಿದ್ದಾರೆ. ಆಲ್ಟೋಸ್ ಎಂಬತಕ್ಕಂತಹ ಇಂಗ್ಲಿಷ್ ವಿದ್ವಾಂಸ ಅತ್ಯಂತ ಮೌಲಿಕವಾಗಿರ್ತಕ್ಕಂತಹ ಸ್ವಾಮಿಗಳ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಲಂಡನ್ನಲ್ಲಿ ಫೇಮಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ವಿಷಯಗಳನ್ನು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮರಾಗಿ ಹುಟ್ಟಿದ್ದು 5/1/1880ರಲ್ಲಿ. ಸದಾಚಾರ ಸಂಪನ್ನರಾದ ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಶ್ರೀ ನಂಜುಂಡಯ್ಯನವರೇ ಇವರ ಮಾತಾಪಿತೃಗಳು. ಬಾಲ್ಯದಲ್ಲಿಯೇ ಉಪನೀತರಾದ ಇವರು ಸಂಧ್ಯಾ ಅಗ್ನಿಕಾರ್ಯಾದಿ ಅನುಷ್ಠಾನಗಳಲ್ಲಿ ನಿರತರಾಗಿದ್ದರು. 14ನೇ ವಯಸ್ಸಿನಲ್ಲಿ ವೆಂಕಟಲಕ್ಷ್ಮಮ್ಮನವರೊಂದಿಗೆ ಇವರ ವಿವಾಹವಾಯಿತು. ಉಪಾಧ್ಯಾಯರಾಗಿ ತಮ್ಮ ವೃತ್ತಿಯನ್ನು ನಡೆಸುತ್ತಿದ್ದ ಇವರು ಕೊನೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದರು. 1899ರಿಂದಲೇ ವೇದಾಂತದಲ್ಲಿ ಪ್ರವೇಶ ಮಾಡಿದ ಇವರಿಗೆ ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಅವರ ಆಶ್ರಯ, ಮಾರ್ಗದರ್ಶನಗಳು ದೊರಕಿದವು. 1911ರಲ್ಲಿ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಶಿವಾಭಿಮನ ನರಸಿಂಹಭಾರತಿ ಮಹಾಸ್ವಾಮಿಗಳಿಂದ ಕಾಲಟಿಯಲ್ಲಿ ಭಾಷ್ಯ ಶಾಂತಿ ಆಯಿತು. 1913ರಲ್ಲಿ ಗೋಂದಾವಳೇಕರ್ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರಿಂದ ಗೋಂದಾವಳಿ ಕ್ಷೇತ್ರದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಶ್ರೀರಾಮನಾಮ 13 ಅಕ್ಷರಿ ಮಹಾಮಂತ್ರದ ಉಪದೇಶವಾಯಿತು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮಗಳನ್ನು ಕ್ರಮವಾಗಿ ದಾಟಿ ಸಂಸಾರದಿಂದ ವಿರಕ್ತರಾಗಿ 1948ರಲ್ಲಿ ತುರಿಯಾಶ್ರಮವನ್ನು ಪ್ರವೇಶಿಸಿ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾದರು. ಯತಿ ಆಶ್ರಮದ ನಿಯಮಗಳನ್ನು ಚಾಚೂ ತಪ್ಪದೆ ಕ್ರಮವಾಗಿ ಪಾಲಿಸುತ್ತಾ ಇದ್ದಂತಹ ಇವರು ಆಚಾರ ವಿಚಾರಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪರಿಪಾಲಿಸ್ತಾ ಇದ್ದರು. ತಮ್ಮ ಪೂರ್ವಾಶ್ರಮದಲ್ಲಿಯೇ ತಾವೇ ಸ್ಥಾಪಿಸಿದ್ದಂತಹ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯಿಂದ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನೆಲ್ಲ ಕನ್ನಡ ಭಾಷೆಗೆ ಅನುವಾದಿಸಿ ಕನ್ನಡ ಶಂಕರರಾದರು. ಅಭಿನವ ಶಂಕರ, ಕನ್ನಡ ಶಂಕರ, ಕರ್ನಾಟಕ ಶಂಕರ, 20ನೇ ಶತಮಾನದ ಶಂಕರ ಇತ್ಯಾದಿ ಎಲ್ಲ ಬಿರುದುಗಳು ಕೂಡ ಸಾರ್ಥಕವಾಗಿ ಇವರಿಗೆ ಅನ್ವಯಿಸುತ್ತೆ. ಅಖಂಡ ಭಾರತವನ್ನು ಸಂಚರಿಸಿ ಶಾಂಕರ ಸಂದೇಶಗಳನ್ನು ಜನರಿಗೆ ತಿಳಿಸಿಕೊಟ್ರು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಗ ಕಲ್ಕತ್ತಾದಲ್ಲಿ ಕೆಲವು ವಿದ್ವಾಂಸರಿದ್ದರು. ಅವರು ತಾವು ಹೇಳಿರ್ತಕ್ಕಂಥದ್ದೇ ಅದ್ವೈತ ವೇದಾಂತ ಅನ್ನೋ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದರು. ಅಂಥವ್ರನ್ನೆಲ್ಲ ಸ್ವಾಮಿಗಳು ತಮ್ಮ ವಿದ್ವತ್ಪೂರ್ಣವಾಗಿರ್ತಕ್ಕಂತಹ ಭಾಷಣಗಳಿಂದ ಅವರು ಹೇಳ್ತಕ್ಕಂಥದ್ದು ಎಲ್ಲಿ ತಪ್ಪಾಗಿದೆ, ಅವರು ಯಾವ ರೀತಿಯಾಗಿ ಆಚಾರ್ಯ ಶಂಕರರ ಭಾಷ್ಯಕ್ಕೆ ಅನುಗುಣವಾಗಿ ಮಾತಾಡದೆ ತದನಂತರ ಬಂದಿರತಕ್ಕಂತಹ ಭಾಮತಿ ಪ್ರಸ್ಥಾನವನ್ನು, ವಿವರಣ ಪ್ರಸ್ಥಾನವನ್ನು ಇಟ್ಕೊಂಡು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರವನ್ನು ಹೇಳದೆ ಅದನ್ನು ತಿರುಚಿ ಹೇಗೆ ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಅವರಿಗೆ ತಿಳಿಸ್ಕೊಟ್ಟು ಮನದಟ್ಟು ಮಾಡಿದರು. ಹಾಗೆ ಮಾಡದೆ ಹೋಗಿದ್ದರೆ ಅವರು ಹೇಳ್ತಾ ಇದ್ದಿದ್ದೇ ನಿಜವಾಗಿರ್ತಕ್ಕಂತಹ ಅದ್ವೈತ ವೇದಾಂತ ಅನ್ನೋ ಜನಗಳಿಗೆ ಕೂತ್ಕೊಳ್ತಕ್ಕಂತಹ ಒಂದು ಶಂಕೆ ಒದಗಿ ಬರ್ತಾಯಿತ್ತು. ಆ ದೃಷ್ಟಿಯಿಂದ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಅಂತ ಒಬ್ಬರಿದ್ದರು ಕಲ್ಕತ್ತಾದಲ್ಲಿ. ಲಿವಿಂಗ್ ಆ್ಯಂಡ್ ಡೆಡ್ ಇಶ್ಯೂಸ್ ಇನ್ ವೇದಾಂತ ಅಂತ ಒಂದು ಪುಸ್ತಕ ಬರೆದರು. ಇವ್ರಿಗೆ ಅದನ್ನು ತಟ್ಕೊಳ್ಳೋಕ್ಕಾಗಲಿಲ್ಲ. ವೇದಾಂತ ಈಸ್ ಲಿವಿಂಗ್ ನೆವರ್ ಡೆಡ್ ಅಂತ ಆರ್ಗ್ಯೂ ಮಾಡಿದರು ಅವ್ರ ಜೊತೆ. ಅವರನ್ನು ಕನ್ವಿನ್ಸ್ ಮಾಡಿದರು. ವಿಧುಶೇಖರ ಭಟ್ಟಾಚಾರ್ಯ ಎಂಬತಕ್ಕಂಥವರನ್ನು ಕೂಡ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ಸರಿ ಅಲ್ಲ ಅನ್ನೋದನ್ನು ಅವರು ಪ್ರಮಾಣ ಪುರಸ್ಸರವಾಗಿ ತೋರಿಸ್ಕೊಟ್ರು. ಇದು ನಿಜವಾಗಿರ್ತಕ್ಕಂತಹ ಸ್ವಾಮಿಗಳ ಒಂದು ಕೊಡುಗೆ ಇರತಕ್ಕಂಥದ್ದು. ಯಾಕೆಂದರೆ ಅದು ಆ ರೀತಿಯಾಗಿ ಅವರು ಕೊಡುಗೆ ಕೊಡದೆ ಹೋಗಿದ್ರೆ ಏನಾಗ್ತಾಯಿತ್ತು ಅಂತ ಹೇಳಿದರೆ, ಆ ಬಂಗಾಳದಲ್ಲಿ ಇರ್ತಕ್ಕಂಥ ವಿದ್ವಾಂಸರು ಹೇಳ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಶಂಕರ ವೇದಾಂತ ಎಂಬತಕ್ಕಂತಹ ಒಂದು ಭ್ರಮೆಗೆ ನಾವು ಒಳಗಾಗ್ತಕ್ಕಂಥ ಸನ್ನಿವೇಶ ಬರ್ತಾಯಿತ್ತು.
ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟ್ಟಗಳನ್ನು ನಾವು ಸ್ಮರಣೆ ಮಾಡ್ಕೋಬೇಕು ಸ್ವಾಮಿಗಳ ಜೀವನದಲ್ಲಿ. ಅವತಾರ ಶ್ರೀ ಪ್ರಮಾಥಿ ಸಂವತ್ಸರ ಮಾರ್ಗ ಶೀರ್ಷ ಕೃಷ್ಣ ಅಷ್ಟಮಿ 5/1/1880 ಸೋಮವಾರ ಸೂರ್ಯೋದಯ. ಇದು ಅವರ ಜನ್ಮ. ಹೆಸರು, ಹುಟ್ಟಿದ ಹೆಸರೇನು ಅಂದರೆ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಅಥವಾ ವೈ ಸುಬ್ಬರಾವ್. ಜನ್ಮಸ್ಥಳ ಚಿಕ್ಕಮಗಳೂರಿನಲ್ಲಿರ್ತಕ್ಕಂತಹ ಹೊಸಮನೆಯಲ್ಲಿ. ಮಾತಾಪಿತೃಗಳು ನಂಜುಂಡಯ್ಯ ಮತ್ತು ಲಕ್ಷ್ಮೀದೇವಮ್ಮನವರು. ಉಪನಯನ ಯಲ್ಲಂಬಳಸೆಯಲ್ಲಿ 11ನೇ ವಯಸ್ಸಿನಲ್ಲಿ, ವಿವಾಹ 14ನೇ ವಯಸ್ಸಿನಲ್ಲಿ ವೆಂಕಟಲಕ್ಷ್ಮಮ್ಮನವರೊಂದಿಗೆ. ಆಂಗ್ಲ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ FA ಪರೀಕ್ಷೆಯಲ್ಲಿ ಉತ್ತೀರ್ಣ. ವೇದಾಂತ ಪ್ರವೇಶ 1889ರಲ್ಲಿ KA ಕೃಷ್ಣಸ್ವಾಮಿ ಅಯ್ಯರ್ ಅವರಿಂದ. ಭಾಷ್ಯ ಶಾಂತಿ 1911 ಕೇರಳ ರಾಜ್ಯದ ಪವಿತ್ರವಾದ ಕಾಲಟಿ ಕ್ಷೇತ್ರದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳಿಂದ. ತಾರಕ ಮಂತ್ರೋಪದೇಶ 1913ರಲ್ಲಿ ಗೋಂದಾವಳೇಕರ್ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಂದ 13 ಅಕ್ಷರಿ ಮಂತ್ರೋಪದೇಶ. ಸಂಸ್ಥೆಯ ಸ್ಥಾಪನೆ 1920 ಬೆಂಗಳೂರಿನಲ್ಲಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ. ಗ್ರಂಥ ಪ್ರಕಟಣೆ 1945ರಲ್ಲಿ ಶಾಂಕರ ಪ್ರಸ್ಥಾನತ್ರಯ ಗ್ರಂಥಗಳ ಪ್ರಕಟಣೆ. ಪ್ರಧಾನ ಕಚೇರಿ 1945ರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಸನ್ಯಾಸ ಸ್ವೀಕಾರ 10/6/1948 ಸೋಮವಾರ ಸನ್ಯಾಸಾಶ್ರಮ ಸ್ವೀಕರಿಸಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿ ಎಂಬ ನಾಮಕ್ಕೆ ಕಾರಣರಾದರು. ಶಾಖಾ ಕಾರ್ಯಾಲಯ ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ 1970ರಲ್ಲಿ. ಪ್ರಸಿದ್ಧ ನಾಮ 20ನೇ ಶತಮಾನದ ಅಭಿನವ ಕನ್ನಡ ಶಂಕರ. ಮಹಾನಿರ್ಯಾಣ ರಾಕ್ಷಸ ಸಂವತ್ಸರದ ಆಷಾಢ ಬಹುಳ ತ್ರಯೋದಶಿ 5/8/1975 ಮಂಗಳವಾರ ಬೆಳಗ್ಗೆ 10:05 ಬೆಂಗಳೂರಿನಲ್ಲಿ. ಮಹಾಸಮಾಧಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಸಾಮಾನ್ಯವಾಗಿ ಒಂದು ಮಾತಿದೆ, 60 ಕರಳುಮರಳು ಅಂತ. ಆದರೆ ಸ್ವಾಮಿಗಳ ನಿಜವಾಗಿರ್ತಕ್ಕಂಥ ಕೊಡುಗೆ ಆಚೆ ಬಂದಿದ್ದೇ 60 ಆದಮೇಲೆ. 60ರಿಂದ 95 ತನಕ 35 ವರ್ಷಗಳ ಕಾಲ ಸತತವಾಗಿ ಪ್ರವಚನಗಳು, ಭಾಷ್ಯಗಳ ಅನುವಾದಗಳು, ಸುಪ್ರಸಿದ್ಧವಾದಂತಹ ವಿದ್ವಾಂಸರೊಡನೆಯ ವಾಕ್ಯಾರ್ಥಗಳು. 87ನೇ ವಯಸ್ಸಿನಲ್ಲಿ 3ನೇ ಸಲ ಕಾಶಿಯ ಪರ್ಯಟನ. ಜ್ಞಾಪಕ ಇಟ್ಕೊಳ್ಳಿ, ಅವರ 87ನೇ ವಯಸ್ಸಿನಲ್ಲಿ 3ನೇ ಸಲ ಕಾಶಿಗೆ ಅವರು ಪ್ರಯಾಣ ಮಾಡಿದ್ದು. ಆಗಿನ ಕಾಲದಲ್ಲಿ ಎಷ್ಟು ಸೌಕರ್ಯ ಇತ್ತು ಅಂತ ತಮಗೆ ಗೊತ್ತಿದೆ. ಈಗ ಕಾಶಿಗೆ ಹೋಗೋದೇನೇ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, 80 ಆದಮೇಲೆ ಹೇಗಪ್ಪ ಹೋಗೋದು ಅಂತ. ಅವರು ಆಗಿನ ಕಾಲದಲ್ಲೇ 87ನೇ ವಯಸ್ಸಲ್ಲಿ 3ನೇ ಸಲ ಅವರು ಕಾಶಿಯನ್ನು ಸಂದರ್ಶನ ಮಾಡಿ ಕಾಶಿ ವಿಶ್ವನಾಥನ ಅನುಗ್ರಹವನ್ನು ಪಡ್ಕೊಂಡ್ರು. ಇದೆಲ್ಲವೂ ಕೂಡ ಬಹಳ ಮನನೀಯವಾಗಿರ್ತಕ್ಕಂತಹ ಕೆಲವು ವಿಷಯಗಳು ಅವರ ವಿಷಯದಲ್ಲಿ. ಹಾಗೆಯೇ ಮುಖ್ಯವಾಗಿ ಉಪಾಧ್ಯಾಯ ವೃತ್ತಿ, ವಿದ್ಯಾಭ್ಯಾಸ, ಉದ್ಯೋಗ, ಇದರ ಬಗ್ಗೆ 2 ಮಾತು ನಾವು ಹಿನ್ನೆಲೆ ತಿಳ್ಕೋಬೇಕಾಗತ್ತೆ. ಸುಬ್ರಹ್ಮಣ್ಯ ಅಯ್ಯರ್ ಎಂಬ ವೇದಾಂತಿಗಳ ಪರಿಚಯ, ಅವರ ಒಡನಾಟದಿಂದ ಸುಬ್ರಹ್ಮಣ್ಯ ಶರ್ಮರಿಗೂ ವೇದಾಂತದಲ್ಲಿ ಹೆಚ್ಚಿನ ಪ್ರವೇಶಕ್ಕೆ ಕಾರಣವಾಯಿತು. ಆ ಹೊತ್ತಿಗಾಗಲೇ ಶರ್ಮರಿಗೆ ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಸಾಕಷ್ಟು ಪಾಂಡಿತ್ಯ ಸ್ವಪ್ರಯತ್ನದಿಂದಲೇ ಪ್ರಾಪ್ತವಾಗಿತ್ತು. ಎಷ್ಟೇ ಬೇರೆಯವರ ಅನುಗ್ರಹ ಇದ್ದರೂ ಕೂಡ ಸ್ವಪ್ರಯತ್ನ ಅನ್ನೋದು ತುಂಬ ಮುಖ್ಯ. ಏಕೆಂದರೆ ಪ್ರತಿಯೊಂದು ದೇವರೇ ಮಾಡಲಿ ಅಂತ ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು ಅದು ಪೂರ್ತಿ ಫಲಕಾರಿ ಆಗಲ್ಲ. ಅಫ್ಕೋರ್ಸ್ ಭಗವಂತ ನಿಜವಾಗ್ಲೂ ಸಹಾಯ ಮಾಡ್ತಾನೆ, ಆದರೆ ನಮ್ಮದು ಒಂದು ಕೈ ಇರಬೇಕು. ನಾವು ಸ್ವಲ್ಪ ನಮ್ಮ ಕೈಯಲ್ಲಿ ಆಗ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು.
ನಾವು ಒಂದು ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಾಗರದಲ್ಲಿ ಭಗವಂತ 7 ಹೆಜ್ಜೆ ದಡದಡ ಅಂತ ಇಳ್ಕೊಂಬಂದು ನಮ್ಮ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಾನೆ ಅಂತ ಜೆ ಕೃಷ್ಣಮೂರ್ತಿ ಎಂಬತಕ್ಕಂತಹ ಆಧುನಿಕ ತತ್ವಶಾಸ್ತ್ರಜ್ಞರು ಅಮೆರಿಕಾದಲ್ಲಿ ಒಂದು ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದುಂಟು. ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್ ಅಂತ. ಸೊ ಆ ದೃಷ್ಟಿಯಿಂದ ಸ್ವಪ್ರಯತ್ನ ಎಂಬತಕ್ಕಂಥದ್ದನ್ನು ನಾವು ಮಾಡಲೇಬೇಕಾಗತ್ತೆ ಯಾವಾಗಲೂ ಕೂಡ. ಗೀತೆಯ ಮೇಲೆ ಶಂಕರರು ಭಾಷ್ಯವೊಂದನ್ನು ಬರೆದಿದ್ದಾರಂತೆ ಎಂಬುದು ಸ್ವಲ್ಪ ಸ್ವಲ್ಪ ಗೊತ್ತಾಯಿತು. ಕೃಷ್ಣಸ್ವಾಮಿ ಅಯ್ಯರವರು ವೇದಾಂತಿಗಳು, ಹೆಡ್ ಮಾಸ್ಟ್ರು ಆಗಿದ್ದರು. ಅವರ ಕೃಪೆಯಿಂದ ಸುಬ್ರಹ್ಮಣ್ಯ ಶರ್ಮರು ದೊಡ್ಡ ವಿದ್ವಾಂಸರಾಗುವುದಕ್ಕೆ ಅವಕಾಶ ಆಯಿತು. FA ಪರೀಕ್ಷೆಗೆ ಕೂತ್ಕೊಂಡು ಹೇಗೋ ಪಾಸಾದರು. ಸಂಸ್ಕೃತ ಪಾಠಶಾಲೆಗೆ ಸೇರಿ ರಘುವಂಶ, ಕಿರಾತಾರ್ಜುನೀಯ ಪಾಠಗಳನ್ನು ಓದಿಕೊಂಡು ಅಲ್ಲೂ ಶರ್ಮರು ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಆಗ ಶರ್ಮರಿಗೆ 20 ವರ್ಷಗಳು. ಇನ್ನು ಮುಂದೆ ಉದ್ಯೋಗಕ್ಕೆ ಸೇರಿಕೊಂಡು 4 ಕಾಸು ಸಂಪಾದಿಸಬೇಕೆಂಬ ಆಸೆ ಉಂಟಾಯಿತು. ಉಪಾಧ್ಯಾಯರಾಗಿ ತಮ್ಮ ವೃತ್ತಿಯನ್ನು ಆರಿಸಿಕೊಳ್ಳೋಣ ಎಂದು ಮನಸ್ಸು ಮಾಡಿ ಅದರಂತೆ ಯಲ್ಲಂಬಳಸೆಯಲ್ಲಿಯೇ ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪಾಠಗಳನ್ನು ಪ್ರಾರಂಭಿಸಿದರು. ಸುಭಾಷಿತ ಶ್ಲೋಕಗಳನ್ನು, ಸಂಸ್ಕೃತ ಶ್ಲೋಕಗಳನ್ನು ಹೇಳಿಕೊಟ್ಟು ಅವುಗಳಿಗೆ ಅರ್ಥವನ್ನೂ ಅಲ್ಲಿನ ಬಾಲಕರಿಗೆ ಹೇಳುತ್ತಿದ್ದರು. ಅವರ ಇಂಗ್ಲಿಷ್ ಪಾಂಡಿತ್ಯ ಎಷ್ಟು ಮಟ್ಟಿಗಿತ್ತು ಅಂದರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. 4 warned is 4 armed. ನೀವು ಈ ಸ್ಟೇಟ್ಮೆಂಟ್ನ ಕೇಳಿ ಎಷ್ಟೋ ಜನ ಇಂಗ್ಲೀಷ್ MA ಮಾಡಿರ್ತಕ್ಕಂಥವ್ರು ಹಿಂದೆ ಮುಂದೆ ನೋಡೋಂಗಾಗತ್ತೆ. 4 warned is 4 armed ಅಂದರೆ ಮೊದಲೇ 4 FORE, ಎರಡನೇ 4 FOUR. 4 warned is 4 armed. So if you know beforehand that somebody is going to attack you, you can be mentally prepared ಅನ್ನೋದಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತು. ಈ ಥರ ಎಷ್ಟೋ ಸ್ಟೇಟ್ಮೆಂಟ್ಸ್ ಕೊಡ್ಬೋದು ಅವರ ಇಂಗ್ಲೀಷ್ ಪಾಂಡಿತ್ಯಕ್ಕೆ. ನಾನು ಗ್ರಂಥಕ್ಕೆ ಪ್ರವೇಶ ಆದಾಗ ನಿಮಗೆ ಹೆಚ್ಚು ಉದಾಹರಣೆ ಕೊಡೋದಕ್ಕೆ ಸಮಯ ಆದರೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸಮಯದ್ದೇ ಸ್ವಲ್ಪ ಸಮಸ್ಯೆ. ಯಲ್ಲಂಬಳಸೆಯಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾಗಿ ಬಂದಾಗ ಶರ್ಮರು ಅಲ್ಲಿ ಕೆಲವು ದಿನ ಇದ್ದರು. ಕಡೂರಿನಲ್ಲಿ ಶರ್ಮರಿಗೆ ಟವನ್ ಓವರ್ಸಿಯರ್ ಕೆಲಸ ಸಿಕ್ತು. ಅಲ್ಲಿನ ವಾತಾವರಣ ಸರಿ ಹೊಂದದೇ ಇದ್ದದರಿಂದ ಆ ಕೆಲಸವನ್ನು ಬಿಟ್ಟು ಕೊನೆಗೆ ಬೆಂಗಳೂರಿಗೆ ಬಂದರು. ಯಾವ ಮುಲಾಜು ಬೇಡ, ನನ್ನ ಅಂತಃಕರಣಕ್ಕೆ ಅದು ಸರಿ ಹೊಂದಬೇಕು. ಅದೆಷ್ಟೇ ಬಡತನ ಇರ್ಬೋದು, ಏನಾದರೂ ಆಗಿರ್ಬೋದು, ಅಂತಃಕರಣಕ್ಕೆ ಸರಿ ಹೊಂದದೇ ಹೋದರೆ ಆ ಜಾಗದಲ್ಲಿ ಇರ್ತಾ ಇರಲಿಲ್ಲ ಅವರು. ಯಾಕೆಂದರೆ ಪರಮ ಪ್ರಮಾಣ ಯಾವುದು ಅಂದರೆ ನಮ್ಮ ಅಂತಃಕರಣ. ನಾವು ಯಾರನ್ನ ಮೆಚ್ಚಿಸೋದಕ್ಕೆ ಯಾವ ಕೆಲಸನೂ ಮಾಡಬೇಕಾಗಿಲ್ಲ. ನಮ್ಮ ಹೃದಯದ ಅಂತರಾಳದಲ್ಲಿರ್ತಕ್ಕಂಥ ಆತ್ಮನಿಗೆ ನಾವು ನೆಟ್ಟಿಗಿದ್ರೆ ಸಾಕು. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಅಂತ ರಮಣಗೀತಾನಲ್ಲಿ ಅದಕ್ಕೆ ಒಂದು ಮಾತು ಬರುತ್ತೆ. ಹೃದಯ ಕುಹರದಲ್ಲೇ ಇದ್ದಾನೆ ಆತ್ಮ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಸ್ವರ ನೀವಾರಶೂಕವತ್ತನ್ವಿ ಪೀತಾಭಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವಸೇಂದ್ರ ಸೋಕ್ಷರ ಪರಮಸ್ವರಾಟ್. ಒಳಗಡೆನೇ ಇದ್ದಾನೆ ಪರಮಾತ್ಮ. ಆ ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಅದು ಸರಿ ಹೊಂದಿದ್ರೆ ಸಾಕು. ಇನ್ನು ಯಾರಿಗೂ ನಾವು ಬೇರೆಯವರು ಹೊಗಳಿದ್ರೆಷ್ಟು ಬಿಟ್ಟರೆಷ್ಟು. ಆ ದೃಷ್ಟಿಯಿಂದನೇ ಯಾರ ನಿತ್ಯ ವಸ್ತುಗಳನ್ನು ಬಿಟ್ಟು ಅನಿತ್ಯ ವಸ್ತು ಕಡೆಗೆ ಹೋಗ್ತಾರೋ ಅದು ಹೇಗಿದ್ರೂ ಅನಿತ್ಯ ಅವ್ರಿಗೆ ಸಿಗಲ್ಲ. ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ, ಇದು ಸಿಗಲ್ಲ ಅದು ಸಿಗಲ್ಲ ಅಂತ ಆಗ್ಬಿಡತ್ತೆ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಅದಕ್ಕೆ ನಾವು ಯಾವಾಗಲೂ ಕೂಡ ಭಗವಂತನ ಸೇವೆ ಕಡೆ ಗಮನ ಕೊಡಬೇಕೇ ಹೊರತು ರಾಜನ ಕಡೆ ಅಲ್ಲ ಗಮನ ಕೊಡಬೇಕಾಗಿರೋದು, ಹಣವಂತನ ಕಡೆಗಲ್ಲ ಗಮನ ಕೊಡಬೇಕಾಗಿರೋದು. ಮಿಲ್ಟನ್ನೇ ಒಂದು ಕಡೆ ಹೇಳ್ಕೊತಾನೆ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಹ್ಯಾಸ್ ಐ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗ್ಬಿಟ್ಟು 2 ಹೆಣ್ಮಕ್ಳಿಗೂ ಗೋಳೈಕೊಂಡು ತನ್ನ ಕವನವನ್ನೆಲ್ಲ ಅವರಿಗೆ ಬರ್ಸಿದಂಗಾಯಿತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಸೊ ಆ ದೃಷ್ಟಿಯಿಂದ ನಾವು ಭಗವಂತನ ಒಂದು ಆರಾಧನೆಗೆ ಯಾವತ್ತೂ ಕೂಡ ಎರಡನೇ ಮಾತಿಲ್ಲದೆ ನಡ್ಕೋಬೇಕು. ಮುಖ್ಯವಾಗಿ ಅವರ ಜೀವನದಲ್ಲಿ ನಡೆದಿರೋ ಘಟನೆ ಏನು ಅಂದರೆ ಅವರಿಗೆ ವಿವೇಕ ಚೂಡಾಮಣಿ ಗ್ರಂಥ ಸಿಕ್ಕಿದ್ದು. ಅದು ಅವರ ಜೀವನದಲ್ಲೇ ಒಂದು ಪರಿಣಾಮ ಮಾಡಿಬಿಡ್ತದು. ಆ ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವಿವೇಕ ಚೂಡಾಮಣಿ. ಬರೀ ವಿವೇಕ ಅಂದ್ರೆ ಸಾಕಲ್ವಾ, ಎಂತಹ ಒಳ್ಳೆಯ ಹೆಸರದು. ವಿವೇಕ ನಮ್ಮ ಪೂರ್ವಜರಿಗೆ ನಮಗಿಂತ ಚೆನ್ನಾಗಿತ್ತು.
ನಮ್ಮ ತರಹ ಅವ್ರು ಯಾರೂ ಕೂಡ ಬಯೋಡೇಟಾ ಓದಿಸ್ಕೋತಾ ಇರಲಿಲ್ಲ. ಅವರಿಗೆಲ್ಲ ಕೂಡ ಎಷ್ಟು ಮಟ್ಟಿಗೆ ವಿವೇಕ ಇತ್ತು ಅಂತ ಹೇಳಿದ್ರೆ, ಸಮಯವನ್ನೇ ಕೈಯಲ್ಲಿ ಗಡಿಯಾರನೇ ಇಟ್ಕೊಳ್ಳದೆ ಸಮಯವನ್ನು ಕರೆಕ್ಟಾಗಿ ಹೇಳ್ತಾ ಇದ್ರು. ಸಿ ವಿ ರಾಮನ್ ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್. ರಾಮನ್ಗೆ ನೊಬೆಲ್ ಪ್ರೈಸ್ ಬಂದಾಗ ಆಕಾಶವಾಣಿಯವರು ಇಂಟರ್ವ್ಯೂ ಮಾಡೋಕ್ಕೆ ಕರೆದಾಗ 5 ನಿಮಿಷ ಟೈಮ್ ಕೊಟ್ಟಿದ್ರು ಬೆಳಗ್ಗೆ ಚಿಂತನಾದಲ್ಲಿ ಅವ್ರು ಮಾತಾಡೋದಕ್ಕೆ. 4 ನಿಮಿಷ ಆದರೂ ಕೂಡ ಮುಗೀತಕ್ಕಂಥ ಸೂಚನೆನೇ ಸಿಗಲಿಲ್ಲ. ಆರ್ಗನೈಸರ್ಸ್ಗೆಲ್ಲ ಭಯ, ನೊಬೆಲ್ ಲಾರೆಟಿಗೆ ನಾವು ಹೆಂಗೆ ಸಮಯ ಹೇಳೋದು, ಇನ್ನು 1 ನಿಮಿಷದಲ್ಲಿ ನಿಲ್ಲಿಸ್ಬೇಕಲ್ಲ ಇವರು ಅಂತ. ಕರೆಕ್ಟಾಗಿ ಆ ನಿಮಿಷ 12ಕ್ಕೆ ಬಂದುಕೊಂಡೆ ಟಕ್ಕನ್ನು ನಿಲ್ಲಿಸ್ಬಿಟ್ರಂತೆ. ಸಿ ವಿ ರಾಮನ್ ಹ್ಯಾಡ್ ಎ ಮೆಂಟಲ್ ಕ್ಲಾಕ್, ನಾಟ್ ದ ಫಿಸಿಕಲ್ ಕ್ಲಾಕ್. ಫಿಸಿಕಲ್ ಕ್ಲಾಕ್ ಮೇ ಗೋ ರಾಂಗ್ ಬಟ್ ನೆವರ್ ದ ಮೆಂಟಲ್ ಕ್ಲಾಕ್. ಸೊ ಆ ರೀತಿಯಾಗಿ ರಾಮನ್ ಅವರು ಕೆಲಸ ಮಾಡ್ತಾ ಇದ್ರಂತೆ. ಹಾಗೆ ವಿವೇಕ ಎಂಬತಕ್ಕಂಥದ್ದು ಹೇಗೆ ಹುಟ್ಟತ್ತೆ ಅಂದರೆ, ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜತೇನ ಸತ್ಸಂಗಮಂಚಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಇಷ್ಟು ಬೇಕು ಹಿನ್ನೆಲೆ. ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ ಇದು. ಭಾಗ್ಯೋದಯೇನ, ಯಾವುದೋ ಒಂದು ಒಳ್ಳೆಯ ಸೌಭಾಗ್ಯ ವಿಶೇಷದಿಂದ ಇವತ್ತು ನನಗೆ ಒದಗಿರೋ ಹಾಗೆ, ಯಾವುದೋ ಜನ್ಮಾಂತರದ ಸೌಭಾಗ್ಯ ವಿಶೇಷದಿಂದ ನಾನು ಅಂದ್ಕೊಳ್ಳದೆ ಸ್ವಾಮಿಗಳನ್ನು ಸ್ಮರಣೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು ನೋಡಿ, ಅದು ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ, ಅನೇಕ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಸತ್ಸಂಗ ಮಂಚಲಭತೆ, ಇಂತಹ ಒಂದು ಸತ್ಸಂಗ ಅನ್ನೋದು ಉಂಟಾಗತ್ತೆ. ಸತ್ಸಂಗ ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಅಂತ ಶಂಕರಾಚಾರ್ಯರ ಭಜಗೋವಿಂದ ಸ್ತೋತ್ರ ಅಥವಾ ಮೋಹಮುದ್ಗರ ಅಥವಾ ಚರ್ಪಟ ಪಂಚರಿಕಾದಲ್ಲೇ ಒಂದು ಮಾತು ಬರುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ ಅಂತ. ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಸತ್ಸಂಗ. ಇದೇ ಸತ್ಸಂಗ ಇಲ್ಲಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ವಿವೇಕಕ್ಕೆ ಚೂಡಾವಣಿ ರೂಪದಲ್ಲಿರ್ತಕ್ಕಂಥ ಗ್ರಂಥ ಅವರಿಗೆ ಸಿಕ್ತು. ಸಂಪೂರ್ಣವಾದ ಆಚಾರ್ಯ ಶಂಕರರ ಪ್ರಕರಣ ಗ್ರಂಥಗಳಲ್ಲಿ ಪ್ರಕರಣ ರಾಜ ಅಂತ ಯಾವುದಕ್ಕಾದರೂ ಹೆಸರಿಡಬಹುದಾದರೆ ಅದು ವಿವೇಕ್ ಚೂಡಾಮಣಿಗೆ. ಅದೇ ಹೆಸರಿಂದಾನೇ ಕ್ರಿಸ್ಟಫರ್ ಐಶರ್ವುಡ್ ಸ್ವಾಮಿ ಪ್ರಭವಾನಂದ ಜೊತೆ ಅಮೇರಿಕಾದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು ಕ್ರೆಸ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್. ದಟ್ ಈಸ್ ಕ್ರಿಸ್ಟಫರ್ ಐಶರ್ವುಡ್ಸ್ ಟ್ರಾನ್ಸ್ಲೇಷನ್ ಆಫ್ ವಿವೇಕ್ ಚೂಡಾಮಣಿ. ಸೊ ಆ ದೃಷ್ಟಿಯಿಂದ ಬೆಂಗಳೂರಿಂದ ಕಡೂರಿಗೆ ರೈಲಲ್ಲಿ ಹೋಗಬೇಕಾದ ಒಂದು ಪ್ರಸಂಗ ಸುಬ್ರಹ್ಮಣ್ಯ ಶರ್ಮರಿಗೆ ಒದಗಿ ಬಂತು. 1 ಶತಮಾನದ ಹಿಂದಿನ ಮಾತು. ಆಗ ರೈಲ್ವೆ ಸಂಚಾರ ಇಂದಿನಷ್ಟು ಸುಲಭವಾಗಿರಲಿಲ್ಲ, ವೇಗವಾಗಿಯೂ ಇರಲಿಲ್ಲ. ರೈಲ್ನಲ್ಲಿ 6-7 ಗಂಟೆಗಳ ಕಾಲ ಕುಳಿತುಕೊಂಡು ಹೋಗಬೇಕಾಗಿತ್ತು. ಸುಮ್ಮನೆ ಅಷ್ಟೊಂದು ಸಮಯವನ್ನು ಕಳೆಯೋದಾದರೂ ಹೇಗೆ ಎಂದು ಶರ್ಮರ ಮನಸ್ಸಿಗೆ ಬಂತು. ನೋಡಿ, ಯಾರ್ಯಾರು ಹೇಗೆ ಸಮಯ ಕಳೀತಾರೆ ಅನ್ನೋದಕ್ಕೆ ಒಂದು ಸುಭಾಷಿತ ಇದೆ. ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನವ ಅಂತ. ಕಾವ್ಯವನ್ನು ಓದೋದು, ಶಾಸ್ತ್ರವನ್ನು ಅಭ್ಯಾಸ ಮಾಡೋದ್ರಲ್ಲಿ ಒಳ್ಳೆಯವ್ರಿಗೆ ಕಾಲ ಹೋದರೆ, ಒಳ್ಳೆಯವರು ಅಲ್ಲದೆ ಇರತಕ್ಕಂಥವ್ರಿಗೆ ನಿದ್ದೆ ಮಾಡೋದು, ಜಗಳ ಆಡೋದ್ರಲ್ಲೇ ಕಾಲ ಹೋಗುತ್ತೆ ಅಂತ. ಕೆಲವರಿಗೆ ಕಾಲವನ್ನು ಹೋಗಿಸೋದೇ ಪ್ರಾಬ್ಲಮ್ಮು, ಇನ್ನು ಕೆಲವರು ಕಾಲವೇ ಇರಲ್ಲ. ಸೊ ಸಮ್ ಪೀಪಲ್ ದೇ ಜಸ್ಟ್ ಡೋಂಟ್ ಹ್ಯಾವ್ ಟೈಮ್. ಫಾರ್ ಅದರ್ಸ್ ಟು ಕಿಲ್ ಟೈಮ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆ ದೃಷ್ಟಿಯಿಂದ ಕಾಲ ಅನ್ನೋದು ಯಾರಿಗೂ ಕಾಯಲ್ಲ ನೋಡಿ. ಕಾಲೋ ಜಗದ್ಭಕ್ಷಕಃ ಕಾಲಾಯ ತಸ್ಮೈ ನಮಃ ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತಾ ಅಣುಭಿಶ್ಚ ಮಹದ್ಭಿಶ್ಚ. ತೈತ್ರೇಯ ಆರಣ್ಯಕ ಅರುಣ ಪ್ರಶ್ನ. ಕಾಲ ಎಂಬತಕ್ಕಂಥದ್ದು ನದಿಗೆ ಹೋಲಿಸ್ತಾರೆ. ನದಿ ನೀರು ಯಾವಾಗಲೂ ಕೂಡ ಹರ್ಕೊಂಡು ಹೋಗೋ ಹಾಗೆ ಜ್ಞಾನ ಅನ್ನೋದನ್ನು ಹರ್ಕೊಂಡು ನದಿ ತರಹ ಹೋಗಬೇಕೇ ಹೊರತು ಓದೋದನ್ನು ನಿಲ್ಲಿಸ್ಬಿಟ್ರೆ ಕೆರೆ ಥರ ಬಗ್ಗಡ ಆಗಿಬಿಡತ್ತೆ ಅಂತ. ಆ ದೃಷ್ಟಿಯಿಂದನೇ ಯಾರೂ ಕೂಡ ಸಮಯ ಓಡ್ತಾ ಇರುತ್ತೆ, ಯಾರಿಗೂ ಕೂಡ ಕಾಯೋದಿಲ್ಲ ಸಮಯ ಎಂಬತಕ್ಕಂಥದ್ದು. ನಾನು ಒಪ್ಪಲಿ ಬಿಡಲಿ, ಈ ಉಪನ್ಯಾಸ ಶುರು ಮಾಡಿ ಈಗ ನನಗೆ 28 ನಿಮಿಷ ನನ್ನ ದೇಹಕ್ಕೆ ವಯಸ್ಸಾಯಿತು. ನಾನು ಒಪ್ಪಬಹುದು ಬಿಡಬಹುದು, ಬಟ್ ದಟ್ಸ್ ಅ ಫ್ಯಾಕ್ಟ್, ದಟ್ ಈಸ್ ರಿಯಾಲಿಟಿ, ಇಟ್ಸ್ ನಾಟ್ ಫಿಕ್ಷನ್. ಸೊ ಆ ದೃಷ್ಟಿಯಿಂದ ನಾವು ಒಪ್ಪಲೇಬೇಕಾಗತ್ತೆ. ನೋಡಿ, ಶರ್ಮನ ಮನಸ್ಸಿಗೆ ಆ ಗ್ರಂಥ ಓದತಕ್ಕಂಥ ಅಭ್ಯಾಸ ಇದ್ದಿದ್ದರಿಂದ ಯಾವುದಾದರೂ ಒಂದು ಪುಸ್ತಕವನ್ನು ಕೊಂಡುಕೊಂಡು ರೈಲಲ್ಲಿ ಉದ್ದಕ್ಕೂ ಓದಿಕೊಳ್ಳುತ್ತಾ ಹೋಗೋಣ ಅಂತ ಅಂದ್ಕೊಂಡ್ರು. ಆದರೆ ಗ್ರಂಥ ಕೊಂಡುಕೊಳ್ಳೋದಕ್ಕೆ ಹಣ ಬೇಕಲ್ಲ, ಮೊದಲೇ ಬಡತನ, ಇನ್ನು ರೈಲ್ ಟಿಕೆಟ್ಗಾಗಿ ಹಣ ಬೇಕು, ಇನ್ನು ಪುಸ್ತಕಕ್ಕೆ ಹಣ ಎಲ್ಲಿಂದ ಬರಬೇಕು? ಆದರೂ ಹಣ ಕೊಡದಿದ್ದರೆ ಪುಸ್ತಕ ಇಲ್ಲ, ಪುಸ್ತಕವನ್ನು ಕೊಂಡುಕೊಳ್ಳಬೇಕನ್ನೋ ಆಸೆ.
ಸರಿ, ಜೇಬಿನಲ್ಲಿ ಕೈ ಹಾಕಿದರೆ ಸಿಕ್ಕಿದ ಹಣ ಒಂದಾಣೆ. ಅಂತೂ ಅದನ್ನೇ ತೆಗೆದುಕೊಂಡು ಸ್ಟೇಷನ್ನಲ್ಲಿದ್ದ ಪುಸ್ತಕದ ಅಂಗಡಿಗೆ ಹೋಗಿ ಒಂದು ಪುಸ್ತಕವನ್ನು ಕೊಡು ಅಂತ ಕೇಳಿದರು. ಅದಕ್ಕೆ ಶರ್ಮರ ಅಗ್ಗವಾದ ಯಾವುದಾದೊಂದು ಪುಸ್ತಕವನ್ನು ಕೊಡು ಎಂದು ಹೇಳಿ ತಮ್ಮಲ್ಲಿದ್ದ ಒಂದಾಣೆಯನ್ನು ಅವನ ಕೈಗಿಟ್ಟರು. ಇವರ ದಡ್ಡತನವನ್ನು ಕಂಡ ಆ ಬುದ್ಧಿವಂತ ಹರಿದು ಹೋಗಿದ್ದ, ಹಳೆಯದಾಗಿದ್ದ, ಮಾಸಿ ಹೋಗಿದ್ದ ಯಾವುದೋ ಒಂದು ಹಳೆಯ ಪುಸ್ತಕವನ್ನು ಶರ್ಮರಿಗೆ ಕೊಟ್ಟ. ಆ ಹಳೆಯ ಪುಸ್ತಕಕ್ಕೆ ಒಂದಾಣೆಯಾದರೂ ಬಂತಲ್ಲ, ಅಷ್ಟೇ ಸಾಕು ಅಂದ್ಕೊಂಡ ಆ ವ್ಯಾಪಾರಿ. ಶರ್ಮರು ಆ ಪುಸ್ತಕವನ್ನು ವ್ಯಾಪಾರಿಯಿಂದ ತೆಗೆದುಕೊಂಡು ಓದಲಿಕ್ಕೇನೋ ಒಂದು ಪುಸ್ತಕ ಒಂದಾಣಿಗೆ ಸಿಕ್ತಲ್ಲ, ಅಷ್ಟೇ ಸಾಕು ಅಂತ ಇವರು ಅಂದ್ಕೊಂಡ್ರು. ರೈಲಿನಲ್ಲಿ ಕೂತ್ಕೊಂಡು ಮಾಸಿ ಹೋಗಿದ್ದ ಪುಸ್ತಕವನ್ನು ತೆರೆದು ನೋಡಿದಾಗ ಶರ್ಮರಿಗೆ ಪರಮಾಶ್ಚರ್ಯ, ಪರಮಾನಂದ ಏಕಕಾಲದಲ್ಲಿ ಉಂಟಾಯಿತು. ಅದು ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಗ್ರಂಥವಾಗಿತ್ತು. ಬೆಂಗಳೂರಿನಲ್ಲಿ ರೈಲನ್ನು ಹತ್ತಿದೆ ತಡ ಕಡೂರನ್ನು ತಲುಪೋವರೆಗೂ ವೇದಾಂತ ಕೃತಿರತ್ನವನ್ನು ಪೂರ್ತಿ ಓದಿ ಮುಗಿಸ್ಬಿಟ್ರು. ಜಂತೂನಾಂ ನರಜನ್ಮ ದುರ್ಲಭಂ ಅತಃಪುಂಸ್ತಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತಯ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಕ ಸಂಸ್ಥಿತ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋಷತ ಜನ್ಮಕೋಟಿ ಸುಕೃತೈರ್ಪುಣ್ಯೈರ್ವಿನಾ ಲಭ್ಯತೆ ದುರ್ಲಭಂ ತ್ರಯಮೈವೈತ ದೈವಾನುಗ್ರಹ ಕಾರಣಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ ಎಂಬತಕ್ಕಂಥ ಮೊದಲ 2 ಶ್ಲೋಕಗಳು ಅಚ್ಚಳಿದೇ ಇರತಕ್ಕಂತಹ ರೀತಿಯಲ್ಲಿ ಸ್ವಾಮಿಗಳ ಮೇಲೆ ಪರಿಣಾಮ ಬೀರಿತು. ಮನುಷ್ಯನಾಗಿ ಹುಟ್ಟೋದು ಕಷ್ಟ, ಹುಟ್ಟಿದ ಮೇಲೆ ಒಳ್ಳೆಯ ಗುರುಗಳು ಸಿಗೋದು ಅದಕ್ಕಿಂತ ಕಷ್ಟ. ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯ ತ್ಯಾಗೋ ಸದ್ಗುರೋ ಕೃಪಯಾ ವಿನಾ. ಸದ್ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದು ಯಾವುದೂ ಸಿಗೋದಿಲ್ಲ ಅಂತ ವಾರಾಹಿ ಉಪನಿಷತ್ ಹೇಳುತ್ತೆ. 183 ಉಪನಿಷತ್ತುಗಳಲ್ಲಿ ವಾರಾಹಿ ಉಪನಿಷತ್ ಅಂತಾನು ಒಂದು ಉಪನಿಷತ್ತಿದೆ. ಮೋತಿಲಾಲ್ ಬನಾರಸಿದಾಸ್ ಅವರು 188 ಉಪನಿಷತ್ಸ್ ಅಂತ ಪ್ರಿಂಟ್ ಮಾಡಿದ್ದಾರೆ. 10ನೇ ಎಡಿಷನ್ ಮೊನ್ನೆ ಕಂಪ್ಲೀಟ್ ಆಯಿತು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಅದು ಇವರ ಜೀವನದಲ್ಲಿ ಒಂದು ಘಟ್ಟ ಅಂತ ನಾವು ಭಾವಿಸಬೇಕಾಗತ್ತೆ. ಇನ್ನು ಶೃಂಗೇರಿ ಜಗದ್ಗುರುಗಳಿಂದ ಭಾಷ್ಯ ಶಾಂತಿ ಆಗೋದೇನು ಸಾಮಾನ್ಯನ? ಎಷ್ಟು ಜನಕ್ಕೆ ಒದಗಿ ಬರುತ್ತೆ ಅಂಥದ್ದು. ಸಾಕ್ಷಾತ್ ನರಸಿಂಹಾರತಿ ಮಹಾಸ್ವಾಮಿಗಳಿಂದ ಕಾಲಟಿನಲ್ಲಿ, ಇನ್ನೆಲ್ಲೋ ಅಲ್ಲ, ಕಾಲಟಿನಲ್ಲಿ ಭಾಷೆ ಶಾಂತಿ ಆಗೋದು ಅಂದರೆ ಅದು ನಿಜಕ್ಕೂ ಕೂಡ ಪೂರ್ವಜನ್ಮದ ಸುಕೃತ ಅಂತಲೇ ಯಾರಾದರೂ ಕೂಡ ನಮೋ ನಮೋ ಅಂತ ಒಪ್ಪಬೇಕಾಗತ್ತೆ. 31 ವರ್ಷಗಳಾಗಿದ್ದಾಗ ಜೀವನದಲ್ಲಿ ಅದ್ಭುತ ಹಾಗೂ ಸುವರ್ಣ ಪರ್ವಕಾಲ. ಶಂಕರ ಭಗವತ್ಪಾದಾಚಾರ್ಯರ ಜನ್ಮಭೂಮಿಯಾದ ಕಾಲಟಿಯಲ್ಲಿ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಅನಂತ್ರಿ ಶ್ರೀ ವಿಭೂಷಿತ ಸಚ್ಚಿದಾನಂದ ಶಿವಾಭಿರ್ಮ ನರಸಿಂಹಭಾರತಿ ಮಹಾಸ್ವಾಮಿಗಳಿಂದ ಭಾಷ್ಯಶಾಂತಿಯ ಮಹಾನುಗ್ರಹವಾಯಿತು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಅನುಗ್ರಹ ಅನ್ನೋದು ಮನುಷ್ಯನಿಗೆ ಗ್ರಹದಿಂದ ಮುಕ್ತಿ ಕೊಡುತ್ತೆ. ನಮ್ಮಲ್ಲಿ ಏನೇ ಗ್ರಹಕಾಟ ಇದ್ದರೂ ಕೂಡ ಆ ಗ್ರಹಗಳನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಅನುಗ್ರಹ ಬೇಕು. ಯಾರ ಅನುಗ್ರಹ ಬೇಕು? ಗುರು ಅನುಗ್ರಹ ಬೇಕು. ಇನ್ನು ಮಿಕ್ಕವರ ಅನುಗ್ರಹ ಇಂದ ಪ್ರಯೋಜನಕ್ಕೆ ಬರೋದಿಲ್ಲ. ನಿಜವಾದ ಅರ್ಥದಲ್ಲಿ ಆ ಗುರುವಿನ ಅನುಗ್ರಹ ಅನ್ನೋದಕ್ಕೆ ಅದಕ್ಕೆ ನಮ್ಮಲ್ಲಿ ಬೇಡಿಕೊಳ್ತಕ್ಕಂಥದ್ದು. ಈಗಿರ್ತಕ್ಕಂಥವರೆಲ್ಲ ಟೀಚರ್ಸ್. ಏನು ಮಾಡೋದು? ಗುರುಗಳು ಯಾರೂ ಇಲ್ವಲ್ಲ, ಎಲ್ಲರೂ ನಾವೆಲ್ಲ ಟೀಚರ್ಸ್. ವಿ ಆರ್ ಆಲ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಬಿಕಾಸ್ ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದಿ ಕ್ಲಾಸ್ ರೂಮ್. ಅಲ್ಲಿ ಮುಖ್ಯವಾಗಿ ಭಾಷ್ಯವನ್ನು ಹೇಗೆ ಓದಬೇಕು ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ಇದೆ. ಆ ಭಾಷ್ಯ ಅಂದ್ರೇನು, ಭಾಷ್ಯದ ಲಕ್ಷಣ ಅಂದ್ರೇನು, ಭಾಷ್ಯವನ್ನು ಯಾವ ರೀತಿಯಾಗಿ ಓದಬೇಕು, ಅದಕ್ಕೆ ಏನು ಸಂಪ್ರದಾಯ ಇದೆ ಅಂತ. ಭಾಷ್ಯವನ್ನು ಓದೋಕ್ಕೆ ಮುಂಚೆ ಸಂಪ್ರದಾಯ ಶ್ಲೋಕಗಳನ್ನು ಹೇಳ್ಕೋಬೇಕಾಗತ್ತೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೆ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇದು ಭಾಷ್ಯ ಓದಕ್ಕೆ ಮುಂಚೆ ಪಾರಂಪರಿಕವಾಗಿ ಈ ಶ್ಲೋಕ ಹೇಳ್ಕೊಳ್ಳದೆ ಹೋದರೆ ಭಾಷ್ಯ ಪಾಠ ಮಾಡ್ತಾ ಇರಲಿಲ್ಲ. ಪಾರಂಪರಿಕವಾಗಿ ನನ್ನ ಗುರುಗಳು ವೆಂಕಟಕೃಷ್ಣ ಶರ್ಮರು
ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ 76ರಿಂದ 84 ತನಕ ನನಗೆ ಅವರು ಅದ್ವೈತ ವೇದಾಂತವನ್ನು ಬೋಧನೆ ಮಾಡುವಾಗ ಈ ಶ್ಲೋಕಗಳು ಹೇಳದೆ ಹೋದರೆ ಪಾಠವೇ ಮಾಡ್ತಾ ಇರಲಿಲ್ಲ. ಮೊದಲು ಹೇಳು, ಭಾಷ್ಯ ಶ್ಲೋಕಗಳು ಹೇಳು, ಯಾರಿಂದ ಬಂದಿದ್ದು ನಿನಗೆ ಜ್ಞಾನವನ್ನು, ಪೂರ್ವಾಚಾರ್ಯರ ಸ್ಮರಣೆ ಇಲ್ಲದೆ ನೀನು ಹೆಂಗೆ ಮಾಡ್ತೀಯಾ ಅಂತ ಕೇಳೋರು ಅವರು. ಅದರಿಂದ ಅವ್ರು ಹೇಳ್ಕೊಟ್ಟು ಇಲ್ಲಿವರೆಗೂ ಇನ್ನೂ ಮರಿದೆ ಏನೋ ಆ 4 ವಾಕ್ಯ ನನ್ನ ಬಾಯಲ್ಲಿದೆ. ಇಲ್ಲದೆ ಹೋದರೆ ಮರೆತು ಹೋಗ್ತಾ ಇತ್ತು, ಯಾಕೆಂದ್ರೆ ನನಗೆ ಮೊದಲೇ ಮರವು ಕಡಿಮೆ. ಸೊ ಆ ದೃಷ್ಟಿಯಿಂದ 1910ರಲ್ಲಿ ಶರ್ಮರಿಗೆ ಪಿತೃವಿಯೋಗ ಆಯಿತು. ನೋಡಿ, 10ನೇ ವಯಸ್ಸಲ್ಲೇ ತಂದೆಯವರನ್ನು ಕಳ್ಕೊಂಡ್ಬಿಟ್ರು. ವಿದ್ವಾನ್ ಬೆಟಗೇರಿ ಕೃಷ್ಣಶಾಸ್ತ್ರಿಗಳು ಹೊಸಕೆರೆ ಚಿದಂಬರಯ್ಯನವರೊಂದಿಗೆ ಕಾಲಟಿಗೆ ಪ್ರಯಾಣ ಬೆಳೆಸಿದರು. ಕಾಲಟಿ ಕ್ಷೇತ್ರದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದ ಶರ್ಮರಿಗೆ ಕಾಲಟಿಯನ್ನು ಕಂಡು ಕೂಡಲೇ ಶಂಕರ ಭಗವತ್ಪಾದರನ್ನೇ ಕಂಡಷ್ಟು ಆನಂದ ಆಯಿತು. ಆ ಸಮಯಕ್ಕೆ ಸರಿಯಾಗಿ ಕಾಲಟಿ ಕ್ಷೇತ್ರಕ್ಕೆ ವಿದ್ವಾನ್ ವಿರೂಪಾಕ್ಷ ಶಾಸ್ತ್ರಿಗಳು ದಯಮಾಡಿಸಿದರು. ಆಗಿನ ಕಾಲದ ಸುಪ್ರಸಿದ್ಧ ಹೆಸರಾಂತ ವಿದ್ವಾಂಸರು ಅಂದರೆ ವಿರೂಪಾಕ್ಷ ಶಾಸ್ತ್ರಿಗಳು. ಸೊ ಅವರು ಅಂತಹ ಉದ್ದಾಮ ಪಂಡಿತರಾಗಿದ್ದರು. ಅವರೆಲ್ಲ ಕೂಡ ಚತುಶಾಸ್ತ್ರ ವಿದ್ವಾನ್ ಅನ್ನೋದಕ್ಕೆ ಸಾರ್ಥಕವಾಗಿದ್ದರು. ಅವರು ನ್ಯಾಯ, ವೇದಾಂತ, ಮೀಮಾಂಸಾ ಎಲ್ಲವನ್ನೂ ಕೂಡ ಅರಿದು ಕುಡಿದು ಬಿಟ್ಟಿದ್ರು. ಅವ್ರು ಎಲ್ಲಿ ಕೇಳಿದ್ರು ಕೂಡ ಹೇಳ್ತಾ ಇದ್ರು ವಾಕ್ಯಾರ್ಥದಲ್ಲಿ. ಅಂಥವ್ರ ಹತ್ರ ಸಾಂಗತ್ಯ ಸಿಗೋದು ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಅದೆಲ್ಲ ಓದಿಂದ ಬರ್ತಕ್ಕಂಥದ್ದಲ್ಲ, ಗುರುಮುಖೇನೇ ಅಧ್ಯಯನ ಆಗಬೇಕು. ಉಚ್ಚಾರಣ ಅನುಚ್ಚಾರಣಂ ವೇದ ನಾವು ಹೇಳೋದು. ಸೊ ಗುರು ಹೇಳಿರೋ ಹಾಗೇನೇ ಶಿಷ್ಯನಾಗಿರೋನು ಉಚ್ಚಾರ ಮಾಡಬೇಕು, ಆವಾಗಲೇ ಅದು ಹತ್ತೋದು. ಅದಕ್ಕೆ ಆ ಗುರು ಮರ್ಯಾದೆ ಅನ್ನೋದನ್ನು ನಾವು ಕೊಡಲೇಬೇಕು. ಅದಿಲ್ಲದೆ ಹೋದರೆ ಆ ವಿದ್ಯೆಗೆ ಪಾರಂಪರಿಕವಾಗಿದ್ದ ವೇದಕ್ಕೆ ವೇದಾಂತಕ್ಕೆ ಮಾತ್ರ ಗುರು ಇಲ್ಲದೆ ಎಷ್ಟೇ ಬುದ್ಧಿವಂತರಾದರೂ ಕೂಡ ಸ್ವಂತ ಓದಬಾರ್ದು ಅಂತ ಆಚಾರ್ಯ ಶಂಕರರ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ ಮೇಲೆ 2ನೇ ಸಾಲಲ್ಲಿ ಅವರು 16ನೇ ವಯಸ್ಸಲ್ಲಿ ಬರೆದಿರ್ತಕ್ಕಂಥ ಪ್ರಸನ್ನ ಗಂಭೀರ ಭಾಷ್ಯ ವಾಕ್ಯ ಏನು ಅಂದರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ. ಸಂಪ್ರದಾಯ ಗೊತ್ತಿಲ್ಲದೆ ಇರತಕ್ಕಂಥವನು ಸಮಸ್ತ ಶಾಸ್ತ್ರಗಳನ್ನು ತಾನೇ ಓದ್ಕೊಂಡ್ರೂ ಕೂಡ ಅವನು ಮೂರ್ಖನೇ ಸರಿ ಅಂತ. ಆ ದೃಷ್ಟಿಯಿಂದನೇ ಗುರುವಿನ ಅವಶ್ಯಕತೆ ಅನ್ನೋದು ನಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು. ಕಾಲಟಿ ಕ್ಷೇತ್ರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ವಿಗ್ರಹವನ್ನು ಸ್ಥಾಪಿಸುವುದಕ್ಕಾಗಿ ಶೃಂಗೇರಿಯಿಂದ 33ನೇ ಜಗದ್ಗುರು ಅಲ್ಲಿಗೆ ವಿಜಯ ಮಾಡಿಸಿದ್ದರು. ವೇದ ವಿದ್ವಾಂಸರು, ಪುರೋಹಿತರು, ವೇದಾಂತ ಪಂಡಿತರು, ರಾಜ ಮಹಾರಾಜರು ಎಲ್ಲ ಗಣ್ಯರು ಕೂಡ ಅಲ್ಲಿ ಬಂದು ಸೇರಿದ್ದರು. ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿಯಂದು ಸುಮುಹೂರ್ತದಲ್ಲಿ ಶಂಕರರ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅನಂತರ ಮಾರನೇ ದಿನ ಸುಬ್ರಹ್ಮಣ್ಯ ಶರ್ಮರು ಮತ್ತು ಇನ್ನೂ 4 ತತ್ವ ಜಿಜ್ಞಾಸುಗಳಿಗೆ ಜಗದ್ಗುರುಗಳು ಶಾಂತಿ ಪಾಠಗಳನ್ನು, ಅಧ್ಯಾಸ ಭಾಷ್ಯದ ವಾಕ್ಯಗಳನ್ನು, ಶಂಕರ ಭಾಷ್ಯದ ಕೆಲವು ಪಂಕ್ತಿಗಳನ್ನೂ ಉಚ್ಚರಿಸಿದರು. ಅದು ಭಾಷ್ಯ ಪಾಠದಲ್ಲಿ ಏನೇನು ಅವರು ಹೇಳಿಕೊಟ್ರು ಅಂದರೆ ನೋಡಿ, ಅಧ್ಯಾಸ ಭಾಷ್ಯದ ವಾಕ್ಯ ಅದು ತುಂಬ ಮುಖ್ಯವಾಗಿರೋದು. ಅದ್ವೈತ ವೇದಾಂತಕ್ಕೆ ಜೀವಾಳ ಅಂದರೆ ಅಧ್ಯಾಸ ಭಾಷ್ಯ. ಅದಕ್ಕೆ ಮುಂದೆ ಇದು ಯಾವ ರೀತಿ ನಾಂದಿ ಆಯಿತು ಸ್ವಾಮಿಗಳ ಜೀವನದಲ್ಲಿ ಅಂದರೆ, ಸುಗಮ ಅಂತ ಸಂವೃತದಲ್ಲಿ ಅಧ್ಯಾಸ ಭಾಷ್ಯದ ಮೇಲೆ ಒಂದು ವ್ಯಾಖ್ಯಾನವನ್ನೇ ಸ್ವತಂತ್ರವಾಗಿ ಸ್ವಾಮಿಗಳು ರಚನೆ ಮಾಡಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿ ಮೇಲೆ ಕ್ಲೇಶಾಪಹಾರಿಣಿ ಅಂತ ಒಂದು ವ್ಯಾಖ್ಯಾನ ಇದೆ. ಅದೇ ರೀತಿಯಾಗಿ ಸುಗಮ ಅನ್ನೋದು ಅಧ್ಯಾಸ ಭಾಷ್ಯದ ಮೇಲೆ ಅವರಿಟ್ಟಿರ್ತಕ್ಕಂತಹ ವ್ಯಾಖ್ಯಾನ. ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸುಗಮ, ಸುಲಭವಾಗಿ ನಮ್ಮನ್ನು ಕರ್ಕೊಂಡು ಹೋಗೋದು ಅಂತ ಸುಗಮ ಅಂದರೆ. ನೈಷ್ಕರ್ಮ್ಯ ಸಿದ್ಧಿ ವ್ಯಾಖ್ಯಾನ ನೋಡಿ ಕ್ಲೇಶಾಪಹಾರಿಣಿ, ನಮಗಿರ್ತಕ್ಕಂತಹ ಕ್ಲೇಶಗಳನ್ನೆಲ್ಲ ಕೂಡ ತೆಗೆದು ಹಾಕೋದು, ಅಪಹರಣ ಮಾಡೋದು ಅನ್ನೋ ಅರ್ಥದಲ್ಲಿ. ಆ ಹೆಸರಿನ ಔಚಿತ್ಯ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ಸ್ವಾಮಿಗಳು, ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಶರ್ಮರು ಮಂತ್ರಗಳನ್ನು ಗಟ್ಟಿಯಾಗಿ ಉಚ್ಚರಿಸಿದರು. ಜಗದ್ಗುರುಗಳು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ಭಾಷ್ಯ ಜನ್ಮಭೂಮೇ ಜನ್ಮಭೂಮಿ ಯಂ, ಭಾಷ್ಯಗಳಿಗೆ ಜನ್ಮಸ್ಥಾನರಾದ ಶಂಕರಾಚಾರ್ಯರ ಜನ್ಮಸ್ಥಳವಿದು ಎಂದು ಹೇಳಿ ಶಾಂತರಾದರು. ಸೊ ಅದು ನೇರವಾಗಿ ಜಗದ್ಗುರುಗಳ ಆಶೀರ್ವಾದ ಅವರಿಗೆ ಸಿಕ್ಕಿದ್ದು. ತದನಂತರ ರಾಮತಾರಕ ಮಂತ್ರೋಪದೇಶ ನೋಡಿ ಅದನ್ನೂ ಕೂಡ ಸ್ವಾಮಿಗಳು ಪಡ್ಕೊಂಡ್ರು. ರಾಮ ಅನ್ನೋ ಶಬ್ದ ಎಷ್ಟು ಔಚಿತ್ಯಪೂರ್ಣ ಅಂದರೆ, ರಾ ಅಂತ ಹೇಳಿದ ಕೂಡಲೇ ಪಾಪಗಳೆಲ್ಲ ಆಚೆ ಹೋಗುತ್ತಂತೆ ನಮ್ಮ ಬಾಯಿಂದ. ಮಾ ಅಂತ ಹೇಳಿದ ಕೂಡಲೇ ಬಾಯಿ ಮುಚ್ಕೊಂಡ್ಬಿಡುತ್ತೆ ನೋಡಿ, ಹೊರಗೆ ಹೋಗಿರೋ ಪಾಪಗಳು ವಾಪಸ್ ಬರಲ್ಲ. ಸೊ ಆ ದೃಷ್ಟಿಯಿಂದ ರಾಮನಾಮವನ್ನು ಉಚ್ಚಾರ ಮಾಡೋರು ಪ್ರತಿಯೊಬ್ಬರೂ ಕೂಡ ಅತ್ಯಂತ ಪುಣ್ಯಾತ್ಮರು. ರಾ ಶಬ್ದ ವಿಶ್ವವಚನ ಮಶ್ಚಾಪಿ ಈಶ್ವರವಾಚಕ ತಸ್ಮಾತ್ ರಾಮ ಇತಿ ಪ್ರೋಕ್ತ ವೇದವಿಜ್ಞಾ ಮನೀಷಿಣಃ. ಸೊ ಆ ದೃಷ್ಟಿಯಿಂದನೇ ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ.
ಯಾರಲ್ಲಿ ಯೋಗಿಗಳೂ ಕೂಡ ರಮಿಸ್ತಾರೋ ಅದು ರಾಮ ಎಂಬತಕ್ಕಂಥ ಮಾತು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಅದಕ್ಕೆ ಆ ಮಾತು ಬಂದಿರತಕ್ಕಂಥದ್ದು. ರಾಮ ಎಂಬತಕ್ಕಂಥ ಹೆಸರಿನಲ್ಲಿ ಅಷ್ಟು ಔಚಿತ್ಯ ಇದೆ ನೋಡಿ. ಈಗ ನೀವು ಸೂಕ್ಷ್ಮವಾಗಿ ಗಮನ ಮಾಡಿದರೆ ಪಂಚಾಕ್ಷರಿ ಮಂತ್ರ ಇದೆ, ಅಷ್ಟಾಕ್ಷರಿ ಮಂತ್ರ ಇದೆ. ಓಂ ನಮೋ ನಾರಾಯಣಾಯ ನಲ್ಲಿ ರಾ ಇದೆಯೋ ಇಲ್ವೋ? ನಾರಾಯಣಾಯ ಆ ರಾ ತಗೊಳ್ಳಿ. ನಮಃ ಶಿವಾಯನಲ್ಲಿ ಮಾ ಇದೆಯೋ ಇಲ್ವೋ? ಆ ರಾ ಈ ಮಾ ಸೇರಿಸ್ಕೊಳ್ಳಿ. ಏನಾಯಿತು? ರಾಮ ಆಯಿತು. ಅಲ್ಲಿಗೇನಾಯಿತು? ಅಷ್ಟಾಕ್ಷರಿ ಮತ್ತು ಪಂಚಾಕ್ಷರಿ ಮಂತ್ರಗಳ ಸಾರ ಗರ್ಭಿತವಾಗಿರೋದು ಯಾವುದು ಅಂದರೆ ಅದು ರಾಮ ಶಬ್ದ. ರಾಮ ಪೂರ್ವತಾಪಿನಿ ಉಪನಿಷತ್ತು, ರಾಮ ಉತ್ತರ ತಾಪಿನಿ ಉಪನಿಷತ್ತು ಅಂತಲೂ 2 ಉಪನಿಷತ್ತುಗಳಿದೆ. ಶ್ರೀರಾಮನ ಒಂದು ಮಹತ್ವವನ್ನು ಹೇಳೋದಕ್ಕೆ ಯೋಗ ವಾಸಿಷ್ಠ ಅಫ್ಕೋರ್ಸ್ ಇದ್ದೇ ಇದೆ. ಅದರಲ್ಲಿ ರಾಮ ಕೇಳ್ಕೊಳ್ತಕ್ಕಂಥ ಪ್ರಶ್ನೆಗೆ ವಸಿಷ್ಠರು ಯಾವ ರೀತಿಯಾಗಿ ಆಧ್ಯಾತ್ಮಿಕ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಮಹಾರಾಷ್ಟ್ರದ ಸಂತ ಶ್ರೇಷ್ಠರಾದ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರೆಂಬ ರಾಮಭಕ್ತರೊಬ್ಬರು ಗೋಂದಾವಳಿ ಕ್ಷೇತ್ರದಲ್ಲಿ ವಾಸವಾಗಿದ್ದರು. ಮಾರುತಿಯ ಅವತಾರಿಗಳಾದ ಇವರಿಗೆ ರಾಮಚಂದ್ರನ ದರ್ಶನವೂ ಆಗಿತ್ತು. ಯಾರಿಗೆ ಹನುಮಂತನ ಒಂದು ಒಲವು ಭಕ್ತಿ ಇರುತ್ತೋ ಅಂಥವರಿಗೆ ರಾಮ ಖಂಡಿತವಾಗಿಯೂ ಕೂಡ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗತ್ತೆ. ನಿಮಗೆ ನಡೆದಿರೋ ಘಟನೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. NR ಕಾಲೋನಿಯಲ್ಲಿ ರಾಮ ಮಂದಿರ ಇದೆ. ಈಗ ಪತ್ತಿ ಶ್ರೀಧರ ಅವರು ಅವ್ರ ಫ್ಯಾಮಿಲಿಯವರು ಅಲ್ಲಿ ಇದು ಕಟ್ಟಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಆಡಿಟೋರಿಯಂ. ಮುಂಚೆ ಅದು ಇಲ್ಲದೇ ಇರೋವಾಗ ಅಲ್ಲಿ ಪ್ರವಚನಗಳು ನಡೀತಾ ಇದ್ದಾಗ ಏನಾಗ್ತಾ ಇತ್ತು ಗೊತ್ತಾ? ರಾಮಾಯಣದ ಮೇಲೆ ಪ್ರವಚನ ಮಾಡೋವಾಗ ಏನೂ ಇರ್ತಾ ಇರಲಿಲ್ಲ. ಅಲ್ಲಿ ಅರ್ಧ ಪ್ರವಚನ ಮಾಡಲಿ ಯಾವುದೋ ಒಂದು ಕೋತಿ ಬಂದು ಮರದ ಮೇಲೆ ಕೂತ್ಕೋತಾ ಇತ್ತು. ಯಾವ ಪ್ರವಚನ ಮುಗೀತೋ ಅಷ್ಟೊತ್ತಿಗೆ ಅದು ಹೊರಟೋಗ್ತಾ ಇತ್ತು. ಅಲ್ಲಿ ಏನು ಅಂದರೆ ನನಗನ್ನಿಸೋದು ಹನುಮಂತನೇ ಆ ಒಂದು ಕೋತಿಯ ರೂಪದಲ್ಲಿ ಬಂದು ರಾಮಾಯಣವನ್ನು ಕೇಳ್ತಾ ಇದ್ದಾನೆ ಅಂತ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಮನುಷ್ಯನಿಗೆ ನಂಬಿಕೆ ಮುಖ್ಯ ಜೀವನದಲ್ಲಿ. ಫೇತ್ ಕ್ಯಾನ್ ಮೂವ್ ಮೌಂಟನ್ಸ್. ಗಾಂಧೀಜಿ ಹೇಳ್ತಾರೆ, ಯು ಕ್ಯಾನ್ ಮೂವ್ ಎ ಮೌಂಟನ್ ವಿತ್ ಯುವರ್ ಫೇತ್. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಮನುಷ್ಯನಿಗೆ ಆ ನಂಬಿಕೆ ಎಂಬತಕ್ಕಂಥದ್ದೇ ಕಾಪಾಡ್ತಕ್ಕಂಥದ್ದು. ನಿಮಗೆ ನಿಮ್ಮ ವೈದ್ಯರಲ್ಲಿ ನಂಬಿಕೆ ಇದ್ದರೇನೆ ನಿಮಗಿರ್ತಕ್ಕಂಥ ರೋಗ ಗುಣ ಆಗೋದು. ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ಗುಣ ಆಗ್ತಾ ಇರೋದು, ನಿಮಗೆ ವೈದ್ಯನಲ್ಲಿರ್ತಕ್ಕಂಥ ನಂಬಿಕೆಯಿಂದಾನೇ ಗುಣ ಆಗ್ತಾ ಇದೆ. ರಾಧಾಕೃಷ್ಣನ್ ಮಾತು ಹೇಳಬೇಕಾದ್ರೆ, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಹಿ ಪ್ರಿಸ್ಕ್ರೈಬ್ಸ್. ಅವನು ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ಗುಣವಾಗ್ತಾ ಇರೋದು, ನಿಮ್ಗೆ ಅವನಲ್ಲಿರ್ತಕ್ಕಂಥ ನಂಬಿಕೆಯಿಂದ. ಹಿಂದೆ ಡಾಕ್ಟರ್ ಶಿವರಾಮ್ ಇದ್ದರು ಮೆಜೆಸ್ಟಿಕ್ಕಲ್ಲಿ, ರಾಶಿ ರಾಮಿ ಅಂತ ಬರೀತಾ ಇದ್ರು ಕೊರವಂಜಿನಲ್ಲಿ. ಎಷ್ಟೋ ಜನ ಎಲ್ಲೆಲ್ಲಿಂದನೋ ಅವ್ರ ಶಾಪ್ಗೆ ಹೋಗ್ತಾಯಿದ್ರು ಮೆಜೆಸ್ಟಿಕ್ಗೆ ಹುಡುಕೊಂಡು. ಪಕ್ಕದಲ್ಲೇ ಅವ್ರಿಗಿಂತ ಜಾಸ್ತಿ ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಇನ್ನೊಬ್ಬರು ಡಾಕ್ಟ್ರ್ ಇರಬಹುದು, ಆದರೂ ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ಏಕೆಂದರೆ ಆ ನಂಬಿಕೆ, ನಮ್ಮ ವೈದ್ಯರು ಕೊಟ್ಟಮೇಲೆ ನನಗೆ ಗುಣ ಆಗತ್ತೆ ಅನ್ನೋ ನಂಬಿಕೆಯಿಂದಾನೇ ಗುಣ ಆಗತ್ತೆ. ಅದಕ್ಕೆ ಯಾವಾಗಲೂ ಕೂಡ ಫೇತ್ ಈಸ್ ಲೈಫ್, ಅನ್ಫೇತ್ ಈಸ್ ಡೆತ್ ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಯು ಶುಡ್ ಹ್ಯಾವ್ ದಟ್ ಫೇತ್. ಹ್ಯಾವ್ ಫೇತ್ ಇನ್ ಯು, ಹ್ಯಾವ್ ಫೇತ್ ಇನ್ ಗಾಡ್. ಯು ಕ್ಯಾನ್ ಫೈಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ನವ್ ಇಟ್ ಸೆಲ್ಫ್. ಅದು ವಿವೇಕಾನಂದರು. ಭಗವಂತನಲ್ಲಿ ನಿನಗೆ ನಂಬಿಕೆ ಇಟ್ಕೋ, ನಿನ್ನಲ್ಲಿ ನೀನು ನಂಬಿಕೆ ಇಟ್ಕೋ, ನಿನ್ನಲ್ಲಿ ನೀನು ನಂಬಿಕೆ ಕಳ್ಕೋಬೇಡ. ನಿನಗೆಲ್ಲವೂ ಕೂಡ ಹಿಂದೆ ಇಲ್ಲೇ ಈಗಲೇ ಸಿಗತ್ತೆ. ಆ ಒಂದು ಆತ್ಮವಿಶ್ವಾಸ, ಅದು ಅಂಧವಿಶ್ವಾಸ ಅಲ್ಲ, ಅದು ಆತ್ಮವಿಶ್ವಾಸ. ಯಾವಾಗಲೂ ಕೂಡ ರಿಲಿಜನ್ ಈಸ್ ವೆರಿ ಮಚ್ ದೇರ್ ವಿತ್ ಸೈನ್ಸ್. ದೇ ಆರ್ ನಾಟ್ ಎಗೇನ್ಸ್ಟ್ ಒನ್ ಅನದರ್. ರಿಲಿಜನ್ ವಿತೌಟ್ ಸೈನ್ಸ್ ಈಸ್ ಲೇಮ್, ಸೈನ್ಸ್ ವಿತೌಟ್ ರಿಲಿಜನ್ ಈಸ್ ಬ್ಲೈಂಡ್ ಅಂತ ಐನ್ಸ್ಟೈನ್ ಹೇಳ್ದ ಆಗಿನ ಕಾಲದಲ್ಲೇ. ಸ್ವಾಮಿ ರಂಗನಾಥಾನಂದ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಸೈನ್ಸ್ ಆ್ಯಂಡ್ ರಿಲಿಜನ್ ಅಂತ. ಫಿಲಾಸಫಿ ಡಿಪಾರ್ಟ್ಮೆಂಟ್ ಪಾಂಡಿಚೇರಿ ಯೂನಿವರ್ಸಿಟಿನಲ್ಲಿ ನಿನ್ನೆ ಒಂದು PhD ಥೀಸಿಸ್ ಸಬ್ಮಿಟ್ ಆಗಿದೆ, ರಿಲಿಜನ್ ಇನ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫೀಸ್ ಅಂತ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಜವಾದ ಅರ್ಥದಲ್ಲಿ ಸೈನ್ಸು ರಿಲಿಜನ್ ಯಾವತ್ತೂ ಒಂದಕ್ಕೊಂದು ವಿರೋಧವಲ್ಲ, ಒಂದು ಇನ್ನೊಂದಕ್ಕೆ ಕಾಂಪ್ಲಿಮೆಂಟ್ರಿ ಹೊರತು ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ ಅನ್ನೋದನ್ನು ಸಮಯ ಆದರೆ ಇವತ್ತು ಅಥವಾ ನಾಳೆ ಸ್ವಾಮಿಗಳ ಪುಸ್ತಕದಿಂದನೇ ಓದಿ ನಿಮಗೆ ಆ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇರಲಿ. ಇನ್ನು ರಾಮತಾರಕ ಮಂತ್ರ, ಗುರುಪೂರ್ಣಿಮೆ ಪರ್ವದಿನ, ಸುದಿನ, ಮಂಗಳ ದಿನ ಸುಬ್ರಹ್ಮಣ್ಯ ಶರ್ಮರ ಗುರುಭಕ್ತಿಯನ್ನು ರಾಮಭಕ್ತಿಯನ್ನು ಅರಿತ ಮಹಾತ್ಮರಾದ ಗೋಂದಾವಳಿ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರು ಸುಬ್ರಹ್ಮಣ್ಯ ಶರ್ಮರಿಗೆ ಶ್ರೀರಾಮನ ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ಉಪದೇಶಿಸಿದರು. ಯಾವತ್ತು? ಗುರುಪೂರ್ಣಿಮೆ ದಿವಸ. ಜ್ಞಾಪಕ ಇಟ್ಕೊಳ್ಳಿ. ಆ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಸ್ವಾರಸ್ಯ ನೀವು ನೋಡ್ಕೋಬೇಕು.
ಎಲ್ಲಾಯಿತು ಭಾಷೆ ಶಾಂತಿ? ಕ್ವಾಲಿಟಿ ಇಲ್ಲಾಯಿತು. ಯಾರಿಂದ ಆಯಿತು? ನೇರವಾಗಿ ಶಂಕರರ ಒಂದು ಪೀಳಿಗೆಯಲ್ಲಿ ಬಂದಿರತಕ್ಕಂಥ 33ನೇ ಜಗದ್ಗುರುಗಳಿಂದ ಆಯಿತು. ಮತ್ತು ಇದು ಯಾವಾಗ ಆಗಿರ್ತಕ್ಕಂಥದ್ದು? ರಾಮ ತ್ರಯೋದಶ ಅಕ್ಷರಿ ಮಂತ್ರ ಜಪ ಗುರುಪೌರ್ಣಿಮೆ ದಿವಸ. ಇನ್ನು ಅದಕ್ಕಿಂತ ಒಳ್ಳೆಯ ದಿನ ಇನ್ನೆಲ್ಲಪ್ಪ ಹುಡ್ಕೊಂಡು ಹೋಗೋಕ್ಕೆ ಸಾಧ್ಯ? ಗುರುಪೌರ್ಣಿಮಾ ಎಂಬತಕ್ಕಂಥದ್ದಕ್ಕೆ ವ್ಯಾಸ ಪೂರ್ಣಿಮಾ ಅಂತಲೂ ನಮ್ಮಲ್ಲಿ ಒಂದು ಹೆಸರಿದೆ. ಅದಕ್ಕೇನೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪರ್ವದಿನ. ದೋ ಸೆಪ್ಟೆಂಬರ್ 5 ನಾವು ಟೀಚರ್ಸ್ ಡೇ ಅಂತ ಆಚರಣೆ ಮಾಡಿದರೂ ಕೂಡ ರಾಧಾಕೃಷ್ಣನ್ ಬರ್ಡೇ ಆಗಿರೋದ್ರಿಂದ ಗುರುಪೌರ್ಣಿಮಾ ನಮ್ಮಲ್ಲಿ ಪಾರಂಪರಿಕವಾಗಿ ಅತ್ಯಂತ ಮಹತ್ವ ಇರತಕ್ಕಂತಹ ಒಂದು ದಿನ. 4 ವೇದಗಳು ಮತ್ತು ಪುರಾಣಗಳು ಆವತ್ತು ಬೆಳಕಿಗೆ ಬಂದಿದ್ದು ಅನ್ನೋ ಮಾತು ಕೂಡ ನಮಗೆ ಗೊತ್ತಾಗತ್ತೆ. ಈ ದೃಷ್ಟಿಯಿಂದ ರಾಮತಾರಕ ಮಂತ್ರವನ್ನು ಅವರು ಪಡ್ಕೊಂಡು ಅಧ್ಯಾತ್ಮ ಪ್ರಕಾಶ ಮಾಸಪತ್ರಿಕೆ ನೋಡಿ 1923ರಲ್ಲಿ ಅಧ್ಯಾತ್ಮ ಪ್ರಕಾಶ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಇದರಲ್ಲಿ ವೇದಾಂತ ಲೇಖನಗಳನ್ನು, ಕಾರ್ಯಾಲಯದ ಸಮಾಚಾರಗಳನ್ನು ಪ್ರಕಟಿಸುತ್ತಾ ಬಂದರು. ಕರ್ನಾಟಕ ರಾಜ್ಯದಲ್ಲಿ ನಿಯತಕಾಲಿಕೆಯ ವೇದಾಂತ ಪ್ರಕ್ರಿಯೆ ಪ್ರಪ್ರಥಮವಾಗಿ ಆರಂಭವಾಗಿದ್ದು ಅಧ್ಯಾತ್ಮ ಪ್ರಕಾಶವೇ ಎಂದರೆ ತಪ್ಪಾಗದು. 1923 ಅಂತ ಜ್ಞಾಪಕ ಇಟ್ಕೊಳ್ಳಿ. ಇನ್ನು 4-5 ವರ್ಷಕ್ಕೆ 100 ವರ್ಷ ಆಗತ್ತೆ. ಅದಕ್ಕೆ ಪತ್ರಿಕೆಗೆ ಶತಮಾನೋತ್ಸವ ಆಗ್ತಕ್ಕಂಥದ್ದು ಹುಡುಗಾಟ ಅಲ್ಲ. ಇವತ್ತು ಎಷ್ಟೋ ಪತ್ರಿಕೆ ಬರುತ್ತೆ, 2 ಇಶ್ಯೂ ಬರುತ್ತೆ, 3ನೇ ಇಶ್ಯೂಗೆ ನಿಂತೋಗುತ್ತೆ. ಎಲ್ಲ ಪತ್ರಿಕೆಗಳ ಜಾಯಮಾನವೂ ಅಷ್ಟೇ, ಯಾವುದೂ ಕೂಡ ಉಳುಗಾಲ ಇಲ್ಲ. ಹಾಗಿರುವಾಗ ಒಂದು ಪತ್ರಿಕೆ 95 ವರ್ಷಗಳಿಂದ 1 ಇಶ್ಯೂ ತಪ್ಪದೆ ಬರ್ತಾ ಇದೆ ಅಂದರೆ ಇಟ್ಸ್ ಇಂಡೀಡ್ ಎ ವರ್ಲ್ಡ್ ರೆಕಾರ್ಡ್. ಇಟ್ ಶುಡ್ ಬಿ ಎಂಟರ್ಡ್ ಇನ್ ಟು ಗಿನ್ನಿಸ್ ಬುಕ್. ಯಾಕೆಂದರೆ ಈ ಥರದ್ದು ನಿಜವಾಗ್ಲೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿರೋದು ಹೇಳ್ಕೊಳ್ಳೋದಕ್ಕೆ ನಮಗೇನೋ ಸಂಕೋಚ, ಒಂಥರ ಅಯ್ಯೋ ನಾವು ಯಾಕ್ರಿ ಹೇಳೋದು, ಎಷ್ಟೋ ಜನ ಇದ್ದಾರೆ ಅಂತ. ಹಾಗೆ ಅಂದ್ಕೊಂಡೇ ಪಾಶ್ಚಾತ್ಯರು ನಮ್ಮನ್ನು ಕಬಳಿಸ್ತಾ ಇರೋದು. ನಮ್ಮಲ್ಲಿ ಎಂತೆಂಥ ವಿದ್ವಾಂಸರಿದ್ದಾರೆ, ಯಾರು ಮುಂದಕ್ಕೆ ಬರೋದಿಲ್ಲ. ಅಫ್ಕೋರ್ಸ್ ವೇದಾಂತ ದೃಷ್ಟಿಯಿಂದ ಅದು ಕರೆಕ್ಟೇ ಅವ್ರು ಮಾಡೋದು. ಆದರೆ ಬೇರೆಯವರು ಅವ್ರನ್ನ ಪ್ರೊಜೆಕ್ಟ್ ಮಾಡಬೇಡವಾ? ಮಿಕ್ಕವ್ರು ಇರ್ತಕ್ಕಂಥವರು ನಮ್ಮಲ್ಲಿ ಏನಾಗಿದೆ ಅಂದರೆ ಗುಣ ಇಲ್ಲದೆ ಇರೋರಿಗೆ ಬೇರೆಯವರಿರೋ ಗುಣ ಅರ್ಥ ಆಗಲ್ಲ. ಗುಣ ಇರೋರಿಗೆ ಬೇರೆಯವರಿರೋ ಒಳ್ಳೆ ಗುಣ ನೋಡಿ ಅಸೂಯೆ ಬರುತ್ತಂತೆ. ತಾವೂ ಒಳ್ಳೆ ಗುಣ ಇಟ್ಕೊಂಡು ಬೇರೆಯವರ ಒಳ್ಳೆಯ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು ಸರಳರು ಅಂತ ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚಂಪು ಗ್ರಂಥದ 1ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳ್ತಾನೆ. ನಾಗುಣಿ ಗುಣಿನಂ ವೇತ್ತಿ ಗುಣಿ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲ ಸರಲೋಜನ ಅಂತ. ಆದ್ದರಿಂದ ಒಳ್ಳೆ ಗುಣವನ್ನೂ ಇಟ್ಕೊಂಡು ಬೇರೆಯವರ ಮುಂದೆನೂ ಆ ಒಳ್ಳೆ ಗುಣವನ್ನು ಎತ್ತಿ ಆಡ್ತಕ್ಕಂಥದ್ದಕ್ಕೆ ಒಂದು ನಿಜವಾಗಿರ್ತಕ್ಕಂಥ ಸಂಸ್ಕಾರ ಅನ್ನೋದು ಬೇಕು ನೋಡಿ. 95 ವರ್ಷಗಳ ಕಾಲ ಇದು ನಡ್ಕೊಂಡ್ಬಂದಿರತಕ್ಕಂಥದ್ದು. ಧಾರಾವಾಹಿಯ ಲೇಖನಗಳೆಲ್ಲ ಸಂಗ್ರಹಿಸಿ ಒಂದೊಂದು ಗ್ರಂಥವನ್ನಾಗಿ ಪ್ರಕಟ ಮಾಡ್ತಕ್ಕಂತಹದ್ದು ಮುಖ್ಯವಾಗಿ ಇಲ್ಲಿ ನಾವು ಕಾಣ್ತಕ್ಕಂಥದ್ದು. ಇನ್ನು ಕನ್ನಡದಲ್ಲೇ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯಗಳು, ಇದನ್ನು ನಾವು ಮರಿಬಾರ್ದು. ಪ್ರಸ್ಥಾನತ್ರಯಗಳು ಎಲ್ಲರಿಗೂ ಎಟಕ್ತಕ್ಕಂಥದ್ದಲ್ಲ. ತಮಗೆ ತಿಳಿದಿರೋ ಹಾಗೆ ಉಪನಿಷತ್ತು ಶ್ರುತಿ ಪ್ರಸ್ಥಾನ, ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ, ಬ್ರಹ್ಮಸೂತ್ರಗಳು ನ್ಯಾಯ ಪ್ರಸ್ಥಾನ ಅಥವಾ ಸೂತ್ರ ಪ್ರಸ್ಥಾನ ಅಂತ ಅದಕ್ಕೆ ಹೆಸರು. ಭಗವದ್ಗೀತೆ ಉಪನಿಷತ್ ವಾಕ್ಯಗಳ ಮೇಲೆ ಹೊರಟಿರ್ತಕ್ಕಂಥ ವಾಕ್ಯಾರ್ಥ ಬ್ರಹ್ಮಸೂತ್ರಗಳು. ಅದಕ್ಕೆ ನಾವು ಭಗವದ್ಗೀತೆ ಉಪನಿಷತ್ ಓದದೆ ಮೊದಲನೇ ಸಲ ಬ್ರಹ್ಮಸೂತ್ರ ಓದಕ್ಕೆ ಹೋದರೆ ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ, ಹುಟ್ಟಕ್ಕೆ ಎಕ್ಕನ ಅಕ್ರಮ ಸ್ವರ್ಗಾನಿಕೆ ಎಕ್ಕೆ ಅಂತ. ಮೊದಲನೇ ಮೆಟ್ಲಿಗೆ ಕಾಲಿಡೋಕ್ಕಾಗಿರೋ ಕೊನೆಯ ಮೆಟ್ಲು ಏಣಿ ಮೇಲೆ ಕಾಲಿಟ್ಟರೆ ಬೀಳೋದು ಗ್ಯಾರಂಟಿ. ಆ ಥರ ಆಗುತ್ತೆ. ಹಂತ ಹಂತವಾಗಿ ಹೋಗಬೇಕು. ಅದಕ್ಕೇನೆ ಪರಂಪರೆಯಲ್ಲಿ ಮುಖ್ಯವಾಗಿ ನಾವು ಓದಬೇಕಾಗಿರೋದು ಮೊದಲನೇ ಗ್ರಂಥ ಆತ್ಮಬೋಧ, 2ನೇ ಗ್ರಂಥ ಮಹಾವಾಕ್ಯ ದರ್ಪಣ, 3ನೇ ಗ್ರಂಥ ವಿವೇಕ್ ಚೂಡಾಮಣಿ, ಆಮೇಲೆ ಭಗವದ್ಗೀತೆಗೆ ಪ್ರವೇಶ ಮಾಡಬೇಕು ಅಂತ ಪಾರಂಪರಿಕವಾಗಿ ಅದ್ವೈತ ವೇದಾಂತದಲ್ಲಿರೋದು. ಆದರೆ ಯಾರೂ ಆ ಕ್ರಮದಲ್ಲಿ ಈಗ ಓದ್ತಾ ಇಲ್ಲ. ಆದರೆ ನಿಜವಾಗಿ ಹಾಗೆ ಓದಿದ್ರೆ ಒಳ್ಳೆ ಫೌಂಡೇಶನ್ ಸಿಗುತ್ತೆ ಅದು. ಸೊ ಅದು ಒಂದು ಇನ್ನೊಂದಕ್ಕೆ ಲೀಡ್ ಆಗ್ತಾ ಹೋಗುತ್ತೆ. ಒನ್ ಲೀಡ್ಸ್ ಟು ದಿ ಅದರ್. ಆ ದೃಷ್ಟಿಯಿಂದ ನೋಡಿ, ಪ್ರಸ್ಥಾನತ್ರಯ ಭಾಷ್ಯಗಳು ಮುಖ್ಯವಾಗಿ ಕನ್ನಡದಲ್ಲಿ ಪ್ರಕಟ ಮಾಡಬೇಕು ಎಂಬ ಸ್ವಾಮಿಗಳ ಮಹಾ ಸಂಕಲ್ಪ. ದೊಡ್ಡವರು ಏನಾದರೂ ಸಂಕಲ್ಪ ಮಾಡಿದ್ರೆ ಅದು ನಡೆಯುತ್ತೆ. ಅದು ನಡೆಯುತ್ತೋ ಇಲ್ವೋ ಅನ್ನೋ ಸಂದೇಹವೇ ಬೇಡ. ಏಕೆಂದರೆ ಯಾರು ಸಂಕಲ್ಪ ಮಾಡಿದ್ದಾರೆ ಅಂತ ಮುಖ್ಯವಾಗಿರ್ತಕ್ಕಂಥ ಮಾತು. ಅದಕ್ಕೆ ನಾವು ದೇವತಾ ಪೂಜೆನಲ್ಲೂ ಕೂಡ ಇತಿ ಸಂಕಲ್ಪ್ಯ
ಆಗಮಾರ್ತಂತ ದೇವಾನಾಂ ಗಮನಾರ್ಥಂತ ರಕ್ಷಸಾಂ ಕುರ್ವೇ ಘಂಟಾರವಂತತ್ರ ದೇವತಾಹ್ವಾನ ಲಾಂಛನಂ ಇತಿ ಘಂಟಾನಾದಂ ಕೃತ್ವ ಅಪಸರ್ಪಂತ ಯೇ ಭೂತ ಭೂಮಿ ಸಂಸ್ಥಾ ಯೇ ಭೂತ ವಿಘ್ನಕರ್ತ ರಥೇನ ಶಂತು ಶಿವಾಗ್ನಯ ಅಪಕ್ರಾಮತು ಭೂತಾದ್ಯ ಸರ್ವೇ ತೇ ಭೂವಿಭಾರಕ ಸರ್ವೇಷಾಮರೋಧೇನ ದೇವಕರ ಸಮಾರಂಭೇತ್ ಪೃಥಿವ್ಯಾಹ ಮೇರೋ ಪೃಷಿ ಕೂರ್ಮೋ ದೇವತಾ ಸುತನಂ ಚಂದ ಆಸನ ಪ್ರಾಣಾಯಾಮಿ ವಿನಿಯೋಗ ಓಂ ಭೂ ಆ ರೀತಿ ಹೇಳಿಕೊಂಡು ಸಂಕಲ್ಪ ಮಾಡಿ ಆಮೇಲೆ ನಾವು ದೇವ ಪೂಜೆ ಶುರು ಮಾಡೋದು. ಯಾತಕ್ಕೋಸ್ಕರ ಸಂಕಲ್ಪ ಮಾಡೋದು? ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದನೇ ಆ ಸಂಕಲ್ಪ ಶಕ್ತಿಯಿಂದಲೇ ನಡೆದೋಗುತ್ತೆ. ಎಷ್ಟೋ ಜನಕ್ಕೆ ದೈಹಿಕವಾಗಿ ಶಕ್ತಿ ಇರಲ್ಲ, ಆದರೆ ಮಾನಸಿಕವಾಗಿ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಇಟ್ ಈಸ್ ದಿ ಮೆಂಟಲ್ ಕೆಪಾಸಿಟಿ ವಿಚ್ ಮೇಕ್ಸ್ ದೆಮ್ ಲೀಡ್ ಎ ನಾರ್ಮಲ್ ಲೈಫ್ ದೋ ಅಬ್ನಾರ್ಮಲ್ ಫಿಸಿಕಲಿ. ಸೊ ಆ ದೃಷ್ಟಿಯಿಂದನೇ ಆ ನೈತಿಕ ಶಕ್ತಿ ಇರುತ್ತೆ ನೋಡಿ, ಅದು ತುಂಬ ಮುಖ್ಯ. ಯಾರಿಗೆ ನೈತಿಕ ಶಕ್ತಿ ಬರುತ್ತೆ ಅಂದರೆ ಯಾರಿಗೆ ಭಗವಂತನಲ್ಲಿ ಭಕ್ತಿ ಇರುತ್ತೋ, ಅಪಾರವಾಗಿರ್ತಕ್ಕಂಥ ನಂಬಿಕೆ ಇರುತ್ತೋ, ಗೌರವ ಇರುತ್ತೋ, ಭಗವಂತನೇ ಅವ್ರಿಗೆ ಧಾರೆ ಎಳಿತಾನೆ ಅಷ್ಟು ಕೂಡ ಶಕ್ತಿಯನ್ನು. ಅದಕ್ಕೇ ಭಗವದ್ ಅನುಗ್ರಹ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು. 10,000 ಪುಟಗಳ ಅನುವಾದ, ಮುದ್ರಣದ ಕೆಲಸ, ಇದಕ್ಕೆ ಬೇಕಾಗತಕ್ಕಂಥ ಹಣ ಎಲ್ಲಿಂದ ಬರುತ್ತೆ? ಮುದ್ರಣವಾಗತಕ್ಕಂಥ ಕ್ರಮವಾದರೂ ಹೇಗೆ? 1-2 ದಿನಗಳಲ್ಲಿ, 1 ತಿಂಗಳಲ್ಲಿ ಮಾಡಿ ಮುಗಿಸ್ತಕ್ಕಂಥ ಕೆಲಸ ಅಲ್ಲ. ಗುರುಗಳ ಸತ್ಸಂಕಲ್ಪ, ಮಹಾಸ್ವಾಮಿಗಳ ಸತ್ಸಂಕಲ್ಪ ಫಲಿಸುವ ಸಮಯ ಬಂತು. ಮೈಸೂರಿನ ಮಹಾರಾಜರಾದ ಜಯಚಾಮರಾಜ ಒಡೆಯರ್ ಮಹಾಪ್ರಭುಗಳ ಕೃಪಾದೃಷ್ಟಿ ಮಹಾಸ್ವಾಮಿಗಳ ಮೇಲೆ ಬಿತ್ತು. ಶಂಕರಾಚಾರ್ಯರ ಸಂಸ್ಕೃತ ಗ್ರಂಥಗಳನ್ನೆಲ್ಲ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯಿಂದ ಕನ್ನಡ ಭಾಷೆಯಲ್ಲಿ ಪ್ರಕಟಿಸುವಂತೆ ಗ್ರಂಥಗಳ ಮುದ್ರಣದ ಸಂಪೂರ್ಣ ಖರ್ಚಿನ ಹಣವನ್ನು ಮೈಸೂರಿನ ಅರಮನೆಯಿಂದ ಕೊಡಲಾಗುತ್ತದೆ, ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬಹುದು ಎಂದು ಅರಮನೆಯಿಂದ ಅಧಿಕೃತವಾದ ಪತ್ರ ಬಂತು. ನೋಡಿ, ಒಂದಾದ್ಮೇಲೆ ಒಂದು ಯಾವ ರೀತಿ ಲೀಡ್ ಆಗ್ತಾ ಹೋಗುತ್ತೆ ಒಬ್ಬ ಮನುಷ್ಯನಲ್ಲಿ ಅನ್ನೋದಕ್ಕೆ. ಅದು ಆಗಬೇಕು ಅಂತಿದ್ರೆ ಈ ರೀತಿಯಾಗಿ ಲೀಡ್ ಆಗ್ತಾ ಹೋಗುತ್ತೆ. ದ ವೇವ್ ಟೇಕನ್ ಅಟ್ ಎ ಪ್ರಾಪರ್ ಟೈಮ್ ಲೀಡ್ಸ್ ಆನ್ ಟು ಫಾರ್ಚೂನ್ ಅಂತ ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ. ವೇವ್ ಶುಡ್ ಟೇಕ್ ಆನ್ ಆ್ಯಂಡ್ ದಟ್ ವಿಲ್ ಲೀಡ್ ಆನ್ ಟು ಫಾರ್ಚೂನ್ ಇನ್ ದಿ ಇಯರ್ಸ್ ಟು ಕಮ್. ಆ ದೃಷ್ಟಿಯಿಂದ ಪ್ರಾರಂಭದಲ್ಲಿ ಒಂದು ಇದಾಗಬೇಕು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಮೆಟ್ಲು ಸಿಕ್ಕಿದ್ರೆ ಅಲ್ಲಿಂದ ಮುಂದುವರಿತಾ ಹೋಗುತ್ತೆ. ಗಿವ್ ಮಿ ಎ ಬ್ರೇಕ್ ಆ್ಯಂಡ್ ಸಿ ಅಂತ ಅದಕ್ಕೆ ಕೆಲವರು ಹೇಳೋದು, ನನಗೊಂದು ಬ್ರೇಕ್ ಕೊಡು ಆಮೇಲೆ ನೋಡು ನಾನು ಹೇಗೆ ಮುಂದುವರಿತೀನಿ ಅಂತ. ಮೊದಲೇ ಬ್ರೇಕ್ ಸಿಗೋದೇ ಕಷ್ಟ, ನಮಗೆ ಬ್ರೇಕ್ ಆಗಿಬಿಡುತ್ತೆ. ಅದೇ ಬರೋದು. ಶಂಕರ ಕೃಪಾನುಗ್ರಹವೇ ಎಂದು ಭಾವಿಸಿ ಸ್ವಾಮಿಗಳು ಕನ್ನಡ ಅನುವಾದವನ್ನು ಪ್ರಾರಂಭಿಸಿದರು. ಇವತ್ತು ಒಂದೇ ಒಂದು ಅಕ್ಷರ ಸಂಸ್ಕೃತ ಬರದೇ ಇರೋರಿಗೂ ಕೂಡ ಭಾಷ್ಯವನ್ನೂ ಕನ್ನಡದಲ್ಲಿ ಬರೆದು, ತಾತ್ಪರ್ಯವನ್ನೂ ಬರೆದು, ಪ್ರತಿಪದಾರ್ಥವನ್ನೂ ಬರೆದು, ಅಡಿ ಟಿಪ್ಪಣಿಗಳನ್ನೂ ಕೊಟ್ಟು, ರಿಸರ್ಚ್ ಮೆಥಡಾಲಜಿ ಒಂದು ಪೇಪರ್ ಇದೆ PhD ಮಾಡೋರಿಗೆ. ಈಗ ಎಷ್ಟೋ ಜನ PhDಗಳೆಲ್ಲ ಪಚಡಿಗಳು, ಅದು ಬೇರೆ ವಿಷಯ. ಆದರೆ ಪ್ರೀ PhD ಎಕ್ಸಾಮಿನೇಷನಲ್ಲಿ ರಿಸರ್ಚ್ ಮೆಥಡಾಲಜಿ ಅಂತಲೇ ಒಂದು ಪೇಪರ್ ಇದೆ. ಅದರಲ್ಲಿ ಫುಟ್ ನೋಟ್ಸ್ ಹೇಗೆ ಬರೀಬೇಕು, ಐಬಿಡ್ ಅಂದರೆ ಏನು, ಆಪ್ಸಿಟ್ ಅಂದರೆ ಏನು, ಕಾಮ ಎಲ್ಲಿ ಹಾಕಬೇಕು, ಸೆಮಿಕೋಲನ್ ಎಲ್ಲಿರಬೇಕು, ಫುಲ್ ಸ್ಟಾಪ್ ಎಲ್ಲಿರಬೇಕು, ಪ್ಯಾರಾಗ್ರಾಫ್ ಹೇಗೆ ಚೇಂಜ್ ಮಾಡಬೇಕು, ಯಾವುದು ಕ್ಯಾಪಿಟಲ್ಸು ಯಾವುದು ಇಟಾಲಿಕ್ಸು, ಅದೆಲ್ಲ ಅದ್ರ ಮೇಲೆ ಪ್ರಶ್ನೆಗಳಿರುತ್ತೆ ಪ್ರೀ PhD ಎಕ್ಸಾಮಿನೇಷನಲ್ಲಿ. ಸ್ವಾಮಿಗಳು ಯಾವ PhDನೂ ಮಾಡಲಿಲ್ಲ, ಯಾವ ಪ್ರೀ PhDನೂ ಮಾಡಲಿಲ್ಲ. ಆದರೆ ಅವರ ಒಂದೊಂದು ಗ್ರಂಥವೂ ಕೂಡ ಒಂದೊಂದು PhD ಆಗೋಷ್ಟು ಬಲವಾಗಿರ್ತಕ್ಕಂಥ ಗ್ರಂಥ. ಬರೀ ಸಮಗ್ರವಾಗಿರೋದಲ್ಲ, ಒಂದೊಂದು ಗ್ರಂಥಕ್ಕೆ ಒಂದೊಂದು PhD ಕೊಡಬೇಕು. ಏನು ಸಾಮಾನ್ಯನ ಆ ವಿದ್ವತ್ತು ಅಂದರೆ? ನಿಜವಾಗ್ಲೂ ಕೂಡ ನನಗೆ ಸಮಯ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ಭಾಳ ಸಂಕಟ ಆಗ್ತಾ ಇದೆ. ಒಂದು ಹೇಳಿದ್ರೆ 99 ಬಿಟ್ಟು ಹೋಗ್ತಾ ಇದೆ. ಏನು ಮಾಡಲಿ, ಯಾವಾಗಲೂ ನನ್ನ ದೌರ್ಬಲ್ಯವೇ ಅದು. ಏನೋ ಶುರುವಾಗತ್ತೆ, ಎಲ್ಲೋ ಹೋಗುತ್ತೆ. ಸಂಸ್ಕೃತದ ಮೂಲ ಶಂಕರ ಭಾಷ್ಯ, ಕನ್ನಡದಲ್ಲಿ ಅನುವಾದ, ತಲೆ ಬರಹಗಳು, ಅಡಿ ಟಿಪ್ಪಣಿಗಳು, ಪರಿಶಿಷ್ಟಗಳು, ಶಬ್ದಾನುಕ್ರಮಣಿ, ಭಾಷ್ಯಸಾರ ಇವೆಲ್ಲವನ್ನು ಸುಂದರ ಕಸ್ತೂರಿ ಕನ್ನಡ ಭಾಷೆಯಲ್ಲಿ ಬರೆದು ಮಹಾಸ್ವಾಮಿಗಳು 4-6 ವರ್ಷಗಳವರೆಗೆ ಮುದ್ರಿಸಿಯೇ ಬಿಟ್ಟರು. ಜಯಚಾಮರಾಜೇಂದ್ರ ಗ್ರಂಥಮಾಲಾ ಎಂಬ ಹೆಸರಿನಿಂದ ಪ್ರಕಟಗೊಂಡ ಈ ಗ್ರಂಥಗಳು 20,000 ಪುಟಗಳ ಶಂಕರ ಪ್ರಸ್ಥಾನತ್ರಯ ಭಾಷ್ಯಾದಿ ಕನ್ನಡ ಗ್ರಂಥವನ್ನು ಪೂಜ್ಯ ಸ್ವಾಮಿಗಳು ರಚಿಸಿದ್ದು ಕನ್ನಡ ಶಂಕರರಾಗಿ ಮಾತ್ರ. ಇನ್ಯಾವ ರೀತಿಯೂ ಆ ರೀತಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇನ್ನು ಮುಖ್ಯವಾಗಿ ಅವರು ಮಾಡಿರ್ತಕ್ಕಂತಹ ಗ್ರಂಥಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಎಷ್ಟು ಅಭೂತಪೂರ್ವ ಅಂತ ಹೇಳಿದ್ರೆ 200ಕ್ಕೂ ಕೂಡ ದಾಟತ್ತೆ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು. ಬರೀ ಆ ಗ್ರಂಥಗಳ ಹೆಸರು ಓದಿದ್ರೇ ಇನ್ನು ಅರ್ಧ ಗಂಟೆ ಆಗೋಗುತ್ತೆ, ಮೊದಲನೇ ದಿನದ ಉಪನ್ಯಾಸವೇ ಮುಗಿದೋಗುತ್ತೆ. ಇರಲಿ, ಆದರೂ ಕೂಡ ಕೆಲವಾದರೂ ಹೆಸರು ಹೇಳಲೇಬೇಕು ಮುಖ್ಯವಾಗಿ. ಇದಿಲ್ಲದೆ ಹೋದರೆ ಅದು ಅಪಚಾರ ಆಗತ್ತೆ. ವಿಷಯಾನುಕ್ರಮಣಿನಲ್ಲಿ
ನೋಡಿ, ವಿಭಾಗ 1 ನೀವು ಸೈಂಟಿಫಿಕ್ಕಾಗಿ ಡಿವೈಡ್ ಮಾಡಬೇಕಾದ್ರೆ ಸ್ವಾಮಿಗಳ ಕೃತಿಗಳನ್ನು ಹೊಸದಾಗಿ ವೇದಾಂತ ವಿಚಾರವನ್ನು ಅಭ್ಯಾಸ ಮಾಡುವವರಿಗೆ, ನಮಗೇನೂ ಗೊತ್ತಿಲ್ಲಪ್ಪ, ನಾವು ಹೆಂಗೆ ತಿಳ್ಕೊಳ್ಳೋದು? ಎಷ್ಟೋ ಜನ ಕೇಳ್ತಾರೆ, ಸಹಜವಾಗಿ ಬರ್ತಕ್ಕಂಥ ಪ್ರಶ್ನೆ, ಯಾವ ಗ್ರಂಥ ನಾವು ಓದಬೇಕ್ರಿ ಹೇಳ್ರಿ, ನಮಗೆ ಲಿಸ್ಟು ತೊಗೊಳ್ಳಿ. ಲಿಸ್ಟು 15 ಪುಸ್ತಕ ಅದ್ರಲ್ಲಿ ಕೊಡ್ತಾ ಹೋಗ್ತಾರೆ. ಹೊಸದಾಗಿ ಇರತಕ್ಕಂಥವರಿಗೆ ಸದ್ಗುರುವಿನ ಅನುಗ್ರಹ, ಗೀತಾ ಮನನ, ಗೀತಾ ಸಾರ್ಥ, ಅಧ್ಯಾತ್ಮಶಾಸ್ತ್ರ ಪರಿಭಾಷೆ, ಈ ರೀತಿ ಕೊಡ್ತಾ ಹೋಗ್ತಾರೆ. ಇನ್ನು 2ನೇ ಕ್ಯಾಟಗರಿ, ವೇದಾಂತ ವಿಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿ ಮುಂದುವರಿಬೇಕು ಅಂತಿರೋರಿಗೆ. ಈಗಾಗಲೇ ಮಾಡಿಬಿಟ್ಟಿದ್ದಾರೆ, ಪ್ರಾರಂಭ ಶುರುವಾಗ್ಬಿಟ್ಟಿದೆ, ಶ್ರೀಕಾರ ಹಾಕಾಗಿದೆ, ಮುಂದಕ್ಕೆ ಹೇಗೆ ಹೋಗ್ಬೇಕು ಸ್ವಾಮಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನೋಡಿ, ಅವರಿಗೆ ವೇದಾಂತವು ಆಧುನಿಕ ಜೀವನವು, ಬ್ರಹ್ಮವಿದ್ಯೆ, ಅನುಭವ ಪರ್ಯಂತ ಆತ್ಮವಿಚಾರ, ಪರಿಪೂರ್ಣ ದರ್ಶನ, ಶಾಂಕರ ವೇದಾಂತದ ಮೂಲತತ್ವಗಳು, ಪರಿಶುದ್ಧ ವೇದಾಂತ ಸಾರ, ಜೀವಂತ ವೇದಾಂತ, ಸಚ್ಚಿದಾನಂದ ಸೂಕ್ತಿಗಳು, ಶಂಕರ ತತ್ವ, ಭಕ್ತಿ ಚಂದ್ರಿಕೆ ಇತ್ಯಾದಿ ಇತ್ಯಾದಿ. ಇವರಿಗೆ ಒಟ್ಟು ಕೊಟ್ಟಿರೋದು 26 ಗ್ರಂಥಗಳು. ಇದ್ರ ಕೆಳಗಡೆ ನಾನು ಎಲ್ಲದರ ಹೆಸರು ಓದ್ತಾ ಇಲ್ಲ. ಗಚ್ಚದ್ ವ್ಯಾಖ್ಯಾನ ಅಂತ ಒಂದಿದೆ ಮೀಮಾಂಸಾ ಶಾಸ್ತ್ರದಲ್ಲಿ. ಗಚ್ಚದ್ ವ್ಯಾಖ್ಯಾನ ಅಂದರೆ ಇಲ್ಲಿ ಹೇಳೋದು, ಅಲ್ಲಿ ಲಾಂಗ್ ಜಂಪ್ ಮಾಡೋದು, ಅಲ್ಲಿ ಹಾರಿಸ್ಕೊಂಡು ಮುಂದಕ್ಕೆ ಹೋಗೋದು. ನಾನು ಮಾಡ್ತಾ ಇರೋದು ಗಚ್ಚದ್ ವ್ಯಾಖ್ಯಾನನ ಇವತ್ತು, ಯಾಕೆಂದರೆ ಯಾವುದಕ್ಕೂ ಸಂಪೂರ್ಣವಾಗಿ ಜಸ್ಟಿಸ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು 3ನೇ ವಿಭಾಗ ನೋಡಿ, ಅದೇನು ಅಂದರೆ ವೇದಾಂತ ಶಾಸ್ತ್ರ ಅಧ್ಯಯನಕ್ಕೆ ತಕ್ಕ ವಾಚಕರಿಗೆ, ವಾಚಕರ ಮನಸ್ಸಲ್ಲಿ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಶಾಂಕರ ವೇದಾಂತ ಪ್ರಕ್ರಿಯೆ, ಶಂಕರ ಸಿದ್ಧಾಂತ, ಶಂಕರ ಸ್ಮರಣ, ಬೃಹದಾರಣ್ಯಕ ಉಪನ್ಯಾಸ ಮಂಜರಿ, ಅವಸ್ಥಾತ್ರಯ ಚಂದ್ರಿಕೆ. ಇದು ತುಂಬ ಮುಖ್ಯವಾಗಿರೋದು, ಅವಸ್ಥಾತ್ರಯ ಚಂದ್ರಿಕೆ. ನೋಡಿ, ಪ್ರತಿಯೊಬ್ಬರಿಗೂ ಅದು ಗೊತ್ತಾಗತ್ತೆ, ಪ್ರತಿಯೊಬ್ಬರ ಅನುಭವಕ್ಕೆ ಬರ್ತಕ್ಕಂಥದ್ದು. ಒಬ್ಬರು ಹೇಳಿಬಿಡಲಿ ನಾನು ಅವಸ್ಥಾತ್ರಯಗಳನ್ನು ಕಂಡಿಲ್ಲ ಅಂತ, ಸುಳ್ಳದು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಪ್ರತಿಯೊಬ್ಬರ ಅನುಭವಕ್ಕೂ ಬರ್ತಾ ಇದೆಯಲ್ಲಿವೋ. ಈಗ ನಾವೆಲ್ಲ ಜಾಗ್ರತ ಅವಸ್ಥೆಯಲ್ಲಿ ಇದ್ದೀವಿ ಅಂತಾದರೂ ಅಂದ್ಕೊಂಡಿದ್ದೀವಿ. ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ ಏನೇನು ಸ್ವಪ್ನ ಕಾಣ್ತೀವೋ ಯಾರಿಗೆ ಗೊತ್ತು. ಅದಕ್ಕೆ ಕೆಲವು ಸ್ವಪ್ನದಲ್ಲಿ ಓಡಾಡೋದು, ಕೆಲವು ಮಾತಾಡೋದು, ಕೆಲವು ಮಾತಾಡ್ಕೊಂಡು ಓಡಾಡೋದು, ಕಿರಿಸ್ಕೊಳ್ಳೋದು, ನಗೋದು, ಏನೆಲ್ಲ ಆಗುತ್ತೆ ಸ್ವಪ್ನದಲ್ಲಿ. ಅದು 2ನೇದು. ಒಬ್ಬರ ಸ್ವಪ್ನ ಇನ್ನೊಬ್ಬರ ಸ್ವಪ್ನದ ಹಾಗಿರಲ್ಲ. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದು, ಒಬ್ಬರ ಪಕ್ಕ ಒಬ್ಬರು. ಆದರೆ ಒಬ್ಬರಿಗೆ ಬಂದ ಸ್ವಪ್ನ ಇನ್ನೊಬ್ಬರಿಗೆ ಬರಲ್ಲ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, 2 people ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೇ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್. ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಸ್ವಪ್ನಗಳು ಅನೇಕ, ಅದರಿಂದಾನೇ ಅದು ಮಿಥ್ಯ. ಇನ್ನು ಸುಷುಪ್ತಿ, ಗಾಢ ನಿದ್ರಾವಸ್ಥೆ, ಅದು 2 ನಿಮಿಷ ಆಗ್ಬೋದು, 2 ಗಂಟೆ ಆಗ್ಬೋದು, ಎಷ್ಟು ಹೊತ್ತು ಅನ್ನೋದಲ್ಲ ಮುಖ್ಯ. ಪ್ರತಿಯೊಬ್ಬರೂ ಕೂಡ ಅಪೇಕ್ಷೆ ಪಡೋದೇನಪ್ಪ, ನನಗೆ ನಿದ್ದೆ ಬೇಕು. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥವನಿಗೆ, ಅಸಾಮಾನ್ಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸಾಮಾನ್ಯರಿಗೆ 6 ಗಂಟೆ ಒಳ್ಳೆ ನಿದ್ದೆ ಅನ್ನೋದು ಪ್ರತಿನಿತ್ಯ ಕೂಡ ಅವಶ್ಯಕತವಾಗಿರೋದು. 2 ದಿನ ಊಟ ಇಲ್ಲದೆ ಹೋದರೂ ನೀರು ಕುಡ್ಕೊಂಡು ಬದುಕ್ಬೋದು. 2 ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಕೆಟ್ಟುಬಿಟ್ರೆ ಹುಚ್ಚರ ಥರ ಆಗಿಬಿಡ್ತಾರೆ ಜನರು. ಅದಕ್ಕೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದೇ ಆ ನಿದ್ರಾ. ಸೊ ಆ ದೃಷ್ಟಿಯಿಂದ ಆ ನಿದ್ದೆ ಎಂಬತಕ್ಕಂಥದ್ದನ್ನು 1 ಗಂಟೆ ವಿವೇಕಾನಂದರು ಮಾಡ್ತಾ ಇದ್ದಿದ್ದು, 23 ಗಂಟೆ ಕೆಲಸ ಮಾಡ್ತಾಯಿದ್ರಂತೆ. ಯಾರೋ ಹೇಳಿದ್ರಂತೆ, ಹೌ ಇಸ್ ಇಟ್ ಸ್ವಾಮೀಜಿ, ವಿಸ್ ಯು ಆಲ್ವೇಸ್ ಅವೇಕ್ ವೆನ್ ಡು ಯು ಸ್ಲೀಪ್ ಅಂತ. ಅವ್ರು ಹೇಳಿದ್ರಂತೆ, 1 hour ಆಫ್ ಮೆಡಿಟೇಷನ್ ಈಸ್ ಈಕ್ವಲ್ ಟು 6 hours ಆಫ್ ಸ್ಲೀಪ್, ಐ ನೀಡ್ ನಾಟ್ ಸ್ಲೀಪ್ ಅಂತ. 1 ಗಂಟೆ ಧ್ಯಾನ ಮಾಡಿದ್ರೆ 6 ಗಂಟೆ ನಿದ್ದೆ ಮಾಡಿದಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ, ಅದನ್ನು ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅವರು 23 ಗಂಟೆ ಕೆಲಸ ಮಾಡಿದರು, ಇನ್ನು 1 ಗಂಟೆ ಅವರು ವಿಶ್ರಾಂತಿ ತೆಗೆದುಕೊತಾ ಇದ್ದಿದ್ದು. ಅವರು ಕೆಲಸ ಮಾಡೋಷ್ಟೊತ್ತು ನಾವು ವಿಶ್ರಾಂತಿ ತೆಗೆದುಕೋತೀವಿ, ಅಷ್ಟೇ ವ್ಯತ್ಯಾಸ. ಯಾವುದು ನಮಗೆ ರಾತ್ರಿಯೋ ಅದು ಜ್ಞಾನಿಗೆ ಹಗಲು, ಯಾವುದು ಜ್ಞಾನಿಗೆ ಹಗಲೋ ಅದು ನಮಗೆ ರಾತ್ರಿ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಅಂತ. ಯಾವುದು ರಾತ್ರಿ, ಯಾವುದು ಹಗಲು? ಹಗಲು ಅಂದರೆ ಏನೋ ಬೆಳಕು, ಬೆಳಕು ಅಂದ್ರೇನೋ ಜ್ಞಾನ, ರಾತ್ರಿ ಅಂದ್ರೇನೋ ಕತ್ಲೆ, ಕತ್ಲೆ ಅಂದ್ರೇನೋ ಅಜ್ಞಾನ, ಅಜ್ಞಾನ ಅಂದ್ರೇನೋ ಅವಿದ್ಯೆ. ಅದಕ್ಕೆ ನಾವು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಯಾರೂ ಹೇಳಲ್ಲ. ಕತ್ಲೆಯಿಂದ ಬೆಳಕನ್ನು ಕಾಣೋದೇ ಹೊರತು ಬೆಳಕಿಂದ ಕತ್ಲೆ ಅಲ್ಲ. ಯಾವಾಗ ಗೊತ್ತಾಗುತ್ತೆ ಬೆಳಕಿನ ಒಂದು ಪ್ರಭಾವ ಅಂದರೆ ಬೆಳಕು ಇಲ್ಲದೇ ಇರೋವಾಗ. ಅದಕ್ಕೆ ನಮ್ಮ ಸರ್ಕಾರದವ್ರು ಆವಾಗ ಬೆಳಕು ತೆಗೆಯೋದು. 24 ಗಂಟೆ ನಮಗೆ ಬೆಳಕೇ ಕೊಟ್ಬಿಟ್ರೆ ಬೆಳಕಿನ ಮಹತ್ವೇ ನಮಗೆ ಗೊತ್ತಾಗಲ್ವಲ್ಲ. ಆ ದೃಷ್ಟಿಯಿಂದ ಓನ್ಲಿ ಇನ್ ದ ಪರ್ಸನ್ಸ್ ಆಬ್ಸೆನ್ಸ್ ವಿ ನೋ ದ ವರ್ತ್ ಆಫ್ ದ ಪರ್ಸನ್, ನಾಟ್ ವೆನ್ ಈಸ್ ಅಲೈವ್. ಸೊ ಆ ದೃಷ್ಟಿಯಿಂದನೇ ವಿಶ್ವೇಶ್ವರಯ್ಯನವ್ರಿಗೆ ಏನು ಸಿಕ್ತು ಬದುಕಿದಾಗ?
ಸೊ ಆಮೇಲೆ ಯಾವಾಗಲೂ ನೀವು ಭಾರತ ರತ್ನ ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು. ಆಮೇಲೆ ಸೊ ಜೀವನದಲ್ಲಿ 30ರಿಂದ 40 ವಯಸ್ಸಿರ್ತಕ್ಕಂಥವರಿಗೆ ಸರಿಯಾಗಿರ್ತಕ್ಕಂಥ ಪುರಸ್ಕಾರ ಸಿಕ್ಕಿದ್ರೆ ಇನ್ನು 40-50 ವರ್ಷ ಆ ಹುಮ್ಮಸ್ಸಿಂದ ಡಬಲ್ ಕೆಲಸ ಮಾಡೋಕ್ಕೆ ಉತ್ತೇಜನ ಸಿಗುತ್ತೆ. ಯಾವಾಗಲೂ ಇವತ್ತೋ ನಾಳೆ ಅವ್ರ ದೇಹತ್ಯಾಗ ಮಾಡುವಾಗ ಏನಾದರೂ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ ಅದರಿಂದ? ನಾನು ಯಾರನ್ನೂ ದೂರಬೇಕು ಅಂತ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಮುಂದಿನ ಕ್ಯಾಟಗರಿ ಏನು ಸ್ವಾಮಿಗಳು ಕೊಟ್ಟಿರೋದು? ಶಾಂಕರ ಪ್ರಸ್ಥಾನ ಭಾಷ್ಯ ವ್ಯಾಸಂಗಶೀಲರಿಗೆ, ಅದನ್ನೇ ವ್ಯಾಸಂಗ ಮಾಡೋರಿಗೆ ಏನು? ಉಪನಿಷತ್ತುಗಳು ಮೂಲ ಮಂತ್ರ, ಈಶಾವಾಸೋಪನಿಷತ್ ಭಾಷ್ಯ, ಮುಂಡಕೋಪನಿಷತ್ ಭಾಷ್ಯ, ಈ ರೀತಿಯಾಗಿ. ಇನ್ನು 6ನೇ ವಿಭಾಗ ನೋಡಿ, ವ್ಯಾಖ್ಯಾನ ಪ್ರಸ್ಥಾನಗಳನ್ನು ವ್ಯಾಸಂಗ ಮಾಡೋರಿಗೆ. ಅವ್ರಿಗೇನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ, ಸುಗಮ, ಕನ್ನಡಾನುವಾದ ಅದ್ವಯಾನಂದ ಸರಸ್ವತಿಗಳು, ಪಂಚಪಾದಿಕ 1ನೇ ಭಾಗ, ಮಾನಸೋಲ್ಲಾಸ, ದಕ್ಷಿಣಾಮೂರ್ತಿ ಸ್ತೋತ್ರದ ವ್ಯಾಖ್ಯಾನ ಅನುವಾದ, ಇದೆಲ್ಲ ಕೂಡ. ಇನ್ನು 7ನೇ ವಿಭಾಗ ಯಾವುದಪ್ಪ ಅಂದರೆ, ಸ್ವತಂತ್ರ ಜನ ವಿಚಾರ ಮಾಡತಕ್ಕಂತಹ ಪ್ರಿಯರಿಗೆ ಪರಮಾರ್ಥ ಚಿಂತಾಮಣಿ, ಶಂಕರ ಭಗವತ್ಪಾದ ವೃತ್ತಾಂತ ಸರ್ವಸ್ವ, ವೇದಾಂತ ವಿಚಾರದ ಇತಿಹಾಸ. ಪೂರ್ತಿ ಟ್ರೇಸ್ ಔಟ್ ಮಾಡಿಬಿಡ್ತಾರೆ ವೇದಾಂತದ ಇತಿಹಾಸ ಹೇಗೆ ಬಂತು ಅಂತ. ಹಿಸ್ಟ್ರಿ ಅವರಿಗೆ, ಪೊಲಿಟಿಕಲ್ ಸೈನ್ಸ್ ಅವರಿಗೆ ತುಂಬ ಬೇಕಾಗಿರ್ತಕ್ಕಂಥ ಗ್ರಂಥ ಇದು. ಅನ್ಯಾಯವಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಕಂಪಾರ್ಟ್ಮೆಂಟಲೈಸೇಷನ್ ಮಾಡಿಬಿಟ್ಟು ಇದು ಫಿಲಾಸಫಿ, ಅದು ಪೊಲಿಟಿಕಲ್ ಸೈನ್ಸು, ಅದು ಹಿಸ್ಟ್ರಿ, ಇದನ್ನು ಅವ್ರು ಓದಲ್ಲ, ಅದನ್ನು ಇವ್ರು ಓದಲ್ಲ, ಆ ರೀತಿ ಮಾಡ್ಕೊಂಡು ಬಂದಿರೋದನ್ನೇ ದುರ್ದೈವ. ಜ್ಞಾನಕ್ಕೆ ಯಾವತ್ತೂ ಕಂಪಾರ್ಟ್ಮೆಂಟಲೈಸೇಷನ್ ಇಲ್ಲ, ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಪೂರ್ತಿ ಒಂದು ಸಮಗ್ರ ದೃಷ್ಟಿಯಿಂದ ನೋಡ್ತಕ್ಕಂತಹದ್ದು ಬೇಕು ನಮಗೆ ಯಾವತ್ತೂ ಕೂಡ. ಹಿಸ್ಟ್ರಿಯವರಿಗೆ ವೇದಾಂತ ಗೊತ್ತಿರಬೇಕು, ವೇದಾಂತದವರಿಗೆ ಪೊಲಿಟಿಕಲ್ ಸೈನ್ಸು ಗೊತ್ತಿರಬೇಕು, ಪೊಲಿಟಿಕಲ್ ಸೈನ್ಸ್ ಗೊತ್ತಿರತಕ್ಕಂಥವರಿಗೆ ಕಾವ್ಯವನ್ನು ಹೇಗೆ ಅನುಭವಿಸುವುದು ಎಂಬತಕ್ಕಂಥದ್ರ ಬಗ್ಗೆನೂ ಗೊತ್ತಿರಬೇಕು. ಅಷ್ಟು ಒಬ್ಬರಲ್ಲಿದ್ದರೆ ದೇ ಕ್ಯಾನ್ ಡೂ ಸಮ್ ಜಸ್ಟಿಸ್ ಟು ವಾಟ್ ದೆ ರೀಡ್. ಇಲ್ಲದೆ ಹೋದರೆ 10 ಜನ ಕುರುಡರು ಒಂದೇ ಆನೆಯನ್ನು ಹಿಡ್ಕೊಂಡು ಆನೆ ಹೀಗಿದೆ ಹಾಗಿದೆ ಅಂತ ಹೇಳ್ದಂಗೆ ಆಗುತ್ತೆ. ಸಮಗ್ರ ದೃಷ್ಟಿ ಅನ್ನೋದೇ ಬರೋದಿಲ್ಲ. ಇನ್ನು ಭಕ್ತಿ ಪ್ರಧಾನವಾಗಿರ್ತಕ್ಕಂಥವ್ರಿಗೇನು ಕೊಟ್ಟಿದ್ದಾರೆ ಸಾಧಕರಿಗೆ? ಲಕ್ಷ್ಮೀ ನೃಸಿಂಹ ಸ್ತೋತ್ರಗಳು, ಗಣೇಶಾಷ್ಟಕ, ಶಿವಮಹಿಮ್ನ ಸ್ತೋತ್ರ ಪ್ರತಿಪದಾರ್ಥ, ಸ್ತೋತ್ರಮಾಲ, ಅಧ್ಯಾತ್ಮ ರಾಮಾಯಣ, ಅಧ್ಯಾತ್ಮ ಗೀತಾವಳಿ ಇತ್ಯಾದಿಗಳು. ಇನ್ನು 9ನೇ ವಿಭಾಗ ನೋಡಿ, ವೇದ ಮಂತ್ರ ಕರ್ಮಕಾಂಡದಲ್ಲಿ ಶ್ರದ್ಧಾವಂತರಿಗೆ. ಸೊ ಬರೀ ಕರ್ಮಕಾಂಡಪ್ಪ, ನಮಗೆ ಜ್ಞಾನ ಬೇಕಾಗಿಲ್ಲ, ನಾವು ಪ್ರಸ್ಥಾನತ್ರಯಗಳ ಗೋಜಿಗೆ ಬರೋದಿಲ್ಲ, ನಮಗೇನು ಕೊಟ್ಟಿದ್ದಾರೆ ಸ್ವಾಮಿಗಳು ಅಂದರೆ ನೋಡಿ, ವೇದ ಮಂತ್ರ ಕರ್ಮಕಾಂಡದಲ್ಲಿ ಶ್ರದ್ಧಾವಂತರಿಗೆ ದೇವಿ ಮಹಾತ್ಮೆ, ರುದ್ರ ಭಾಷ್ಯ ಪ್ರಕಾಶ, ಇದು ತುಂಬ ಚಮಕಾಧ್ಯಾಯ ಭಾಷ್ಯ. ಇದು ಎರಡನ್ನು ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಎಷ್ಟೋ ಜನ ರುದ್ರ ಮತ್ತು ಚಮಕ ಪಾರಾಯಣ ಮಾಡ್ತೀವಿ, ಆದರೆ ಅರ್ಥ ಗೊತ್ತಿಲ್ಲ ನಮಗೆ. ಅರ್ಥವನ್ನೂ ಇಟ್ಕೊಂಡು ಓದಿದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ. ಯಾವಾಗಲೂ ಕೂಡ ನೀವು ಸಸ್ವರವಾಗಿ ಓದಿದ್ರೇ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಸಸ್ವರ ಇಲ್ಲದೆ ಓದಿದ್ರೂ ಪುಣ್ಯ ಇದೆ, ಸಸ್ವರ ಇಟ್ಕೊಂಡು ಓದಿದರೆ ಮತ್ತೂ ಪುಣ್ಯ ಜಾಸ್ತಿ. ಸಸ್ವರವಾಗೂ ಹೇಳ್ಕೊಂಡು ಅರ್ಥವನ್ನೂ ಗ್ರಹಿಸ್ಕೊಂಡು ಓದಿದರೆ ಎಲ್ಲಕ್ಕಿಂತ ಹೆಚ್ಚು ಪುಣ್ಯ. ಆ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ರುದ್ರ ಮತ್ತು ಚಮಕದ ಬಗ್ಗೆ ಕಾಳಜಿ ವಹಿಸಲಿ ಅನ್ನೋ ದೃಷ್ಟಿಯಿಂದ ಸ್ವಾಮಿಗಳು ಸಂಪೂರ್ಣವಾಗಿ ಅದನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ ಕನ್ನಡ ಜನತೆಗೆ. ಪ್ರಾಯಶಃ ಸ್ವಾಮಿಗಳ ಒಂದು ಕೊಡುಗೆ ಇಲ್ಲದೆ ಹೋಗಿದ್ರೆ ನಾವು ಎಷ್ಟು ವಂಚಿತರಾಗ್ತಾ ಇದ್ವಿ, ಎಷ್ಟು ಬಡವರಾಗ್ತಾ ಇದ್ವಿ ವೇದಾಂತ ದೃಷ್ಟಿಯಿಂದ ಅಂತ ನೋಡಿದರೆ ಅದರಲ್ಲಿ ಅತಿಶಯೋಕ್ತಿ ಅಲ್ಲ, ಇರ್ತಕ್ಕಂಥದ್ದನ್ನೇ. ಇವತ್ತು ಯಾರು ಬೇಕಾದರೂ ಶಂಕರ ಭಾಷ್ಯ ಕೋಟ್ ಮಾಡ್ಬೋದು, ಅವರ ಗ್ರಂಥವನ್ನು ಕನ್ನಡದಲ್ಲಿ ಇರೋದನ್ನು ಓದಿಕೊಂಡು. ಸಂಸ್ಕೃತ ಬರದೇ ಇರೋರಿಗೂ ಕೂಡ, ಅಕ್ಷರ ಜ್ಞಾನ ಇಲ್ಲದೇ ಇರೋರಿಗೂ ಸಾಧ್ಯ, ಸಂಸ್ಕೃತ ಅಕ್ಷರವೇ ಗೊತ್ತಿಲ್ಲದೆ ಇರೋರಿಗೂ ಭಾಷ್ಯ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಮಹದುಪಕಾರವನ್ನು ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ರುದ್ರ ಮತ್ತು ಚಮಕಾಧ್ಯಾಯ ಭಾಷ್ಯ ನೋಡಿ, ಇದು ತುಂಬ ಮುಖ್ಯವಾಗಿರ್ತಕ್ಕ. ರುದ್ರ ಅಂದ್ರೇನು? ಯಾವಾಗಲೂ ಕೂಡ ಋತು ಅಜ್ಞಾನಂ ನಾಶಯತಿ ಇತಿ ರುದ್ರ. ಯಾರು ಅಜ್ಞಾನವನ್ನು ನಾಶ ಮಾಡಿ ನಮಗೆ ಜ್ಞಾನವನ್ನು ಉಂಟು ಮಾಡ್ತಾರೋ ಅಂಥವನಿಗೆ ರುದ್ರ ಎಂಬುದಾಗಿ ಹೆಸರು. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾ ಭೇರ್ಮಾ ರೋಮೋ ಯೇಷಾಂ ಕಿಂಚನ ಮಮತ್. ಹೇಳ್ತಾ ಹೋದರೆ ಸೋಮವಾರ ಸಂಜೆ ಧಾರಾಪಾತ್ರ ಇಟ್ಕೊಂಡು ಪೂರ್ತಿ ನೀರು ತುಂಬಿಸ್ಕೊಂಡು 23 ನಿಮಿಷ ಕರೆಕ್ಟಾಗಿ ರುದ್ರಾಚಮೆ ಹೇಳಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಕೊನೆ ಡ್ರಾಪು ಆ ಲಿಂಗದ ಮೇಲೆ ಬೀಳೋವಾಗ ಚಮೆ ಕೊನೆ ಆಗಬೇಕು. ಆ ರೀತಿ ಮಾಡಿದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಗೊತ್ತಾ? ಸೋಮವಾರ ಅಂದರೆ ಅದು ರುದ್ರನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ದಿನ.
ಆ ದೃಷ್ಟಿಯಿಂದನೇ ಸೋಮವಾರ ದಿವಸಗಳು ಶಿವನ ದೇವಾಲಯದಲ್ಲಿ ವಿಶೇಷವಾಗಿ ರುದ್ರಾರ್ಚನೆ ಇತ್ಯಾದಿಗಳೆಲ್ಲ ಕೂಡ ನಡೀತಕ್ಕಂಥದ್ದು. ಶ್ರೀ ಸೂಕ್ತ ಭಾಷ್ಯ ಇನ್ನು 10ನೇ ನೋಡಿ, ಭಗವದ್ ರಾಮಾನುಜ ಮತಾನುಯಾಯಿಗಳಿಗೆ ಅದನ್ನು ಕಡೆಗಣಿಸಿಲ್ಲ ಸ್ವಾಮಿಗಳು. ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಕಳೆದ ವರ್ಷ ಭಗವದ್ ರಾಮಾನುಜರ 1000 ಹುಟ್ಟುಹಬ್ಬ. ನಾಳಿದ್ದು ಆಚೆ ನಾಳಿದ್ದು ಡೆಲ್ಲಿ ಸಾಹಿತ್ಯ ಅಕಾಡೆಮಿನಲ್ಲಿ ರಾಮಾನುಜಾಚಾರ್ಯರ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಸೆಮಿನಾರ್ ಇದೆ, ನಾಳಿದ್ದು ಆಚೆ ನಾಳಿದ್ದು. ಸೊ ಆ ದೃಷ್ಟಿಯಿಂದ ನನಗೆ ನೋಡಿ ಇದು ತಪ್ಪಲಿಲ್ಲ ಅದು ತಪ್ಪಲಿಲ್ಲ, ಅದಂತ ನಾನೇ ಪುಣ್ಯವಂತ. ಸೊ ಭಗವದ್ ರಾಮಾನುಜರ ಮತಾನುಯಾಯಿಗಳಿಗೆ ಕೊಟ್ಟಿರೋ ನೋಡಿ, ಶ್ರೀಭಾಷ್ಯ ಜಿಜ್ಞಾಸಾಧಿಕರಣ ಪೂರ್ತಿ ಮೂಲ ಅನುವಾದ ಟಿಪ್ಪಣಿ ಪೀಠಿಕೆಗಳೊಂದಿಗೆ 398 ಪುಟ, ಬ್ರ್ಯಾಕೆಟಲ್ಲಿ ನೋ ಸ್ಟಾಕ್, ರೀಪ್ರಿಂಟ್ ಆಗ್ತಾ ಇದೆ ಅಂತ ಕಾಣುತ್ತೆ. ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಪ್ರಮಾಣಭೂತವಾಗಿ ಪಡ್ಕೋಬೋದು ಯಾರಾದರೂ. ವೇದಾರ್ಥ ಸಂಗ್ರಹ, ರಾಮಾನುಜರ ಉಪನಿಷತ್ತುಗಳಿಗೆ ಸಂಗ್ರಹವಾಗಿ ಬರೆದಿರತಕ್ಕಂಥ ವ್ಯಾಖ್ಯಾನ. ಆಮೇಲೆ ವೇದಾಂತ ಸಾರ, ಬ್ರಹ್ಮಸೂತ್ರಗಳ ವ್ಯಾಖ್ಯಾನ. ನೋಡಿ, ರಾಮಾನುಜ ಭಾಷ್ಯವನ್ನು ಎಷ್ಟು ಚೆನ್ನಾಗಿ ಸ್ವಾಮಿಗಳು ಅಧ್ಯಯನ ಮಾಡಿದರು ಅಂದರೆ ಯಾವುದೇ ಪೂರ್ವಾಗ್ರಹಗಳಿಲ್ಲ. ಅವರು ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ಜನಕ್ಕೆ ಕೊಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಅಷ್ಟೇ. ಇನ್ನು ಇತರ ದರ್ಶನಗಳ ಪರಿಚಯಾಸಕ್ತರಿಗೆ ಬರೀ ವೇದಾಂತ ಮಾತ್ರವೇ ಅಲ್ಲ, ಬೇರೆ ಬೇರೆ ದರ್ಶನಗಳಿದೆಯಲ್ಲ, ಅವ್ರಿಗೇನು ಕೊಟ್ಟಿದ್ದಾರೆ ಸ್ವಾಮಿಗಳು ಅಂತ ಕೇಳಿದ್ರೆ, ತತ್ವ ಸಮಾಸ, ಸಾಂಖ್ಯ ಸೂತ್ರಗಳ ವಿವರಣೆ, ಧಮ್ಮಪದ. ನೋಡಿ, ಬೌದ್ಧ ದರ್ಶನ ಮುಖ್ಯವಾಗಿ ಶಂಕರಾಚಾರ್ಯರಿಗೆ ಕೆಲವರು ಹೇಳೋದುಂಟು, ಶಂಕರರು ಪ್ರಚ್ಛನ್ನ ಬೌದ್ಧರು ಅಂತ. ಸೊ ಬೌದ್ಧ ದರ್ಶನವನ್ನೇ ಇವರು ಇನ್ನೊಂದು ತರಹ ಹೇಳಿಬಿಟ್ಟಿದ್ದಾರೆ ಅಂತ. ಅದರಲ್ಲೂ ಕೂಡ ಮಾಂಡುಕ್ಯ ಕಾರ್ಯಕ್ಕೆ ಅಲಾತ ಶಾಂತಿ ಪ್ರಕರಣ ಅಂತಿದೆ, 4ನೇದು. ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ. ಆ ಅಲಾತ ಶಾಂತ ಪ್ರಕರಣದಲ್ಲಿ ಬರೀ ಬೌದ್ಧ ಧರ್ಮವನ್ನೇ ಹೇಳಿದ್ದಾರೆ ಅಂತ ಒಂದು ಅಪಕೀರ್ತಿ ಹಬ್ಬಿರ್ತಕ್ಕಂಥ ಕಾಲದಲ್ಲಿ ಮಾಂಡುಕ್ಯ ರಹಸ್ಯ ವಿವೃತಿ ಅಂತ ಸ್ವಾಮಿಗಳು ಒಂದು ಸಂವೃತದಲ್ಲಿ ಗ್ರಂಥವನ್ನು ಬರೆದರು. ಮಾಂಡುಕ್ಯ ಉಪನಿಷತ್ತಿನ ರಹಸ್ಯ ಏನು ಅನ್ನೋದನ್ನು ಸಂವೃತದಲ್ಲಿ ಮಾಂಡುಕ್ಯ ರಹಸ್ಯ ವಿವೃತಿ ಅಂತ, ಅದೊಂದು ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಮೊದಲೇ ಮಾಂಡುಕ್ಯ ಉಪನಿಷತ್ತು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥದ್ದು, ಕೇವಲ ಅನುಭವ ವೇದ್ಯವಾಗಿರೋದು. ಇರೋದು 12 ಮಂತ್ರ ಇರ್ಬೋದು, ಆದರೆ ಎಲ್ಲಕ್ಕಿಂತ ಚಿಕ್ಕದಾದರೂ ಕೂಡ ಎಲ್ಲಕ್ಕಿಂತ ಅನುಭವಕ್ಕೆ ಹತ್ತಿರವಾಗಿರೋದು ಮಾಂಡುಕ್ಯ. ಅದಕ್ಕೆ ಮುಕ್ತಿಕೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ ಅಂತ. ಮೋಕ್ಷ ಬಯಸ್ತಕ್ಕಂಥವರಿಗೆ ಒಂದು ಮಾಂಡುಕ್ಯ ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು. ಅದರಲ್ಲೂ ಕೂಡ 7ನೇ ಮಂತ್ರದಲ್ಲಿ ತುರಿಯ ಸ್ಥಿತಿಯನ್ನು ಅವರು ಹೇಳ್ತಾರೆ. ಮೊದಲ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳು ಅವಸ್ಥೆಗಳು ಒಂದು ಅವಸ್ಥೆ ಹೋಗುತ್ತೆ, ಇನ್ನೊಂದು ಅವಸ್ಥೆ ಬರುತ್ತೆ. ಅದು ತುರಿಯ ಹಾಗಲ್ಲ, ಸ್ಥಿತಿ. ಅಲ್ಲಿಗೆ ಹೋದ್ಮೇಲೆ ನಿಂತು ಹೋಗ್ಬಿಡುತ್ತೆ. ಶಾಂತಂ ಶಿವಂ ಅದ್ವೈತಂ ಚತುರ್ದಂಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಸೊ ಅದು ಸ್ಥಿತಿ. ಆ ವಿಷಯವಾಗಿ ಸ್ವಾಮಿಗಳು ನೋಡಿ ಧಮ್ಮಪದ, ಬೌದ್ಧ ದರ್ಶನದ ವಿಮರ್ಶೆ, ಅದನ್ನು ಕೂಡ ಮಾಡಿದ್ದಾರೆ. ಇನ್ನು ಸಂಸ್ಕೃತ ಭಾಷೆ ಕಲಿಯೋರಿಗೇನು ಅಂತ ಕೇಳಿದ್ರೆ, ಸಂಸ್ಕೃತ ಪ್ರವೇಶ, ಸಂಸ್ಕೃತ ಪ್ರಥಮ ಪುಸ್ತಕ, ಸಂಸ್ಕೃತ ಭಾಷಾಭ್ಯಾಸ, ರಘುವಂಶ 1ರಿಂದ 10 ಸರ್ಗ. ನೋಡಿ, ಇದೆಲ್ಲ ಕೂಡ ಈಗ ತಾನೇ ಸಂಸ್ಕೃತ ಓದಬೇಕು ಅಂತ ಕುತೂಹಲ ಇರೋರಿಗೆ. ಕುತೂಹಲ ಯಾರಿಗಾದರೂ ಇರ್ಬೋದು, ವಯಸ್ಸಲ್ಲ ಮುಖ್ಯ ನಮಗೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ವಿಷಯದಲ್ಲಿ ಎಷ್ಟೋ ದೇಹಕ್ಕೆ ವಯಸ್ಸಾದರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಉತ್ಸಾಹ ಕಲಿಬೇಕು ಅನ್ನೋದು ಕೆಲವರಿಗಿರುತ್ತೆ. ಅದಕ್ಕೆ ಹೇಳೋದು, ಕೆಲವರು ದೇಹದಿಂದ ವೃದ್ಧರು, ಇನ್ನು ಕೆಲವರು ಜ್ಞಾನದಿಂದ ವೃದ್ಧರು ಅಂತ. ಸೊ ಜ್ಞಾನವೃದ್ಧರಾಗಬೇಕಾಗಿರ್ತಕ್ಕಂಥವರಿಗೆ ದೇಹ ಅಲ್ಲ ಮುಖ್ಯ, ಯಾವ ಕಾಲದಲ್ಲಿ ಬೇಕಾದರೂ ಏನು ಬೇಕಾದರೂ ಓದ್ಬೋದು ಅನ್ನೋದಕ್ಕೆ ಸ್ವಾಮಿಗಳ ಜೀವನನೇ ಉದಾಹರಣೆ. 60ರಿಂದ 95 ತನಕ ಕೆಲಸ ಮಾಡಿದ್ರಲ್ಲ, ನಮ್ಮಲ್ಲಿ 40ಕ್ಕೇ ಕೆಲವರು ಯಾಕಪ್ಪ ಭಗವಂತ ಇನ್ನೂ ದಯೆ ಬರಲಿಲ್ಲ, ಯಾವಾಗ ನನ್ನ ಕರೆಸ್ಕೊಳ್ಳೋದು, ಈ ರೀತಿಯಾಗೆಲ್ಲ ನೆಗೆಟಿವ್ ಆಗಿ ಮಾತಾಡೋದುಂಟು. ಏನು ಕರೆಸ್ಕೊಳ್ಳೋದು? 100 ವರ್ಷ ಬದುಕಬೇಕು, ಚೆನ್ನಾಗಿ ಬದುಕಬೇಕು, 4 ಜನಕ್ಕೆ ಉಪಯೋಗ ಹಾಕಿ ಬದುಕಬೇಕು. ಅದಕ್ಕೆ ವಿವೇಕಾನಂದ ಹೇಳ್ತಾ ಇದ್ದು, ಹಿ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದನ್ ಅಲೈವ್ ಅಂತ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರೇ ಬದುಕ್ದಂಗೆ, ಯಾರು ಬರೀ ಅವ್ರಿಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದ್ರೂ ಸತ್ತಂತೇನೆ ಅಂತ. 100 ವರ್ಷ ಎಂಬತಕ್ಕಂಥದ್ದು ಸಾರ್ಥಕವಾಗಿ ಬರಬೇಕು. ಅದಕ್ಕೆ ನಮ್ಮಲ್ಲಿ ಪಶ್ಯೇ ಮಶರದ ಶತಂ, ಜೀವೇ ಮಶರದ ಶತಂ, ನಂದ ಮಶರದ ಶತಂ, ಮೋದ ಮಶರದ ಶತಂ, ಪ್ರಭ್ರವ ಮಶರದ ಶತಂ, ಅಜೀಯ ಮಶರದ ಶತಂ. ಯಾತಕ್ಕೆ ಆ ಮಂತ್ರಗಳು ಬಂದಿದ್ದು? 100 ಸಾರ್ಥಕ ಜೀವನವನ್ನು ಬದುಕೋಣ. ಎನ್ ಮೂರ್ತಿರಾಯರು ತಮಗೆಲ್ಲ ಎಷ್ಟೋ ಜನ ನೋಡಿರ್ತೀರ, ಶತಾಯುಷಿಗಳು.
ಅವರು 100ನೇ ಹುಟ್ಟುಹಬ್ಬದಲ್ಲಿ ಯಾರೋ ಅವ್ರನ್ನ ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರ 8ನೇ ಕ್ರಾಸ್ 3ನೇ ಮೇನ್ ರೋಡಲ್ಲಿ ಒಂದು ಪ್ರಶ್ನೆ ಕೇಳಿದರು, ನಿಮ್ಮ ಮುಂದಿನ ಆಸೆ ಏನು ಅಂತ. 100 ಏನ್ರಿ, 200 ವರ್ಷ ಬದುಕ್ತೀನಿ ಹೋಗ್ರಿ ಅಂದರು. ಆ ಸ್ಪಿರಿಟ್ ಇರಬೇಕು 100ನೇ ವಯಸ್ಸಲ್ಲಿ. ಆಮೇಲೆ ಪಾಪ 3 ವರ್ಷಕ್ಕೆ ಹೋಗ್ಬಿಟ್ರು, 103ಕ್ಕೆ, ಅದು ಬೇರೆ ವಿಷಯ. ಆದರೆ ಆ ಒಂದು ಹುಮ್ಮಸ್ಸಿತ್ತು ನೋಡಿ, ಅದು ಮುಖ್ಯವಾಗಿ 96ನೇ ವಯಸ್ಸಿನಲ್ಲಿ 96 ಅವ್ರಿಗಾಗಿದ್ದಾಗ ಪೀಟರ್ ಬ್ರೂಕ್ಸ್ ಮಹಾಭಾರತ ಮಿಥಿಕ್ ಸೊಸೈಟಿ ಎದುರುಗಡೆ ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿ ಯವನಿಕಾ ಆಡಿಟೋರಿಯಂ ಇದೆ. ಯವನಿಕಾ ಆಡಿಟೋರಿಯಮಲ್ಲಿ ಪೀಟರ್ ಬ್ರೂಕ್ಸ್ ಮಹಾಭಾರತ 6 ಗಂಟೆ ತೋರಿಸಿದ್ರು ಕಂಟಿನ್ಯೂಸ್ ಆಗಿ, ವಿತೌಟ್ ಇಂಟರ್ವಲ್. ನಾನು ಅವ್ರ ಪಕ್ಕ ಕೂತಿದ್ದೆ ಆವಾಗ, ಅಲ್ಲಾಡಲಿಲ್ಲ. 96ನೇ ವಯಸ್ಸಲ್ಲಿ 6 ಗಂಟೆ ನೋಡಿ ಪೂರ್ತಿ ಮಹಾಭಾರತ 2 ಮಾಡಿ ಮೆಟ್ಲು ಇಳಿದು ರಸ್ತೆ ಕ್ರಾಸ್ ಮಾಡಿ ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊಟ್ಟೋದ್ರು. ಮೂವಿಂಗ್ ಬಸ್ಸಲ್ಲಿ ಹಿಂದೆ ಎಲ್ಲರೂ ಓಡ್ ಬಂದರು, ವಯಸ್ಸಾಗಿರೋರು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ ಅಂತ ಇವ್ರು ಬೀಳ್ಬೇಕಷ್ಟೇ. ಅವ್ರು ರೋಡು ಕ್ರಾಸ್ ಮಾಡ್ಕೊಂಡು ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊಟ್ಟೆ ಹೋಗಿದ್ರು ಅಷ್ಟೊತ್ತಿಗೆ. ನನಗೆ ನಿಜವಾಗ್ಲೂ ಅದೆಲ್ಲ ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆಗಳು ಜೀವನದಲ್ಲಿ. ಯಾಕೆಂದರೆ ಅಂಥವ್ರ ಪಕ್ಕ ಕೂತ್ಕೊಳ್ಳೋ ಸುಯೋಗ ಕೂಡ ಬಂತಿತ್ತಲ್ಲ ಜೀವನದಲ್ಲಿ ಅನ್ನೋದಕ್ಕೆ. ಇರಲಿ. ಮೂರ್ತಿರಾಯರು, ಎನ್ ಮೂರ್ತಿರಾಯರು, ಅವರು 96ನೇ ವಯಸ್ಸಲ್ಲಿ ಅವರು ಪೀಟರ್ ಬ್ರೂಕ್ಸ್ ಮಹಾಭಾರತ 6 ಗಂಟೆ ಕಂಟಿನ್ಯೂಸ್ ಆಗಿ ನೋಡಿದರು ಇದು ಯವನಿಕಾನಲ್ಲಿ. ಇಲ್ಲಿ ಇನ್ನು ಇತರೆ ಪುಸ್ತಕಗಳು ನೋಡಿ ಹೇಗಿರುತ್ತೆ ಅಂದರೆ, ಉಪದೇಶ ಮಾಲಿಕ, ಬೋಧಾಯನ ಸಂಧ್ಯಾ, ಬೋಧಾಯನ ಪಾರ್ವಣ ಶ್ರಾದ್ದ ಪ್ರಯೋಗ ಇತ್ಯಾದಿ ಇತ್ಯಾದಿ. ಇನ್ನು ಇಂಗ್ಲೀಷಲ್ಲೂ ಕೂಡ ಅನೇಕ ಪುಸ್ತಕಗಳು ಸ್ವಾಮಿಗಳು ರಚನೆ ಮಾಡಿದ್ದಾರೆ, ಮತ್ತು ಸಮೃದ್ಧದಲ್ಲೂ ಕೂಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾರದಾಸ್ ಅಫಾರಿಸಮ್ಸ್ ಆನ್ ಭಕ್ತಿ, ಮೈನರ್ ವರ್ಕ್ಸ್ ಆಫ್ ಶಂಕರಾಚಾರ್ಯ, ಶಂಕರಾಸ್ ಕ್ಲಾರಿಫಿಕೇಶನ್ಸ್ ಆಫ್ ಸರ್ಟನ್ ವೇದಾಂತಿಕ್ ಕಾನ್ಸೆಪ್ಟ್ಸ್, ಹೌ ಟು ರೆಕಗ್ನೈಸ್ ದ ಮೆಥಡ್ ಆಫ್ ವೇದಾಂತ. ಇದು ನೋಡಿ, ಮೆಥಡಾಲಜಿ ಓದೋರಿಗೆ, ರಿಸರ್ಚ್ ಮೆಥಡಾಲಜಿ ಓದೋರಿಗೆ ಟೆಕ್ಸ್ಟ್ ಬುಕ್ ಆಗಿ ಪ್ರಿಂಟ್ ಆಗಬೇಕಿದು. ದಿಸ್ ಶುಡ್ ಬಿ ಪ್ರಿಸ್ಕ್ರೈಬ್ಡ್ ದ ಟೆಕ್ಸ್ಟ್ ಬುಕ್ ಫಾರ್ ಆಲ್ ದ ಪೀಪಲ್ ಹೂ ಡೂ ರಿಸರ್ಚ್ ಮೆಥಡಾಲಜಿ. ಹೆಸರೇ ಹೆಂಗಿದೆ ನೋಡಿ, ಹೌ ಟು ರೆಕಗ್ನೈಸ್ ದ ಮೆಥಡ್ ಆಫ್ ವೇದಾಂತ. ಅವಸ್ಥಾತ್ರಯ ಆರ್ ದಿ ಯುನೀಕ್ ಮೆಥಡ್ ಆಫ್ ವೇದಾಂತ, ಸೇಲಿಯಂಟ್ ಫೀಚರ್ಸ್ ಆಫ್ ಶಂಕರ ವೇದಾಂತ, ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ ವೇದಾಂತ. ನೋಡಿ ಯಾರ್ಯಾರು ಹೇಗೆ ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿ ಎಡವಿದ್ದಾರೆ ಅಂತ ಶಂಕರರ ಬಗ್ಗೆ ಅಷ್ಟು ಕೂಡ ತೋರಿಸ್ಬಿಡ್ತಾರೆ ಪಟ್ಟಿ ಮಾಡಿ. ಅದರಲ್ಲಿ ವಿಷನ್ ಆಫ್ ಆತ್ಮನ್ ನೋಡಿ, ನಮಗೆಲ್ಲ ಸೈಟ್ ಇದೆ, ವಿಷನ್ ಇಲ್ಲ. ಅದಕ್ಕೆ ಕನ್ನಡಕ ಶಾಪಲ್ಲಿ ಆಚೆ ಕಡೆ ಬೋರ್ಡ್ ಇರುತ್ತೆ ವಿಷನ್ ಅಂತ. ಸೈಟ್ ಅಂತಿರಲ್ಲ ಬೋರ್ಡು, ವಿಷನ್ ಅಂತಿರುತ್ತೆ ಯಾವಾಗಲೂ ಕೂಡ. ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತಲೇ ಒಂದು ಗ್ರಂಥ ಇದೆ, ಜೆ ಗೋಂಡಾ ಅಂತ, ಯುಟ್ರಿಚ್ ಯೂನಿವರ್ಸಿಟಿ ಅಂತಿದೆ ನೆದರ್ಲ್ಯಾಂಡ್ಸಲ್ಲಿ. 97 ವರ್ಷ ಬದುಕಿದ್ದ ಆ ಪುಣ್ಯಾತ್ಮ, 3 ವರ್ಷದ ಕೆಳಗೆ ಹೋಗ್ಬಿಟ್ಟ. ಇವತ್ತಿದ್ದರೆ ಅವನಿಗೆ 100 ಆಗೋದು. ಅವನು ಒಂದು ಪುಸ್ತಕ ಬರೆದಿದ್ದಾನೆ, ವಿಷನ್ ಆಫ್ ದಿ ವೇದಾಸ್ ಅಂತ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್. ಸೊ ದೇ ವರ್ ವಿಷನರೀಸ್, ತ್ರಿಕಾಲ ಜ್ಞಾನಿಗಳು. ಅವ್ರಿಗೆ ಹಿಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಎಲ್ಲವೂ ಗೊತ್ತಾಗ್ತಾ ಇತ್ತು. ಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಹೇಳಿದ್ದಾನಲ್ಲ, ನೋಡಪ್ಪ ಅರ್ಜುನ, ನಿನಗೂ ನನಗೂ ಏನು ವ್ಯತ್ಯಾಸ, ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೇನೆ ನನಗೆ ನೆನಪಿದೆಯಪ್ಪ, ನಿನಗೆ ನೆನಪಿಲ್ಲ, ಅಷ್ಟೇ ವ್ಯತ್ಯಾಸ. ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಸಾಕ್ಷಾತ್ ಭಗವದ್ವಾಣಿ. ಆ ದೃಷ್ಟಿಯಿಂದ ಪ್ರತಿಯೊಂದು ಕೂಡ ಏನೇನಾಗಿತ್ತು ಅನ್ನೋದು ನಮಗೆ ರಜತ ಪರದೆಯ ಮುಂದೆ ಹಾದು ಹೋಗೋ ಹಾಗೆ ಅವರಿಗೆ ಮನಪಟಲದ ಮುಂದೆ ಹಾದು ಹೋಗ್ತಾ ಇರುತ್ತೆ ಮಹಾತ್ಮರಿಗೆ. ಅದಕ್ಕೆ ನಿಜವಾದ ಅರ್ಥದಲ್ಲಿ ಅಂಥವ್ರಿಗೇನೆ ನಾವು ಗುರು ಅನ್ನೋ ಸ್ಥಾನವನ್ನು ಕೊಡಬೇಕಾಗಿರೋದು. ಇಂಟ್ಯೂಷನ್ ಆರ್ ರಿಯಾಲಿಟಿ, ಸೈನ್ಸ್ ಆಫ್ ಬೀಯಿಂಗ್, ಎಸ್ಸೇಸ್ ಆನ್ ವೇದಾಂತ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ, ಇಂಟ್ರೊಡಕ್ಷನ್ ಟು ವೇದಾಂತ, ಕಲೆಕ್ಟೆಡ್ ವರ್ಕ್ಸ್ ಆಫ್ ಕೃಷ್ಣಸ್ವಾಮಿ ಅಯ್ಯರ್. ಎಷ್ಟು ಗ್ರಂಥಗಳು ಅವರು ಆಂಗ್ಲ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು. ಇನ್ನು ಸಮೃದ್ಧ ಗ್ರಂಥಗಳಿಗೆ ಬಂದರೆ ನೋಡಿ, ತೈತರಿಯ ಉಪನಿಷತ್ ಭಾಷ್ಯ, ಮಾಂಡುಕ್ಯ ರಹಸ್ಯ ವಿವೃತಿ, ಸುಗಮ ಅಧ್ಯಾಸ ಭಾಷೆದ ಮೇಲೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ. ಶುದ್ಧ ಶಂಕರ ವೇದಾಂತ ಹೇಳೋಕ್ಕೆ ಅವರು ಹೊರಟಿರೋದು. ನಮಗೆ ಯಾವ ಪ್ರಸ್ಥಾನಗಳು ಬೇಕಾಗಿಲ್ಲ, ನಮಗೆ ಭಾಮತಿ ಪ್ರಸ್ಥಾನವೂ ಬೇಡ, ವಿವರಣ ಪ್ರಸ್ಥಾನವೂ ಬೇಡ. ನೇರವಾಗಿ ಆಚಾರ್ಯರು ಭಾಷ್ಯದಲ್ಲಿ ಏನು ಹೇಳಿದ್ದಾರೋ ಅದನ್ನು ಗ್ರಹಿಸಬೇಕು ಅಂತ. ಅದಕ್ಕೆ ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷಾ ಅಂತಲೇ 2 ಗ್ರಂಥಗಳನ್ನು ಬರೆದಿದ್ದಾರೆ. ನೇರವಾಗಿ ಶಂಕರ ತತ್ವ ಜನಗಳಿಗೆ ಮುಟ್ಟಬೇಕು ಅನ್ನೋದು ಸ್ವಾಮಿಗಳ ಒಂದು ಅಭಿಲಾಷೆಯಾಗಿತ್ತು. ಗೀತಾ ಶಾಸ್ತ್ರಾರ್ಥ ವಿವೇಕ ನೋಡಿ, ಗೀತೆ ಎಂಬತಕ್ಕಂಥದ್ದೇ ಶಾಸ್ತ್ರ. ತದಿದಂ ಗೀತಾ ಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ ಆಚಾರ್ಯ ಶಂಕರ ಭಾಷ್ಯ, ಗೀತಾ ಪ್ರಾರಂಭದಲ್ಲಿ ಅವತರಣಿಕಾ ಭಾಷ್ಯ. ಅದನ್ನಿಟ್ಕೊಂಡೇ ಸ್ವಾಮಿಗಳು ಆ ಶೀರ್ಷಿಕೆ ಕೊಟ್ಟಿರೋದು ತಮ್ಮ ಗ್ರಂಥಕ್ಕೆ. ಗೀತಾ ಶಾಸ್ತ್ರಾರ್ಥ ವಿವೇಕ, ಬ್ರಹ್ಮವಿದ್ಯಾ ರಹಸ್ಯ ವಿವೃತಿ. ನೋಡಿ ಎಷ್ಟು ಚೆನ್ನಾಗಿದೆ. ಬ್ರಹ್ಮವಿದ್ಯೆ ಅನ್ನೋದೇ ಒಂದು ರಹಸ್ಯ. ಯಾಕೆ ಉಪನಿಷತ್ತಂದ್ರೂ ರಹಸ್ಯ ಅಂತ ಒಂದು ಅರ್ಥ ಇದೆ.
ಇತಿ ಅಧ್ಯಾತ್ಮಂ ಇತಿ ರಹಸ್ಯಂ. ಇದೆಲ್ಲವೂ ಕೂಡ ಉಪನಿಷತ್ ಅನ್ನೋದಕ್ಕಿರ್ತಕ್ಕಂಥ ಪರ್ಯಾಯ ಪಾದಗಳು. ಸದೇರ್ಧಾತೋ ವಿಷಣಗತ್ಯವಸಾಧನಾರ್ಥಸ್ಯ ಉಪನಿಪೂರ್ವಸ್ಯ ಕ್ವಿಪ್ರತ್ಯಾಂತಸ್ಯ ರೂಪಮಿದಂ ಉಪನಿಷತ್. ಶಂಕರ ಭಾಷ್ಯ ಕಠೋಪನಿಷತ್ ಪ್ರಾರಂಭದಲ್ಲಿ. ಸೊ ಅದಕ್ಕೇನೆ ಅಧ್ಯಾತ್ಮ ವಿದ್ಯಾನಾಂ ಹೇಳಿರೋದು. ಅಧ್ಯಾತ್ಮ ವಿದ್ಯೆ ಅಂದರೆ ಒಂದೇ, ರಹಸ್ಯ ವಿದ್ಯೆ ಅಂದರೆ ಒಂದೇ, ಗೂಢವಿದ್ಯೆ ಅಂದರೆ ಒಂದೇ, ಗಾಢವಿದ್ಯೆ ಅಂದರೆ ಒಂದೇ. ತಂದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ. ಸ್ಪಷ್ಟವಾಗಿ ಉಪನಿಷತ್ ವಾಕ್ಯವೇ ಇದೆ ಪ್ರಮಾಣ. ಗೂಢ ಗಹನ ಎಂಬತಕ್ಕಂಥ ದೃಷ್ಟಿಯಿಂದ. ಆಮೇಲೆ ನೈಷ್ಕರ್ಮ್ಯ ಸಿದ್ಧಿ, ಸುರೇಶ್ವರಾಚಾರ್ಯರು ವಾರ್ತಿಕಾಚಾರ್ಯರು ಅಂತ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು. ಸೊ ಭಾಷ್ಯಕಾರರು ಶಂಕರರಾದರೆ ಅದರ ಮೇಲೆ ವಾರ್ತಿಕಾಚಾರ್ಯರು ಯಾರು ಅಂದರೆ ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರು ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು. ಅದಕ್ಕೆ ಅವರಿಗೆ ಬೃಹದಾರಣ್ಯಕ ಭಾಷ್ಯ ವಾರ್ತಿಕ, ತೈತರಿ ಉಪನಿಷತ್ ಭಾಷ್ಯ ವಾರ್ತಿಕ ಅದನ್ನೆಲ್ಲ ರಚನೆ ಮಾಡಿರೋದ್ರಿಂದನೇ ವಾರ್ತಿಕಾಚಾರ್ಯ ಎಂಬುದಾಗಿ ಸುರೇಶ್ವರರಿಗೆ ಅಪರವಾಗಿರ್ತಕ್ಕಂಥ ನಾಮ ದಕ್ಕಿರ್ತಕ್ಕಂಥದ್ದು. ನೈಷ್ಕರ್ಮ್ಯ ಸಿದ್ಧಿಯ ಮೇಲೆ ಸ್ವಾಮಿಗಳು ಕ್ಲೇಶಾಪಹಾರಿಣಿ ಈ ವ್ಯಾಖ್ಯಾನವನ್ನು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಆಮೇಲೆ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ, ಇದು ಸಂಪೂರ್ಣವಾಗಿ ಮಹಾಸ್ವಾಮಿಗಳ ದಿವ್ಯವಾಗಿರ್ತಕ್ಕಂಥ ಕೊಡುಗೆ. ಯಾಕೆ ಅಂದರೆ ಇಲ್ಲಿವರೆಗೂ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕನ್ನಡಕ್ಕೆ ಅನುವಾದ ಮಾಡ್ದಂಗೆ ಕಂಡಿಲ್ಲ. ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ. ಆ ಆಲ್ಟೋಸ್ ಅನ್ನೋ ವಿದ್ವಾಂಸ ಇಂಗ್ಲೆಂಡಲ್ಲಿ ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದಾನೆ, ಆದರೆ ನಮ್ಮ ಕನ್ನಡದಲ್ಲೇ ಬಂದಿಲ್ಲ ಆ ಗ್ರಂಥ. ಅದು ನಿಜಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ವೇದಾಂತ ಬಾಲಬೋಧಿನಿ, ವೇದಾಂತ ಡಿಂಡಿಮ, ಪಂಚಪಾದಿಕಾ ಪ್ರಸ್ಥಾನಂ, ಪರಮಹಂಸ ಮೀಮಾಂಸಾ. ನೋಡಿ, ಪರಮಹಂಸರಾಗಿರೋರು ಹೇಗಿರಬೇಕು ಅದ್ರ ಮೇಲೆ ಸಮೃದ್ಧಲ್ಲೇ ಗ್ರಂಥವರು ಯಾರು ನೋಡಿ. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಈ ಮಾತುಗಳೆಲ್ಲ ನಾವು ಹೇಳ್ತೀವಿ. ಸನ್ಯಾಸಿಗಳಲ್ಲಿ 4 ರೀತಿ: ಬಹುದಕ, ಕುಟೀಚಕ, ಹಂಸ, ಪರಮಹಂಸ ಅಂತ. ಜೀವನ್ಮುಕ್ತಿ ವಿವೇಕ ಅಂತ ಆ ಗ್ರಂಥದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಆ ಮಾತನ್ನು ಹೇಳ್ತಾರೆ. ಹಾಗೆಯೇ ಈ ಪರಮಹಂಸರ ಬಗ್ಗೆ ಪರಮಹಂಸ ಚರ್ಯ ಅಂತ ಸದಾಶಿವ ಬ್ರಹ್ಮೇಂದ್ರರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಅದು ಕೂಡ ಇಲ್ಲಿವರೆಗೂ ಯಾರು ಕನ್ನಡಕ್ಕೂ ಮಾಡಿಲ್ಲ, ಇಂಗ್ಲೀಷ್ಗೂ ಮಾಡಿಲ್ಲ, ಬರೀ ಸಂಸ್ಕೃತದಲ್ಲಿ ಮಾತ್ರ ಇದೆ. ತಂಜಾವೂರು ಸಾಂಸ್ಕ್ರಿಟ್ ಮಹಲ್ ಸೀರೀಸ್, ಅಲ್ಲಿ 100 ವರ್ಷದ ಕೆಳಗೆ ಪಬ್ಲಿಷ್ ಆಗಿರ್ತಕ್ಕಂಥ ಗ್ರಂಥ. ಸೊ ಹಾಗೆ ಎಷ್ಟೋ ಗ್ರಂಥಗಳು ನಮ್ಮಲ್ಲಿ ಜನಗಳಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಅದಕ್ಕೆ ಅನುವಾದಗಳು ಆಗ್ತಾ ಇಲ್ಲ. ಅನುವಾದ ಆದರೂ ಕೂಡ ಪ್ರಿಂಟ್ ಆಗ್ತಾ ಇಲ್ಲ. ಅದು ಬಂದಿರೋದು ಪರಮಹಂಸ ಮೀಮಾಂಸ. ನಿಜವಾಗ್ಲೂ ಕೂಡ ಪರಮಹಂಸರು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಈ ರೀತಿಯಾಗಿ ಮಾಡಿದ ಮೇಲೆ ಅಂತೂ ಕೊನೆಗೆ ಗ್ರಂಥಕ್ಕೆ ಬರ್ತಾ ಇದ್ದೀನಿ. ಮೊದಲನೇ ದಿನ ಉಪನ್ಯಾಸ ಆಲ್ಮೋಸ್ಟ್ ಮುಗಿಯೋದಕ್ಕೆ 12 ನಿಮಿಷ ಇರುವಾಗ ಜೀವಂತ ವೇದಾಂತ ಇದರ ಬಗ್ಗೆ ಇವತ್ತು ನಾನು ಮಾತಾಡಬೇಕಾಗಿರ್ತಕ್ಕಂಥದ್ದು. ಜೀವಂತ ವೇದಾಂತ, ವೇದಾಂತವು ಜೀವಂತ ದರ್ಶನವೇ. 18/7/1962 ಮಾಡಿರ್ತಕ್ಕಂಥ ಉಪನ್ಯಾಸ. ಈ ವಿಷಯವನ್ನು ಕುರಿತು ಚಾತುರ್ಮಾಸ್ಯದಲ್ಲಿ ನನ್ನ ಕೆಲವು ಅಭಿಪ್ರಾಯಗಳನ್ನು ತಿಳಿಸಬೇಕೆಂದಿರುತ್ತೇನೆ. ನೋಡಿ, ಚಾತುರ್ಮಾಸದಲ್ಲಿ ಸ್ವಾಮಿಗಳು ಒಂದು ಕಡೆ ಇದ್ದು ಭಕ್ತಾದಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಂತಹ ಕಾಲ. ಯಾಕೆಂದರೆ ಆ ಸಮಯದಲ್ಲಿ ಹವಾಗುಣವೂ ಕೂಡ ಮಳೆಗಾಲ ಆಗಿರೋದರಿಂದ ಓಡಾಟಕ್ಕೆ ಕಷ್ಟ ಆಗ್ತಾಯಿತ್ತು ಆಗಿನ ಕಾಲದಲ್ಲಿ. ಆದ್ದರಿಂದ 4 ತಿಂಗಳು ಒಂದೇ ಕಡೆ ಇದ್ದು ಅವರು ಅನುಷ್ಠಾನ ಮಾಡಿಕೊಂಡು ಪ್ರವಚನಗಳನ್ನು ಮಾಡಿಕೊಂಡು ಭಕ್ತಾದಿಗಳನ್ನು ಉದ್ಧಾರ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ 62ರಲ್ಲಿ ಮಾಡಿರ್ತಕ್ಕಂಥ ಉಪನ್ಯಾಸ ಇದು. ಜೀವಂತ ದರ್ಶನ ಎಂದರೇನು ಎಂದು ತಿಳಿಯೋಕ್ಕೆ ಮುಂಚೆ ದರ್ಶನ ಎಂದರೆ ಏನು ಎಂದು ತಿಳಿಯಬೇಕು. ನೋಡಿ, ಅಲ್ಲಿಂದ ಶುರುವಾಗತ್ತೆ. ಏನಪ್ಪ ದರ್ಶನ ಅಂದರೆ? ನೋಡುವುದು, ಅವಲೋಕನ, ದೃಶಿರ್ ಪ್ರೇಕ್ಷಣೆ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿ ನೇತ್ರ, ನಯನ, ಕಣ್ಣು, ಬುದ್ಧಿ, ಜ್ಞಾನ, ತಿಳುವಳಿಕೆ, ಅರಿವು, ತೋರಿಸುವುದು, ಯಾಗ, ಸ್ವಪ್ನ, ಕನಸು, ಚಿಂತಿಸುವುದು, ಆಲೋಚಿಸುವುದು, ತೀರ್ಮಾನ, ನಿರ್ಣಯ, ಪರೀಕ್ಷಿಸಿ ನೋಡುವುದು, ಶಾಸ್ತ್ರ, ತತ್ವಶಾಸ್ತ್ರ ಇತ್ಯಾದಿ ಶಬ್ದಗಳಿಂದ ದರ್ಶನ ಶಬ್ದವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಈ ಒಂದು ವಾಕ್ಯ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ 1 ಗಂಟೆ ಆಗಿಬಿಡುತ್ತೆ. ದರ್ಶನ ಅಂದರೆ ಏನು ಅಂತ ಎಷ್ಟು ಚೆನ್ನಾಗಿ ಏನು ಬಿಟ್ಟಿದ್ದಾರೆ ಅವರು ಅಂತ, ಏನು ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಏನು ಬಿಟ್ಟಿದ್ದಾರೆ ಇದರಲ್ಲಿ ಅಂತ ನಾನು ಹೇಳ್ತಾ ಇರೋದು. ನೋಡುವುದು, ಇದು ನಮಗೆಲ್ಲ ಗೊತ್ತಾಗುತ್ತಪ್ಪ. ಈಗ ನಾನು ನಿಮ್ಮನ್ನು ನೋಡ್ತಾ ಇರೋದು, ನೀವು ನನ್ನನ್ನು ನೋಡ್ತಾ ಇರೋದು, ಆಯಿತಾ? ಅವಲೋಕನ, ಯಾಕೆ
ಲೋಚನ ಅಂತ ಒಂದು ಬರುತ್ತೆ ಮ್ಯಾಗ್ಝೈನು, MB ಸೀತಾರಾಮಯ್ಯನವರು ಎಡಿಟ್ ಮಾಡ್ತಾಯಿದ್ರು ಅವರಿದ್ದಾಗ. ಸೊ ಲೋಚನ ಅಂದರೂ ಕಣ್ಣು ಅಂತಾನೆ, ನಯನ ಅಂದ್ರೂ ಕಣ್ಣು ಅಂತಾನೆ. ನಮ್ಮ ಕನ್ನಡ ಸಭಾಂಗಣದ ಹೆಸರು ನಯನ ಅಂತಾನೆ. ಇರಲಿ. ದೃಶಿರ್ ಪ್ರೇಕ್ಷಣೆ ಧಾತುವಿನಿಂದ ನಯನ, ನೇತ್ರ, ಕಣ್ಣು, ಬುದ್ಧಿ, ಜ್ಞಾನ, ತಿಳುವಳಿಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ ಯಾರನ್ನೋ, ಆದರೆ ಮನಸ್ಸಲ್ಲಿ ರಿಜಿಸ್ಟ್ರೇ ಆಗಲ್ಲ ಯಾರನ್ನು ನೋಡಿದ್ದೀವಿ ಅಂತ. ಆ ತರಹ ಆಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಆ ಕಣ್ಣು ಅನ್ನೋದು ಮನಸ್ಸಿಗೆ ಪ್ರಾಂಪ್ಟ್ ಮಾಡದೆ ಹೋದರೆ, ಆ್ಯಕ್ಟ್ ಮಾಡದೆ ಹೋದರೆ ನಾವು ಗುರುತಿಸೋದಕ್ಕಾಗೋದಿಲ್ಲ. ಯಾವಾಗ ನಾವು ಇನ್ನೊಬ್ಬನ ಗುರುತಿಸೋದಕ್ಕಾಗೋದಿಲ್ವೋ ಆವಾಗ ಸ್ಮರಣೆ ಕಡಿಮೆ ಆಯಿತು ಅಂತ ಅರ್ಥ. ಅದಕ್ಕೇ ಕೆಲವರಿಗೆ ಕೊನೆ ಸಮಯದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ರೋಗ ಕಾಡುತ್ತೆ, ಅಲ್ಝೈಮರ್ಸ್ ಅಂತ. ಸೊ ನಾವು ಎಲ್ಲಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹೋಗ್ತೀವಿ ಏನೂ ಗೊತ್ತಾಗದೆ ಆ ರೀತಿ ಆಗಿಬಿಡುತ್ತೆ. ಗಣೇಶ್ ಅವರ ತಾಯಿಗೆ ಕೊನೆಗೆ ಆ ರೀತಿ ಆಗಿಬಿಟ್ಟಿತ್ತು ಒಂದು ಸಲ. ಹಾಗಿದ್ದರೂ ಕೂಡ ಅವ್ರು ಬಿಡದೆ ಇಲ್ಲಿ ಬಂದು ಪ್ರವಚನ ಮಾಡಿದರು. ನಾನು ಅದಕ್ಕೆ ಅವ್ರನ್ನ ಮೆಚ್ಕೊಳ್ಳೋದು. ಮನೆ ಕೆಲಸನೂ ಮಾಡಿಕೊಂಡು, ತಾಯಿನೂ ನೋಡಿಕೊಂಡು, ಅಡುಗೆನೂ ಮಾಡಿಕೊಂಡು, ಪ್ರವಚನಗಳು ಮಾಡಿಕೊಂಡು, ಅಷ್ಟಾವಧಾನಗಳು ಶತಾವಧಾನಗಳು ಮಾಡಿಕೊಂಡು, ಯಾವುದನ್ನೂ ಬಿಡದೆ ತಾಯಿನೂ ನೋಡಿಕೊಂಡು ಮಾಡಿದ್ದು ಯಾವ ಸಾಮಾನ್ಯನಿಗೂ ಕೂಡ ಸಾಧ್ಯ ಇಲ್ಲ. ಅದು ಏನೋ ಅವ್ರು ಮಾಡಿದರು ಅಷ್ಟೆ. ತಿಳುವಳಿಕೆ, ಅರಿವು ನೋಡಿ, ನಾವು ಯಾರ್ಯಾರನ್ನೂ ಅರ್ಥಕೋತೀವಿ, ನಮ್ಮ ಅರಿವೇ ನಮಗಿಲ್ಲ. ನಾನು ಅಂದರೆ ಯಾರಪ್ಪ? ರಮಣರು ಇದೇ ಪ್ರಶ್ನೆ ಕೇಳಿದ್ರು, ನಾನು ಅಂದರೆ ಯಾರು? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚಗ್ರಾಣ ನೇತ್ರೆ ಶಿವೋಹಂ ಅಷ್ಟೇ ಅರಿವು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ G. ಶ್ರೀನಿವಾಸನ್ ಅಂತ ಫಿಲಾಸಫಿ ಪ್ರೊಫೆಸರ್ ಇದ್ದರು. ಅವರು 1972ನೇ ಇಸ್ವಿನಲ್ಲಿ 72 ಪುಟ ಇರತಕ್ಕಂಥ ಅರಿವು ಅನ್ನೋ ಪುಸ್ತಕವನ್ನು ಬ್ಯಾಂಗ್ಳೂರು ಪ್ರೆಸ್ಸಲ್ಲಿ ಅಚ್ಚಾಕಿದ್ರು. ಸೊ ಅದರ ಹೆಸರೇ ಅರಿವು ಅಂತ. ಯಾವ ರೀತಿಯಾಗಿ ನಾನು ನನ್ನನ್ನು ಅರಿತುಕೊಳ್ಳೋದು ಅನ್ನೋ ದೃಷ್ಟಿಯಿಂದ ಅರಿವು, ತೋರಿಸುವುದು, ಚಿಂತಿಸುವುದು. ನೋಡಿ, ಚಿಂತನ ಅಂದರೆ ನಮ್ಮಲ್ಲಿ ಚಿಂತೆಗೂ ಚಿಂತನೆಗೂ ವ್ಯತ್ಯಾಸ ಭಾಳ ಜನ ಮಾಡಲ್ಲ. ನಾವೆಲ್ಲ ಚಿಂತೆನಲ್ಲೇ ತೊಡಗಿಸ್ಕೋತೀವಿ ಹೊರತು ಚಿಂತನೆ ಮಾಡಲ್ಲ ನಾವು. ಅದಕ್ಕೆ ಆಕಾಶವಾಣಿಯಲ್ಲಿ ಚಿಂತನ ಅಂತ ಬೆಳಗ್ಗೆ ಬರೋದು. ಈಗ ನಾವು ಯಾರು ಆಕಾಶವಾಣಿನೇ ಕೇಳಲ್ವಲ್ಲ, ನಾವೆಲ್ಲ ಟಿ ವಿ ಮುಂದೆ TVಯಾಗಿ ಕೂತ್ಕೊಂಡು ಒಂದು ತೊಡೆ ಮೇಲೆ ರಿಮೋಟು, ಒಂದು ತೊಡೆ ಮೇಲೆ ಮೊಬೈಲ್ ಇದ್ದರೆ ಸ್ವರ್ಗ ಸುಖ ಅಷ್ಟೇ. ಈಗ ಯಾರು ರೇಡಿಯೋ ನೋಡ್ತಾರೆ? ಚಿಕ್ಕ ಮಕ್ಕಳಿಗೆ ರೇಡಿಯೋ ಅಂದರೆ ಏನು ಅಂತ ಕೇಳ್ತಾರೆ. ಆ ಸ್ಥಿತಿಗೆ ಬಂದಿದೆ. ಎಷ್ಟು ಜನ ಮನೇಲಿ ರೇಡಿಯೋ ಇದೆ? ಈಗ ಮಾರ್ಕೋನಿ ಎಲ್ಲೋ ಹೋದ, ಅವನು ಯಾವಾಗಲೂ ಮರ್ತಾಗೋಯ್ತು. ಸೊ ಚಿಂತಿಸುವುದು, ಆಲೋಚಿಸುವುದು, ತೀರ್ಮಾನ, ನಿರ್ಣಯ, ಪರೀಕ್ಷಿಸಿ ನೋಡುವುದು. ನೋಡಿ ಎಷ್ಟು ಅರ್ಥ ಕೊಡ್ತಾರೆ ದರ್ಶನ ಅನ್ನೋ ಒಂದು ಶಬ್ದಕ್ಕೆ ಅಂದರೆ ತತ್ವಶಾಸ್ತ್ರ ಇತ್ಯಾದಿ ಶಬ್ದಗಳಿಂದ ದರ್ಶನ ಶಬ್ದವನ್ನು ವ್ಯಾಖ್ಯಾನಿಸುವ ವಾಡಿಕೆ ಇದೆ. ನಾನು ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರೋದು, ಈ ರೀತಿಯಾಗಿ ತಿಳಿದವರು ಹೇಳ್ತಾರಪ್ಪ. ಅದು ನಿಜವಾಗಿರ್ತಕ್ಕಂಥ ವಿನಯ. ನಾನು ಹೇಳ್ತೀನಿ ಅಂದರೆ ಅಹಂಕಾರ ಬಂದ್ಬಿಡುತ್ತೆ. ಗೊತ್ತಾದವ್ರು ಹಾಗೆ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಪ್ಪ ಅಷ್ಟೇ, ನಂದು ಏನೂ ಇಲ್ಲ ಇದರಲ್ಲಿ. ಕೇವಲ ಯಾರ್ಯಾರು ಏನೇನು ತಿಳ್ಕೊಂಡಿದ್ದಾರೋ ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನೋಡುವುದು ಎಂಬ ಅರ್ಥದಲ್ಲಿ ಮಾಗ ದರ್ಶನ ಶಬ್ದ ಪ್ರಯೋಗ ಮಾಡುತ್ತಾನೆ. ದರ್ಶನಾನ ಪದಮೇವ ಕಾಮತಃ ಸ್ವಂ ಮನೀಪಕಜೆ ಅನುಗಚ್ಚತಿ. ಶಿಶುಪಾಲವದ 14ನೇ ಸರ್ಗ 48ನೇ ಶ್ಲೋಕ. ದರ್ಶನ ಜ್ಞಾನ ಇಲ್ಲದವನು ಹುಟ್ಟು ಸಾವುಗಳು ಎಂಬ ಬಂಧನದಲ್ಲಿ ಸಿಲುಕುತ್ತಾನೆ ಅಂತ ಮನುಸ್ಮೃತಿ 6ನೇ ಅಧ್ಯಾಯ 74ನೇ ಶ್ಲೋಕದಲ್ಲಿ ಹೇಳುತ್ತಾನೆ. ದರ್ಶನೇನ ವಿಹೀನಸ್ತು ಸಂಸಾರಂ ಪ್ರತಿಪದ್ಯತೆ. ಯಾರಿಗೆ ದರ್ಶನ ಜ್ಞಾನ ಇಲ್ವೋ ಅವರಿಗೆ ಹುಟ್ಟು ಸಾವುಗಳು ಅನ್ನೋದು ಖಂಡಿತ. ವೇದಾಂತದಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ, ಹುಟ್ಟು ಸಾವುಗಳ ಸಂಕೋಲೆಗೇನೆ ಸಂಸಾರ ಅಂತ ಹೇಳೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೇ ಪಾಕಿಂಬರಾರೆ. ಅದಕ್ಕೆ ಸಂಸಾರ ಎಂಬತಕ್ಕಂಥ ಸಮ್ಯಕ್ ಸರತೀತಿ ಸಂಸಾರ, ಯಾವುದು ಹರ್ಕೊಂಡು ಹೋಗ್ತಾ ಇರುತ್ತೋ ಹಾಗೆ. ತೀರ್ಮಾನ, ನಿರ್ಣಯ. ನಹಿ ಸ್ವಾಭಿಪ್ರಾಯೇಣ ಮೇ ದರ್ಶನಂ. ಶಾಕುಂತಲ ನಾಟಕದಲ್ಲಿ ತೀರ್ಮಾನ ಎಂಬ ಅರ್ಥದಲ್ಲಿ ದರ್ಶನ ಪ್ರಯೋಗ ಉಂಟು. ಪರೀಕ್ಷಿಸಿ ನೋಡುವುದು ಎಂಬ ಅರ್ಥದಲ್ಲಿ ಬಲಾನಾಂ ದರ್ಶನಂ ಕೃತ್ವ ಸೇನಾನ್ಯಾಸಃ ಚಿಂತಯೇತ್. ಯಾಜ್ಞವಲ್ಕ್ಯ ಸ್ಮೃತಿ. ಶಾಸ್ತ್ರ, ಕನ್ನಡಿ ಎಂಬ ಅರ್ಥದಲ್ಲಿ ದರ್ಶನ ಶಬ್ದವನ್ನು ಮೇದಿನಿ ಕೋಶದಲ್ಲಿ ಬಳಸಲಾಗಿದೆ. ದರ್ಶನಂ ನಯನಂ ಸ್ವಪ್ನಬುದ್ಧಿ ಧರ್ಮೋಪಲಬ್ಧಿಷು ಶಾಸ್ತ್ರದರ್ಪಣಶ್ಚ. ನಾವು ಯಾರು, ಎಲ್ಲಿಂದ ಬರುತ್ತೇವೆ, ಜಗತ್ತಿನ ಸ್ವರೂಪ ಏನು, ಇದರ ಉತ್ಪತ್ತಿ ಎಲ್ಲಿಂದ ಆಯಿತು, ಸೃಷ್ಟಿಗೆ ಕಾರಣ ಯಾರು, ಅದು ಚೇತನವೇ ಅಚೇತನವೇ, ಈ ಜಗತ್ತಿನಲ್ಲಿ ಮಾಡಬೇಕಾದದ್ದು ಏನು ಇತ್ಯಾದಿ ಪ್ರಶ್ನೆಗಳಿಗೆ ಉಚಿತವಾದ ಸಮಾಧಾನ ಕೊಡುವುದೇ ದರ್ಶನದ ಧ್ಯೇಯ.
ಸೊ ಯಾತಕ್ಕೋಸ್ಕರ ದರ್ಶನ ಹೊರಡ್ತು ಅದು ನಾವು ತಿಳ್ಕೋಬೇಕಲ್ಲ. ಪ್ರತಿಯೊಂದಕ್ಕೂ ಒಂದು ಧ್ಯೇಯವಾಕ್ಯ ಅನ್ನೋದು ಇರತ್ತಲ್ಲ. ಸೊ ಎಂಬ್ಲಮ್ಮು, ಮೋಟಿವು ಅದೆಲ್ಲ ಪ್ರತಿಯೊಂದಕ್ಕೂ ಇರುತ್ತೆ. ಹಾಗೇನೆ ದರ್ಶನಗಳು ಎಂದರೆ ತತ್ವ ಮಾರ್ಗವೆಂದು, ಮತವೆಂದರೆ ಭಕ್ತಿ ಮಾರ್ಗವೆಂದು ಹೆಸರು. ನೋಡಿ, ಅದು ತತ್ವ, ಇದು ಭಕ್ತಿ. ಪ್ರತ್ಯಕ್ಷ ಪರೋಕ್ಷವಾದ ಸಕಲ ವಸ್ತುಗಳ ವಿಚಾರವೇ ತತ್ವ ಮಾರ್ಗ. ಆ ದೃಷ್ಟಿಯಿಂದ ಮನೋಮಾರ್ಗಕ್ಕೆ ಅದು ಗೋಚರವಲ್ಲ. ಮನೋಭಾವವನ್ನು ಶ್ರದ್ಧಾ, ಭಕ್ತಿ, ವಿಶ್ವಾಸ, ನಂಬಿಕೆ ಮೊದಲಾದ ಶಬ್ದಗಳಿಂದ ತಿಳಿದವರು ವ್ಯವಹರಿಸುವರು. ನೋಡಿ, ತಿಳಿದವರು ವ್ಯವಹರಿಸುವರು. ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಗೊತ್ತಿರೋರು ಈ ರೀತಿ ಹೇಳ್ತಾರಪ್ಪ ತಿಳ್ಕೊಳ್ಳಿ ಅಷ್ಟೇ. ಸಾಂಪ್ರದಾಯಿಕ ಮತಾಭಾವದಲ್ಲಿ ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಸ್ಕಾಂದ ಎಂಬ 6 ಭಕ್ತಿ ದರ್ಶನಗಳು. ಶೈವಂಚ ವೈಷ್ಣವಂ ಶಾಕ್ತಂ ಸೌರಂ ವೈನಾಯಕಂ ತಥಾ ಸ್ಕಾಂದಂಚ ಭಕ್ತಿ ಮಾರ್ಗಶ್ಚ ದರ್ಶನಾನಿ ಷಡೇವಹಿ. ದರ್ಶನಗಳನ್ನು ಆಸ್ತಿಕ, ನಾಸ್ತಿಕ ಎಂದು ವಿಭಾಗ ಮಾಡುವುದುಂಟು. ಪುಣ್ಯ ಪಾಪ, ಸ್ವರ್ಗ ನರಕ, ಪುನರ್ಜನ್ಮ, ಕರ್ಮ, ಮೋಕ್ಷಗಳನ್ನು ನಂಬುವವರು ಆಸ್ತಿಕರು. ಅಸ್ತಿ ಪರಲೋಕಃ ಇತ್ಯೇವಂ ಮತಿ ಯಸ್ಯ ಆಸ್ತಿಕಃ. ಇದಕ್ಕೆ ವಿರುದ್ಧವಾಗಿ ಇರತಕ್ಕಂಥವರು ನಾಸ್ತಿಕರು. ಆ ದೃಷ್ಟಿಯಿಂದ ದರ್ಶನ ಎಂಬತಕ್ಕಂಥ ಮಾತನ್ನು ಮಾಂಡುಕ್ಯ ಕಾರಿಕಾ ಭಾಷ್ಯದಲ್ಲಿ ಭಗವತ್ಪಾದರು ವೇದಾಂತ ಶಾಸ್ತ್ರದಿಂದ ಅನುಭವದಿಂದ ಕೂಡಿದ ಯುಕ್ತಿಯಿಂದ ನಿರ್ಣೀತವಾದ ಆತ್ಮವೇ ಸಮ್ಯಕ್ ದರ್ಶನ ಎಂದು ಹೇಳಿದ್ದಾರೆ. ಮುಖ್ಯವಾಗಿ ಅದು ನಮಗೆ ಬೇಕಾಗಿರೋದು. ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ಜ್ಞಾನ ಅಂತ ಅಲ್ಲೂ ಹೇಳ್ತಾರೆ. 3 ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ನಿಜವಾದ ಅರ್ಥದಲ್ಲಿ ನಾವು ದರ್ಶನವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಸಾಂಖ್ಯ, ಯೋಗ ಮುಂತಾದ ದರ್ಶನವನ್ನು ಕರೆಯುವರು ನಮ್ಮ ದೇಶದಲ್ಲಿ ವಾಡಿಕೆಯಲ್ಲಿದೆ. ದರ್ಶನವು ಜೀವಂತವಾಗಿರಬೇಕಾದರೆ ಮನುಷ್ಯನಿಗಾಗಿ ಹುಟ್ಟಿದೆ ಎಂಬುದೊಂದೇ ಸಾಲದು. ಮನುಷ್ಯರಿಗೂ ಅನ್ವಯಿಸುವಂತೆ ಇರಬೇಕು. ಎಲ್ಲ ದೇಶಗಳ, ಎಲ್ಲ ಕಾಲಗಳ ಜನರಿಗೂ ಹೊಂದುವುದೇ ದರ್ಶನ. ನೋಡಿ, ಅಲ್ಲಿಗೇನಾಯಿತು? ಎಲ್ಲ ಜನರಿಗೂ ಉಂಟಾಗಬೇಕು, ಎಲ್ಲ ಕಾಲಕ್ಕೂ ಇರಬೇಕು ಅಂದರೆ ಏನಾಯಿತು? ತ್ರೈಕಾಲಿಕ ಸತ್ಯ ಅಂತ ಆಯ್ತು. ಅಲ್ಲಿಗೆ ಹಿಂದೇನೂ ಸತ್ಯ, ಇವತ್ತು ಸತ್ಯ, ಮುಂದೇನೂ ಸತ್ಯವಾಗಿರುತ್ತೆ. ಅದರಿಂದಲೇ ಅದು ನಿತ್ಯ. ಯಾವುದು ನಿತ್ಯವೋ ಅದು ಸತ್ಯ, ಯಾವುದು ಸತ್ಯವೋ ಅದು ನಿತ್ಯ. ಆ ದೃಷ್ಟಿಯಿಂದನೇ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಯಾವುದು ಯಾವುದನ್ನು ಬಿಡದೇ ಇರುತ್ತೋ ಅದೇ ಸತ್ಯ ಅಂತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ತೈತ್ರಿಯ ಉಪನಿಷತ್ತಿನ ವಾಕ್ಯ ಮೇಲೆ ಆಚಾರ್ಯ ಶಂಕರ ಭಾಷ್ಯ ನೋಡಿ. ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತಿ ಇತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತಿ ಇತಿ ಅನೃತಂ. ಇದು ಶಂಕರ ಭಾಷ್ಯ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ತ್ರಿಕಾಲಗಳಲ್ಲೂ ಒಂದೇ ರೀತಿಯಾಗಿರೋದು ಎಲ್ಲ ದೇಶಗಳ, ಎಲ್ಲ ಕಾಲಗಳ ಜನರಿಗೂ ಹೊಂದುವ ದರ್ಶನವೇ ಪೂರ್ಣಾರ್ಥದಲ್ಲಿ ಜೀವಂತ ದರ್ಶನ. ಯಾವ ದರ್ಶನವು ಕೆಲವರಿಗೆ ಮಾತ್ರ, ಕೆಲವು ದೇಶದವರಿಗೆ ಮಾತ್ರ, ಕೆಲವು ಕಾಲಕ್ಕೆ ಮಾತ್ರ ಹೊಂದುತ್ತದೆಯೋ ಅದು ಸಂಪೂರ್ಣ ಜೀವಂತವಲ್ಲ. ಆ ದೃಷ್ಟಿಯಿಂದ ಜೀವಂತ ಅನ್ನೋದಕ್ಕೆ ಏನು ಅರ್ಥ ಅಂದರೆ ಕ್ಲಿಯರಾಗಿ ಡಿಫೈನ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟು, ದರ್ಶನವು ಜೀವಂತ ಎನಿಸುವುದಕ್ಕೆ ಮನುಷ್ಯನ ಸಂಪೂರ್ಣ ಸ್ವಭಾವಕ್ಕೆ ಒಪ್ಪಾಗಿರಬೇಕು, ಮಾನವನ ಸ್ವಭಾವಕ್ಕೆ ಅನುಗುಣವಾಗಿರಬೇಕದು. ಅದಿಲ್ಲದೆ ಹೋದರೆ ದರ್ಶನ ಎಂಬತಕ್ಕಂಥ ಶಬ್ದಕ್ಕೇ ಅರ್ಥ ಅನ್ನೋದು ಸರಿ ಹೋಗೋದಿಲ್ಲ. ಯಾಕೆಂದರೆ ಪೂರ್ಣ ಸ್ವಭಾವ, ಸ್ವಭಾವ ಅಂದ್ರೇನು? ಯಾವುದು ನಮ್ಮನ್ನು ಬಿಟ್ಟಿರೋದಿಲ್ಲವೋ ಅದು ಸ್ವಭಾವ. ಸ್ವಸ್ಯ ಭಾವ ಸ್ವಭಾವ. ಕ್ರೂರವಾಗಿರೋದೇ ಹುಲಿ ಸ್ವಭಾವ, ಮೃದುವಾಗಿರ್ತಕ್ಕಂಥದ್ದೇ ಹಸು ಸ್ವಭಾವ. ಹಸು ಹುಲಿ ಆಗೋಕ್ಕಾಗಲ್ಲ, ಹುಲಿ ಹಸು ಆಗೋಕ್ಕಾಗಲ್ಲ. ಬಾಣನ ಕಾದಂಬರಿಯ ಕಲ್ಪನಾ ಲೋಕ ಬಿಟ್ಟರೆ ವಾಸ್ತವದಲ್ಲಿ ಸಾಧ್ಯ ಇಲ್ಲ ಅದು. ಸೊ ಆ ದೃಷ್ಟಿಯಿಂದನೇ ಎಲ್ಲರಿಗೂ ಕೂಡ ಒಪ್ಪಾಗಿರಬೇಕು. ಮನುಷ್ಯನಲ್ಲಿ ನಿಸರ್ಗದಿಂದಲೇ ಕೆಲವು ಭಾವನೆಗಳು ಇರುತ್ತದೆ. ತರ್ಕಪ್ರಧಾನವಾದ ಜ್ಞಾನವೂ ಇದೆ. ಇಚ್ಛೆ, ದ್ವೇಷ, ಪ್ರೇಮ ಮುಂತಾದ ವೇದನೆಗಳೂ ಇದೆ. ವೈಯಕ್ತಿಕವಾದ ಅಸಾಧಾರಣ ಅನುಭವಗಳೂ ಆಗುತ್ತಿರುತ್ತದೆ. ಸಾರ್ವತ್ರಿಕ ಅನುಭವಕ್ಕೆ ಹೊಂದಿಸಿ ಸಂಪಾದಿಸುವುದು ಜ್ಞಾನ. ಅದರಿಂದ ಅನುಭವಕ್ಕೆ ಮೀಸಲಾಗಿರಬೇಕು ದರ್ಶನ ಜೀವಂತವಾಗಿರಬೇಕಾದ್ರೆ. ನಹಿ ಶ್ರುತಿಶತೇನಾಪಿ ಅಗ್ನಿ ಶೀತಃ ಇತಿ ಅಭ್ಯುಪಗಂತುಂ ಶಕ್ಯತೆ. ಭಾಷ್ಯದಲ್ಲೇ ಬರ್ತಕ್ಕಂಥ ಮಾತು. 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ 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 ಅಂತ ಹೇಳಿದ್ರು ಕೂಡ ನಿನ್ನ ಅನುಭವಕ್ಕೆ ಏನು ಬರ್ತಾ ಇದೆ? ಹತ್ತಿರ ಹೋದ್ಕೊಳ್ಳೆ ಬೆಂಕಿ ಸುಡುತ್ತಾ ಇಲ್ವೋ? ಆ ದೃಷ್ಟಿಯಿಂದ ಅನುಭವವೇ ಪರಮ ಪ್ರಮಾಣ. ನಾನು ಊಟ ಮಾಡಿಬಿಟ್ಟು ರಾಮು ಅವರ ಹಸುವು ಹೋಗಲಿ ಅಂದರೆ ಹೋಗುತ್ತಾ? ಸೊ ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕೇ ಹೊರತು, ಹಾಗೇನೆ ಯಾರೋ ಊಟ ಮಾಡಿಬಿಟ್ಟು
ಪತಿ ಪಾಂಡುರಂಗ ಅವ್ರ ಹಸು ಹೋಗಲಿ ಅಂದರೆ ಹೋಗುತ್ತಾ? ಸೊ ಯಾರಿಗೆ ಯಾವ ಕಾಲದಲ್ಲಿ ಏನಾಗಬೇಕೋ ಅವರೇ ಪ್ರಯತ್ನ ಪಡಬೇಕು. ಗುರು ಸಹಕಾರಿ ಕಾರಣ ಅಲ್ಲ ಅಂತಲ್ಲ, ಆದರೆ ಕೇವಲ ಗುರುವಿನಿಂದನೇ ಮಾಡ್ತಾನೆ ಅಂತ ನಾವು ಇರಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಯಥಾಶಕ್ತಿ. ನೋಡ್ತಾನೆ, ಗುರುವೇ ಮಾರ್ಗವನ್ನು ನಮಗೆ ತೋರಿಸ್ಕೊಡ್ತಾನೆ. ಅದಕ್ಕೇನೆ ದರ್ಶನವು ಜೀವಂತವಾಗಿರುವುದಕ್ಕೆ ಅವಶ್ಯಕತೆ ಏನು ಅಂದರೆ ವೈಯಕ್ತಿಕ ಅನುಭವಗಳನ್ನು ತೆಗೆದುಕೊಳ್ಳಬೇಕು. ವೈಯಕ್ತಿಕ ಅನುಭವ ಅಂದ್ರೇನು? ಅನುಭವದಲ್ಲಿ ಹೋಗಿ ನಿಲ್ಲಬೇಕು. ಅಲ್ಲಿಗೇನಾಯಿತು? ಅನುಭವಗಮ್ಯ ವೇದಾಂತ. ಅನುಭವಗಮ್ಯ ವೇದಾಂತ ಅಂದ್ರೇನು? ನಾಳೆ ದಿನದ ಉಪನ್ಯಾಸ. ಎಲ್ರಿಗೂ ನಮಸ್ಕಾರ.